सम्पादयेमहि सह वीर्यं कृषीमहि स्तम्भं निर्भिद्य निर्यन्निखिल जगदगक्षालनायावतीर्णम् पूर्णं वर्णोपमानद्युतिविहततमस्तोममस्तारिवर्गम् स्वस्ति श्रीमत्समस्तश्रुतिगतितमहो तन्महो नो विदद्यात् पञ्चास्यं कन्धराय उपरि परिगतं देववृन्दैरमन्दैः उग्रं व्यक्रेन्द्रलोकाभयमनितराध्यायुधो वदग्रबाहुम् रुद्रं रुद्रेन्द्रमुख्यामरगणविनुतं भद्रविज्ञानमुद्रम् वीरं वीरासनस्थं भवभयहरणं दारुणं दारुणानां रूक्षं रक्षं महेक्षं क्षपितदुरितमक्षोभणीयं दिदृक्षे ज्वलत्कनकपिञ्जरं कलितभक्तहृत्पञ्जरं चिरं मुदितनिर्जरं श्रुतिमहाटवीकुञ्जरं भजे भुवनबन्धुरं हृदिनिकेन्दिरामन्दिरं परं तुरगणं धरधरं नृकण्डीरवं जगन्निधानविहरं यन्नाभिकुहरो भूतस्तनयोऽहं सवाहनः यदुत्सङ्गा जगदुदयभङ्गाब्धितनया यदुद्गीता गीता विषयविषभीतावनकरी सुधीमुद्रा भद्रा दुरितगणविद्रावणकरी नमस्तस्मै कस्मै चिदमरपुषे सिंहवपुषे नरकेसरिणं धिक्कृतहिरण्यकरिणं दशसूकरिणं तोषितभुजगहरिणं हरिणं गरिणं सदामिमन्दरिणम् इममाचार्य गोविन्दे सन्निधाय हरिस्तवं रचयामास तुप्रेण प्राणनारायणो स्वयं हरिः ओम्। जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधಂ। ನನ್ನ ಅಧ್ಯಾತ್ಮ ಬಂಧುಗಳೇ, ಗಾಯತ್ರಿ ಜಪ ಮಾಡುವುದಕ್ಕೆ ಪೂರ್ವಭಾವಿಯಾಗಿ ಅಂತಃಶುದ್ಧಿಗೋಸ್ಕರ ಜಲ ಆಪೋಷಣ ಅದರ ಮಂತ್ರ ನೋಡಿದೆವು. ಅದರ ನಂತರ ಗಾಯತ್ರಿಯ ಅನುಸಂಧಾನ, ಅದರ ದೇವತೆ, ಅದರ ಬಗ್ಗೆನೂ ಕೂಡ ನೋಡಿದೆವು. ಇನ್ನೂ ಮುಂದೆ ಕೂಡ ಬರುತ್ತೆ ಆ ವಿಷಯ. ಗಾಯತ್ರಿಯನ್ನು ಜಪ ಮಾಡುವುದಕ್ಕಿಂತ ಮುಂಚೆ ಆ ಭಗವದ್ರೂಪವನ್ನು ಕರೆದು ಸನ್ನಿಹಿತನಾಗು ನನ್ನಲ್ಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ ಮಂತ್ರ ಮುಂದಿನದ್ದು. ಈ ರೀತಿ ಮಂತ್ರ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಗಾಯತ್ರಿ ಜಪ ಮಾಡ್ತಿದ್ದರು. ಅದು ಇವತ್ತು ಎರಡು ವಿಧವಾದ ಸಂಧ್ಯಾವಂದನೆಯ ಬಳಕೆಗಳಿದೆ, 2-3 ವಿಧ ಇದೆ. ಅದರಲ್ಲಿ ಕೆಲವು ಕಡೆ ಇದನ್ನು ಇವತ್ತಿಗೂ ಈ ಮಂತ್ರ ಸಂಧ್ಯಾವಂದನೆ ಮೊದಲು ಹೇಳ್ತಾರೆ, ಇನ್ನು ಕೆಲವು ಕಡೆ ಅದನ್ನು ಹೇಳುವುದಿಲ್ಲ. ಆಯಾತು ವರದಾದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ ಗಾಯತ್ರಿ ಛಂದಸಾಂ ಮಾತಾ ಇದಂ ಬ್ರಹ್ಮ ಜುಷಸ್ವಮೇ ಅಂತ. ಇದು ಮೊದಲು ಗಾಯತ್ರಿಯನ್ನು ಆವಾಹನೆ ಮಾಡುವಂಥ ಮಂತ್ರ. ಒಂದಷ್ಟು ನಮ್ಮಲ್ಲಿ ಈ ಎಲ್ಲ ಮಂತ್ರಗಳು ಒಂದು ವಿಶೇಷ ಏನು ಅಂತಂದರೆ, ಇದು ಗಾಯತ್ರಿ ಮಂತ್ರದ ಬಗ್ಗೆಯೂ ಹೇಳುತ್ತೆ. ಇದನ್ನು ನೀವು ಗಾಯತ್ರಿ ಮಂತ್ರಪರವಾಗಿ ಅರ್ಥ ಮಾಡಬಹುದು, ಅಥವಾ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಭಗವಂತನ ಪರವಾಗಿಯೂ ಅರ್ಥ ಮಾಡ್ಬೋದು. ಎಲ್ಲ ಮಂತ್ರಗಳು ಕೇವಲ ಮಂತ್ರಪರವಾಗಿಲ್ಲ, ಇವು ಮಂತ್ರ ಪ್ರತಿಪಾದ್ಯನಾದ ಭಗವಂತನನ್ನು ಕೂಡ ಅಂತರ್ಗತವಾಗಿ ಇಟ್ಟುಕೊಂಡು ಈ ಮಾತುಗಳು ಹೊರಡ್ತವೆ.
ಆಯಾತು ವರದಾದೇವಿ, ನಮಗೆ ಅಭೀಷ್ಟವನ್ನು ಕೊಡತಕ್ಕಂಥ ದೇವಿ ಬರಲಿ ಅಂತ. ಇಲ್ಲಿ ದೇವಿ ಅಂತ ಅನ್ನುವಂಥ ಶಬ್ದ ಉಂಟಲ್ಲ, ದೇವಿ ಅನ್ನುವುದು ಸ್ತ್ರೀಲಿಂಗ. ಆದರೆ ಈ ಸ್ತ್ರೀಲಿಂಗದ ಶಬ್ದ ಭಗವಂತನಿಗೆ ಎಲ್ಲ ಲಿಂಗದಲ್ಲೂ ಶಾಸ್ತ್ರಕಾರರು ಬಳಸ್ತಾರೆ. ಸ್ತ್ರೀಲಿಂಗವೂ ಆಗಬಹುದು, ಪುಲ್ಲಿಂಗವೂ ಆಗಬಹುದು. ಯಾಕೆಂದರೆ ಭಗವಂತನು ದ್ವಿರೂಪ ಅಲ್ವಾ. ಸ್ತ್ರೀಯರ ಒಳಗೆ ಸ್ತ್ರೀ ರೂಪದಿಂದ ಇದ್ದಾನೆ, ಪುರುಷರ ಒಳಗೆ ಪುರುಷ ರೂಪದಿಂದ ಇದ್ದಾನೆ. ಹಾಗಾಗಿ ಸ್ತ್ರೀಲಿಂಗದಿಂದ ಕರೆದರೂ ದೇವರ ಹೆಸರೇ. ಪುಲ್ಲಿಂಗದ ದೇವತಾ ಅಂತ, ಸಂಸ್ಕೃತದಲ್ಲಿ ದೇವತಾ ಅಂತ ಹೇಳ್ತಾರೆ. ದೇವಃ ಅಂತಂದರೆ ಪುಲ್ಲಿಂಗ ಆಯಿತು, ದೇವತಾ ಅಂದರೆ ಸ್ತ್ರೀಲಿಂಗ ಆಯಿತು. ದೈವತಂ ಅಂತ ಹೇಳ್ತಾರೆ, ದೇವತಾನಾಂಚ ದೈವತಂ. ನಪುಂಸಕಲಿಂಗ, ನಪುಂಸಕಲಿಂಗ ಯಾಕೆ ಹೇಳ್ತಾರೆ ಅಂದರೆ ಸ್ತ್ರೀ ಪುರುಷರಲ್ಲಿ ಇರತಕ್ಕ ಯಾವ ದೋಷವೂ ಅವನಲ್ಲಿಲ್ಲ. ಆದ್ದರಿಂದ ಸ್ತ್ರೀಲಿಂಗವೂ ಅಲ್ಲ, ನಪುಂಸಕ ಪುಲ್ಲಿಂಗವೂ ಅಲ್ಲ, ಅದು ನಪುಂಸಕದಲ್ಲಿ ಹೇಳ್ತಾರೆ. ಹೀಗೆ ಈ ಶಬ್ದದ ಲಿಂಗ ಉಂಟಲ್ಲ, ಅದು ಸ್ತ್ರೀಲಿಂಗವೋ ಪುಲ್ಲಿಂಗವೋ ನಪುಂಸಲಿಂಗವೋ ಏನೇ ಆಗಲಿ, ಅದು ಲೋಕದಲ್ಲಿ ಅದಕ್ಕೆ ಅರ್ಥ ಇಲ್ಲ. ಶಬ್ದ ಸ್ವಭಾವ ಅಷ್ಟೇ. ಸ್ತ್ರೀಲಿಂಗ ಆದ ಸ್ತ್ರೀಲಿಂಗ, ಪುಲ್ಲಿಂಗ ಆದ ಪುಲ್ಲಿಂಗ. ಆದರೆ ಭಗವಂತನಲ್ಲಿ ಆಗುವಾಗ ಅದು ಪ್ರತಿಯೊಂದು ಲಿಂಗ ಅನ್ನೋದು ಅರ್ಥಪೂರ್ಣವಾಗಿ ಭಗವಂತನಲ್ಲಿ ಅನ್ವಯವಾಗುತ್ತೆ. ಅದರಿಂದ ವರದಾದೇವಿ ಅಂದರೆ ನಮಗೆ ಬಯಸಿದ್ದನ್ನು ಕೊಡ್ತಕ್ಕಂಥ ಭಗವತ್ ಶಕ್ತಿ ಅಂತ ಅರ್ಥ. ದೇವಿ ಅಂದರೆ ದೇವರನ್ನು ಶಕ್ತಿ ಸ್ವರೂಪ ಅಂತ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ, ಅದು ಪರಶಕ್ತಿ, ಅದು ಸ್ತ್ರೀಲಿಂಗ ಶಕ್ತಿ ಶಬ್ದ. ಹಾಗಾಗಿ ಇದನ್ನು ವರದಾದೇವಿ ಅಂದರೆ ನಮಗೆ ಬಯಸಿದ್ದನ್ನು ಕೊಡತಕ್ಕಂಥ ಶಕ್ತಿ ಸ್ವರೂಪನಾದ ಭಗವಂತ ಬರಲಿ, ಬಂದು ನನ್ನಲ್ಲಿ ಸನ್ನಿಹಿತನಾಗಲಿ ಅಂತ. ಅದು ಎರಡು ಕಡೆ ಇರಬೇಕು. ಸೂರ್ಯನಲ್ಲಿ, ಯಾಕೆಂದ್ರೆ ನಾವು ಗಾಯತ್ರಿ ಜಪ ಮಾಡೋದು ಸವಿತುಹು, ಸೂರ್ಯನಲ್ಲಿ ಇರತಕ್ಕಂಥ ಶಕ್ತಿಯ ಉಪಾಸನೆ ಅದು. ಆದ್ದರಿಂದ ಸೂರ್ಯನಲ್ಲಿಯೂ ಬಂದು ನೆಲೆಸಲಿ, ಅಲ್ಲಿ ನೆಲೆಸಿರ್ತಕ್ಕ ಭಗವಂತ ನನ್ನಲ್ಲಿ ಬಂದು ನೆಲೆಸಲಿ. ಯಾಕೆಂದರೆ ಜಪ ಮಾಡುವವನು ಯಾರು? ಯಾರ ಕುರಿತು ಜಪ? ಭಗವಂತನ ಕುರಿತು ಜಪ. ಜಪ ಮಾಡುವವನು ಯಾರು? ಅವನೇ. ನಮ್ಮೊಳಗೆ ಕೂತು ಅವನೇ ಜಪ ಮಾಡ್ತಾನೆ, ಸೂರ್ಯನಲ್ಲಿ ಕೂತು ನಾವು ಜಪವನ್ನು ಅವನೇ ಸ್ವೀಕಾರ ಮಾಡ್ತಾನೆ. ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ, ನಮ್ಮೊಳಗೆ ಕೂತು ಜಪ ನಮ್ಮಿಂದ ಮಾಡಿಸುವವನು ಅವನೇ. ಹಾಗಾಗಿ ನಮ್ಮೊಳಗೆ ಬಾ, ನನ್ನೊಳಗೆ ಕೂತು ನನ್ನಿಂದ ಜಪವನ್ನು ಮಾಡಿಸು. ನರತೆ ತ್ವತ್ ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ. ನಿನ್ನನ್ನು ಬಿಟ್ಟು ಯಾರೂ ಏನೂ ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ನಿನ್ನ ಪೂಜೆಯನ್ನು ನನ್ನೊಳಗೆ ಕೂತು ನೀನೇ ಮಾಡಿಕೋ. ಇದು ನಿತ್ಯ ಪೂಜೆ ಮಾಡುವಾಗ ಹೇಳ್ತಾರೆ ಈ ಮಂತ್ರವನ್ನು. ಬಹಳ ಜನಕ್ಕೆ ಏನು ಹೇಳ್ತೇವೆ ಅಂತ ಗೊತ್ತಿರೋದಿಲ್ಲ, ಬಾಯ್ಬಟ್ಟು ಕಲಿತು ಹೇಳ್ತಾರೆ. ಅದರಲ್ಲಿ ಹೇಳೋ ವಿಷಯ ಏನು ಅಂದರೆ, ನನ್ನೊಳಗೆ ಕೂತು ನಿನ್ನ ಪೂಜೆಯನ್ನು ನೀನೇ ಮಾಡಿಸಿಕೋ. ಯಾಕೆಂದರೆ ನನಗೆ ಸ್ವತಃ ನಾನು ಒಂದು ಉದ್ಧರಣೆ ಇದ್ದ ಹಾಗೆ. ಅದು ಯಾರೋ ಅದನ್ನು ತೆಗೆದು ನೀರು ಹಾಕಬೇಕಾದ್ರೆ ಇದರ ಉದ್ಧರಣೆ ಹಾಗೆ ನಾನು ನಿನ್ನ ಕೈಯ ಒಂದು ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟಿನ ಮೂಲಕ ನಿನ್ನ ಪೂಜೆಯನ್ನು ಮಾಡಿಸಿಕೋ ಅಂತಕ್ಕಂಥ. ಹಾಗೆ ಭಗವಂತ ನನ್ನೊಳಗೆ ಕೂತು ಗಾಯತ್ರಿ ಜಪ ಮಾಡುವ ಶಕ್ತಿಯನ್ನು ಕೊಡು, ನನ್ನಿಂದ ಗಾಯತ್ರಿ ಜಪ ಮಾಡಿಸು. ನೀನು ಸೂರ್ಯಮಂಡಲದಲ್ಲಿ ಕೂತು ಅದನ್ನು ಸ್ವೀಕಾರ ಮಾಡಿ ನನ್ನನ್ನು ಉದ್ಧಾರ ಮಾಡು ಅಂತ. ಆಯಾತು ವರದ. ವರದ ಅಂತಂದರೆ ಅಭೀಷ್ಟವಾದ ವರವನ್ನು ಕೊಡುವವಳು. ವರ ಅಂತ ಹೇಳಿದವಳು ನೀವು ಡಿಕ್ಷನರಿ ಬೂನ್ ಅಂತ ಬರೀತಾರೆ. ಆದರೆ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಲಿಕ್ಕೆ ಆಗದಷ್ಟು ಅಪೂರ್ವ ಅರ್ಥಗಳಿವೆ ಆ ಶಬ್ದಕ್ಕೆ. ವರದ ಅಂದರೆ ಏನು ಗೊತ್ತಾ? ನಿಜವಾಗಿ ಸಂಸ್ಕೃತದಲ್ಲಿ ವಮ್ ಅಂದರೆ ಜ್ಞಾನ, ರಮ್ ಅಂದರೆ ಆನಂದ. ಅದನ್ನು ವರದ ಅಂದರೆ ನನ್ನ ಸ್ವರೂಪಭೂತವಾದ ಜ್ಞಾನಾನಂದವನ್ನು ಅಭಿವ್ಯಕ್ತಿ ಮಾಡತಕ್ಕ ದೇವರು ಅಂತ ಅರ್ಥ. ಇದನ್ನು ಹೇಗೆ ಇಂಗ್ಲೀಷ್ನಲ್ಲಿ ಅನುವಾದ ಮಾಡ್ತೀರಿ? ಅನೇಕ ಸಂಸ್ಕೃತ ಗ್ರಂಥಗಳ ಕೆಟ್ಟ ಇಂಗ್ಲೀಷ್ ಅನುವಾದದಿಂದಲೇ ತುಂಬ ಅನ್ಯಾಯ ಆಗಿದೆ. ಇನ್ನಾದರೂ ಸಂಸ್ಕೃತ ಗ್ರಂಥಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಓದುವ ಚಟ ನಮ್ಮವರು ಬಿಟ್ಟರೆ ಈ ದೇಶದ ಸಂಸ್ಕೃತಿ ಉಳೀತದೆ. ವ ಅಂದರೆ ಆನಂದ, ಜ್ಞಾನ. ರಮ್ ಅಂದರೆ ಆನಂದ. ವರ ಅಂದರೆ ಜ್ಞಾನಾನಂದಗಳು. ಅದನ್ನು ಕೊಡತಕ್ಕ ಅಂದರೆ ಯಾವ ಜ್ಞಾನಾನಂದ? ನಮ್ಮ ಸ್ವರೂಪಭೂತವಾದ ಜ್ಞಾನಾನಂದಗಳನ್ನು ಕೊಡುವವ ಅಂದರೆ ಮುಕ್ತಿಯನ್ನು ಕೊಡ್ತಕ್ಕವ ಅಂತ ಅರ್ಥ. ಅದು ಎಲ್ಲಕ್ಕಿಂತ ವರವೂ ಹೌದು. ಮುಕ್ತಿ ಅನ್ನೋದು ನಾವು ಬಯಸುವಂಥ ಅಭೀಷ್ಟಗಳು ಎಲ್ಲಕ್ಕಿಂತ ವರ ಶ್ರೇಷ್ಠ. ಹೀಗೆ ಒಂದು ಶಬ್ದ ಬೇರೆ ಬೇರೆ ಆಯಾಮಗಳಲ್ಲಿ ತೆರೆಕೊಂಡು ಅದು ಒಂದಕ್ಕೂ ಒಂದು ಪೂರಕವಾಗಿ ನಮ್ಮ ಮುಂದೆ ಬರುತ್ತೆ. ಇದು ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಸಾಧ್ಯ. ಇದನ್ನು ನೀವು ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೂ ಆಗೋದಿಲ್ಲ. ಕನ್ನಡದಲ್ಲಿ ಏನು ವರಪ್ರದಳಾದ ದೇವತೆ ಅಷ್ಟೇ ಮುಗಿದೋಯ್ತು. ವರದ ಇದೆ, ವರಪ್ರದ ಅಂತ ಒಂದು ಪರ ಸೇರಿಸ್ಬೋದು. ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಇದು ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡಿದವರಿಗೆ ಮಾತ್ರವೇ ಅದರ ಬೇರೆ ಬೇರೆ ಒಳ ತಿರುವುಗಳು, ಅದರ ಅಂತರಂಗದ ಗರ್ಭಿತವಾದ ಅರ್ಥವಿಶೇಷಗಳು
ಅದನ್ನು ಬೇರೆ ಭಾಷೆಯಲ್ಲಿ ಅನುವಾದ ಮಾಡಿ ಹೇಳಲಿಕ್ಕೆ ಆಗೋದೇ ಇಲ್ಲ. ಅದರಿಂದ ನಾವು ಬಯಸುವಂಥ ವರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ನಮ್ಮ ಸ್ವರೂಪದ ಜ್ಞಾನಾನಂದ ಅಭಿವ್ಯಕ್ತಿ ರೂಪವಾದ ಮೋಕ್ಷವನ್ನು ಕೊಡ್ತಕ್ಕಂಥ ಪರಶಕ್ತಿ ಬಂದು ನನ್ನಲ್ಲಿ ಸನ್ನಿಹಿತವಾಗಲಿ. ಹಾಗೆಯೇ ಛಂದಸ್ಸಾಗುವಾಗ ಗಾಯತ್ರಿ ಛಂದಸ್ಸು. ಗಾಯತ್ರಿ ಛಂದಸ್ಸು ಅಂತಂದರೆ ಗಾಯತ್ರಿ ಛಂದಸ್ಸನ್ನು ನಾವು ಸ್ತೋತ್ರ ಮಾಡೋದು ಅಂದರೆ ಅದು ಕೂಡ ಛಂದಸ್ಸು ಅಂದರೆ ಒಂದು ಮೀಟರ್ ಶ್ಲೋಕ ಮಂತ್ರದ ಅಕ್ಷರ ಸಂಖ್ಯೆ, ಅದನ್ನು ಸ್ತೋತ್ರ ಮಾಡಿ ಏನು ಉಪಯೋಗ ಅಲ್ಲ. ನಾವು ಗಾಯತ್ರಿ ಛಂದಸ್ಸಿನ ದೇವತೆ, ಅಭಿಮಾನಿ ದೇವತೆಯನ್ನು, ಛಂದಸ್ಸಿನ ಎರಡು, ಗಾಯತ್ರಿಗೆ ಆ ಛಂದಸ್ಸಿನ ಅಭಿಮಾನಿ ದೇವತೆ ಮತ್ತು ಆ ಗಾಯತ್ರಿ ಮಂತ್ರದ ಪ್ರತಿಪಾದ್ಯ ದೇವತೆ, ಎರಡು ದೇವತೆಗಳು. ಇಲ್ಲಿ ಸ್ತ್ರೀಲಿಂಗ ಯಾಕೆ ಬಂತು ಅಂದರೆ ಛಂದಸ್ಸಿನ ಅಭಿಮಾನಿ ದೇವತೆ ಇದ್ದಾಳಲ್ಲ ಅವಳು ಸರಸ್ವತಿ, ಅವಳು ಗಾಯತ್ರಿ ಅಂದರೆ ಸ್ತ್ರೀರೂಪ. ಅದು ಅಲ್ಲಿ ಸ್ತ್ರೀಲಿಂಗ ಅನ್ನೋದು ಸಹಜವಾಗಿ. ಆಯಾತು ವರದಾದೇವಿ, ನಾವು ಬಯಸಿದಂಥ ಅಭೀಷ್ಟವನ್ನು ಕೊಡತಕ್ಕಂಥ ಗಾಯತ್ರಿ ಛಂದಸ್ಸಿನ ಅಭಿಮಾನಿ ದೇವತೆಯಾದ ಸರಸ್ವತಿ ಅವಳು ಬಂದು ನನ್ನಲ್ಲಿ ಸನ್ನಿಹಿತಲಾಗಲಿ. ಯಾಕೆ ಸನ್ನಿಹಿತ ಆಗಬೇಕು ಗೊತ್ತಾ? ಗಾಯತ್ರಿಯನ್ನು ಸರಿ ಉಚ್ಚಾರ ಮಾಡಬೇಕಲ್ಲ. ಅವಳು ಗಾಯತ್ರಿ ಅಭಿಮಾನಿ ದೇವತೆ. ನಮ್ಮ ಬಾಯಿಯಿಂದ ಗಾಯತ್ರಿಯನ್ನು ಸ್ವಚ್ಛವಾಗಿ ನುಡಿಸಲಿ. ನಾನು ತುಂಬ ಜನರು ಗಾಯತ್ರಿ ಹೇಳುವುದನ್ನು ಕೇಳಿದ್ದೇನೆ, ಕಷ್ಟ ಆಗುತ್ತೆ ಕೇಳಲಿಕ್ಕೆ. ಯಾಕಂದರೆ ಅವರಿಗೆ ಹೇಗೆ ಉಚ್ಚಾರ ಮಾಡೋದು ಅಂತಲೂ ಗೊತ್ತಿಲ್ಲ, ವಿಚಿತ್ರವಾಗಿ ಉಚ್ಚಾರ ಮಾಡ್ತಾರೆ. ಏನು ಅದು ಕೆಲವೊಮ್ಮೆ ನಾನು ಕೆಲವು ಕಡೆ ಹೋದಾಗ ನನಗೆ ಅವರು ಗಾಯತ್ರಿ ಹೇಳಿದಾಗ ಅದು ಯಾವ ಭಾಷೆ ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಅದ್ಭುತವಾಗಿ ಉಚ್ಚಾರ ಮಾಡ್ತಾರೆ. ಸಂಸ್ಕೃತ ಭಾಷೆಯೇ ಅಲ್ಲ, ಆದರೆ ತಾವು ಉಚ್ಚಾರ ಮಾಡೋದು ತಪ್ಪು ಅನ್ನೋದು ಗೊತ್ತಿಲ್ಲ ಅವರಿಗೆ. ಯಾಕೆಂದರೆ ಸಂಸ್ಕೃತ ಗೊತ್ತಿಲ್ಲ. ಉಪನಯನ ದಿವಸ ಅಂತ ಒಂದು ಪುಸ್ತಕ ಕೊಟ್ಟು ಊರು ಹೊಡೋದು ಅಂತ ಹೇಳಿದ್ದಾರೆ, ಊರು ಹೊಡೆದು ಬಿಟ್ಟಿದ್ದಾರೆ. ತಪ್ಪು ಊರು ಹೊಡೆದ್ರೆ ಸಾಯೋ ತನಕವೂ ತಪ್ಪು ಗಾಯತ್ರಿಗೆ. ಅದಕ್ಕೆ ತಪ್ಪು ಗಾಯತ್ರಿಗೆ ತಪ್ಪು ವಿಶ್ವಾಮಿತ್ರ ಋಷಿ ಅಂತ ಹೇಳಬೇಕು, ಬರೀ ವಿಶ್ವಾಮಿತ್ರ ಅಲ್ಲ, ಯಾರೋ ಒಬ್ಬ ವಿಶ್ವಾಮಿತ್ರ, ಯಾವನೋ ಹೆಡ್ಡ ವಿಶ್ವಾಮಿತ್ರ ಇರಬೇಕು, ನಿಜವಾದ ವಿಶ್ವಾಮಿತ್ರ ಋಷಿ. ವಿಶ್ವಾಮಿತ್ರ ಕಂಡ ಮಂತ್ರವನ್ನು ಹೇಳುವವರು ಬಹಳ ಕಮ್ಮಿ ಜನ. ಎಲ್ಲ ಯಾವುದೋ ಮಂತ್ರ, ಅದಕ್ಕೆ ತಲೆಬುಡ ಇಲ್ಲ, ಅಬದ್ಧ. ಉಚ್ಚಾರ ಮಾಡಲಿಕ್ಕೆ ಹೇಗೆ ಪದಚ್ಛೇದ ಮಾಡೋದು, ಹೇಗೆ ಉಚ್ಚಾರ ಮಾಡೋದು ಒಂದೂ ಗೊತ್ತಿಲ್ಲದೆ ಗಾಯತ್ರಿ ಜಪ ಮಾಡ್ತಾರೆ. ಅದು ಹೇಗೆ ಫಲ ಕೊಡಬೇಕು ಹೇಳಿ? ಅಧ್ವಾನ ಅದು. ಎಲ್ಲ ಮಂತ್ರಗಳು ಗಾಯತ್ರಿ ಒಂದೇ ಅಲ್ಲ. ಹಾಗಾಗಿ ಗಾಯತ್ರಿ ದೇವಿ ಅಂದರೆ ಗಾಯತ್ರಿಯ ಛಂದಸ್ಸಿನ ಅಭಿಮಾನ ದೇವತೆಯಾದ ಸರಸ್ವತಿ ನನ್ನ ಬಾಯಿಯಲ್ಲಿ ಬಂದು ಕೂತು ನನ್ನಿಂದ ಗಾಯತ್ರಿ ಮಂತ್ರವನ್ನು ತಪ್ಪಿಲ್ಲದಂತೆ ನುಡಿಸಲಿ ಅಂತ. ನಾನು ಒಂದು ಸರ್ತಿ ಒಂದು ಕಡೆ ಹೋಗಿದ್ದೆ. ಪಾಪ ಒಬ್ಬಳು ಹೆಣ್ಣುಮಗಳು ಅಲ್ಲಿ ನನ್ನ ಹತ್ರ ಒಂದು ಪ್ರಶ್ನೆ ಹಾಕಿದ್ಲು, ಭಾಳ ತಮಾಷೆ. ನಮ್ಮಲ್ಲಿ ಹೆಚ್ಚಿನವರು ಹೆಣ್ಣುಮಕ್ಕಳು ಗಾಯತ್ರಿ ಹೇಳಬಾರ್ದು, ಅದು ಒಂದು ನಿರ್ಬಂಧ. ಆಮೇಲೆ ಬೇರೆ ಜಾತಿಯವರು ಗಾಯತ್ರಿ ಹೇಳಬಾರ್ದು. ಆಕೆ ಬಂದು ನನ್ನ ಕೇಳಿದ ಪ್ರಶ್ನೆ ಏನು ಗೊತ್ತುಂಟ? ನಾನು ಬಂಟ್ ಕಮ್ಯುನಿಟಿಯವಳು, ನಾನು ಬ್ರಾಹ್ಮಣರವಳಲ್ಲ, ಮತ್ತು ನಾನು ಹೆಣ್ಣು, ಇದು ಎರಡು ಡಿಸ್ಕ್ವಾಲಿಫಿಕೇಷನ್ ಇದೆ, ನಾನು ಗಾಯತ್ರಿ ಹೇಳಬಹುದಾ ಅಂತ ಕೇಳಿದ್ರು. ನಾನು ಹೇಳ್ತಾ ಇದ್ದೇನೆ, ಅದನ್ನು ಕಂಟಿನ್ಯೂ ಮಾಡಬಹುದಾ ಅಂತ. ನೀನು ಏನು ಹೇಳ್ತಿ ಕೇಳುವ ಅಂತ. ಭಾಳ ಆಶ್ಚರ್ಯ. ಬಹಳ ಜನ ಗಂಡಸರು ಹೇಳುವುದಕ್ಕಿಂತ ಚೆನ್ನಾಗಿ ಸ್ವಚ್ಛವಾಗಿ ತಪ್ಪಿಲ್ಲದೆ ಹೇಳಿದ್ಲು. ನಾನು ಹೇಳಿದೆ, ನಿನ್ನ ಬಾಯಲ್ಲಿ ಇಷ್ಟು ಸ್ವಚ್ಛವಾಗಿ ಗಾಯತ್ರಿ ದೇವಿ ನುಡಿಸ್ತಾ ಇದ್ದಾಳೆ, ಜಪ ಮಾಡಪ್ಪ. ಯಾಕೆಂದರೆ ನಾನು ಹೇಳಿದೆ, ಬಹಳ ಜನ ಗಂಡಸರಿಗೆ ಇಷ್ಟು ಸ್ವಚ್ಛ ಉಚ್ಚಾರ ಇಲ್ಲ. ನಿನ್ನ ಉಚ್ಚಾರ ಒಂದು ಸ್ವಲ್ಪವೂ ಅಲ್ಪ ಪ್ರಾಣ ಮಹಾಪ್ರಾಣ ಆಗಲಿ ಯಾವುದೂ ತಪ್ಪಿಲ್ಲದೆ ಅಷ್ಟು ಸ್ವಚ್ಛವಾಗಿ ಗಾಯತ್ರಿ ಹೇಳಿದ್ಲು. ನನಗೆ ನಿಜವಾಗಿ ಸಂತೋಷ ಆಯಿತು. ನಿನಗೆ ನಿನ್ನ ಬಾಯಿಂದ ನುಡಿಸ್ತಾ ಇದ್ದಾನೆ ಭಗವಂತ ತಪ್ಪಿಲ್ಲದೆ, ಮತ್ತು ನೀನು ಯಾಕೆ ಹೇಳಬಾರ್ದು? ಹೇಳು, ನಿನ್ನ ಖಂಡಿತವಾಗಿ ಜಪ ಮಾಡು ಅಂತ ಹೇಳಿದೆ. ಹಾಗೆ ಅದಕ್ಕೋಸ್ಕರ ಆಯಾತು ವರದಾದೇವಿ, ಅವಳು ನಮ್ಮಿಂದ ಸ್ವಚ್ಛವಾದ ಉಚ್ಚಾರ ಮಾಡುವ ವರವನ್ನು ಕೊಡುವವಳು ಅವಳು. ಅದೊಂದು ದೊಡ್ಡ ವರ. ಸ್ವಚ್ಛವಾದ ಮಾತು ಉಂಟಲ್ವ, ಈಗ ಮಾತನಾಡುವುದೇ ಒಂದು ಮನುಷ್ಯನಿಗೆ ವಿಶಿಷ್ಟವಾದ ವರ, ಬೇರೆ ಯಾರಿಗೂ ಇಲ್ಲದ ವರ. ಆದರೆ ಸ್ವಚ್ಛವಾಗಿ ತಪ್ಪಿಲ್ಲದೆ ಮಾತಾಡ್ತಾನೆ ಎಂದರೆ ಅದ್ಭುತ. ರಾಮಚಂದ್ರ ಹನುಮಂತನನ್ನು ಹೊಗಳಿದ್ದು ಈ ಕಾರಣಕ್ಕೋಸ್ಕರ. ಹನುಮಂತನ ಬಂದು ಭೇಟಿಯಾದಾಗ ಕಾಡಿನಲ್ಲಿ ಅವನು ಮೊದಲು ಹೇಳ್ತಾನೆ, ಬಹುವ್ಯಾಹರತ ಅನೇನ ನ ಕಿಂಚಿತ್ ಅಪಶಬ್ದಿತಂ. ಇಷ್ಟು ಹೊತ್ತು ಮಾತಾಡಿದ, ಒಂದು ಅಪಶಬ್ದ, ಒಂದು ತಪ್ಪು ಉಚ್ಚಾರ ಬರಲಿಲ್ಲ. ಅದ್ಭುತ ವ್ಯಕ್ತಿ ಈತ ಅಂತಾನೆ ರಾಮ. ನಮ್ಮಲ್ಲಿ ಆ ಭಾಷಾ ಶುದ್ಧಿ ಅನ್ನೋದು ಇವತ್ತು ಹೊರಟು ಹೋಗ್ತಾ ಇದೆ. ಇವತ್ತು ಎಮ್ ಎ ಆದವರಿಗೆ ಸರಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರೋಲ್ಲ. ಅದು ಕನ್ನಡ ಅಂತೂ ಬರುವುದೇ ಇಲ್ಲ. ಯಾಕೆಂದರೆ ಇಂಗ್ಲೀಷ್ ಕಲಿಯುವುದು ಅಂತ ಕನ್ನಡ ಬರೀತಾರೆ, ಇಂಗ್ಲೀಷು ಸರಿ ಬರೋಲ್ಲ, ಕನ್ನಡ ಮರೆತು ಹೋಗಿರುತ್ತೆ, ಯಾವುದೂ ಬರೋಲ್ಲ.
ಆ ಕಡೆ ಇಂಗ್ಲೀಷು ಇಲ್ಲ, ಈ ಕಡೆ ಕನ್ನಡವೂ ಇಲ್ಲ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತವರಿಗಂತೂ ಅವ್ರಿಗೆ ಸರಿ ಇಂಗ್ಲೀಷು ಬರೋಲ್ಲ, ಎಡೆಬಿಡಂಗಿಗಳು, ಅದಕ್ಕೆ ಯಾವುದೂ ಬರೋಲ್ಲ ಸರಿಯಾಗಿ. ಹಾಗೆ ಒಂದು ಭಾಷಾ ಶುದ್ಧವಾದ ಭಾಷೆ ಇವತ್ತು ಹೊರಟು ಹೋಗಿದೆ. ಇವತ್ತು ಶುದ್ಧವಾದ ಮಾತು ಅನ್ನೋದಕ್ಕೆ ವಿರಳವಾಗಿದೆ. ನೀವು ಸಾಮಾನ್ಯ ಮಹಾಪ್ರಾಣ ಅಂತೂ ಆಲ್ಮೋಸ್ಟ್ ಇಲ್ಲ. ಭೇದ ಅಂತಾರೆ, ಭೇದ ಅಂತ ಹೇಳಿಕ್ಕೆ ಬರೋಲ್ಲ. ಈ ಶಬ್ದಗಳ ಅಲ್ಪಪ್ರಾಣ ಮಹಾಪ್ರಾಣಗಳನ್ನು ಬಹಳ ಖಚಿತವಾಗಿ ತಪ್ಪಿಲ್ಲದೆ ಉಚ್ಚಾರ ಮಾಡೋದು ನಾನು ಯಾವಾಗಲೂ ಹೇಳೋದುಂಟು. ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಮಕ್ಕಳಿಗೆ ಸ್ವಚ್ಛ ಉಚ್ಚಾರ ಬರಲಿ ಅಂತ ಹಿಂದೆ ಕಲಿಸಿಕೊಡ್ತಿದ್ದರು. ವಾಶ್ಚಾರೇಡ್ ಧ್ವಜಧಕ್ ಧೃತೋಡ್ ಅಧಿಪತಿ ಕುದ್ರೇಡ್ಜಿ ಜಾನಿರ್ ಗಣೇಡ್ ಗೋರಾಡ್ ಆರು ಡುರಸರೇ ಡುರಪತಿ ಗ್ರೈವೇಯಕ ಭ್ರಾಡರಂ. ಇದನ್ನು ಒಂದೇ ಸ್ಟ್ರೆಚ್ಗೆ ಹೇಳಿದರೆ ಇವತ್ತು ಗಂಡದ ದೊಡ್ಡವರಿಗೆ ಹೇಳಲಿಕ್ಕಾಗಲಿಕ್ಕಿಲ್ಲ. ಅಂದರೆ ನಾಲಿಗೆ ಅಷ್ಟು ಶಾರ್ಪ್ ಆಗಬೇಕು ಅಂತ ಬಜೆಪಿನಾರಿ ನಕ್ಕಿಸಿ ಇದನ್ನು ಹೇಳಿಸ್ತಿದ್ರು ಚಿಕ್ಕ ಮಕ್ಕಳ ಬಾಯಲ್ಲಿ. ಅವಾಗೆಲ್ಲ ಸ್ವಚ್ಛ ಉಚ್ಚಾರ. ಇವತ್ತು ಸ್ವಚ್ಛ ಉಚ್ಚಾರ ಅನ್ನೋದು ಹುಡ್ಕೊಂಡು ಹೋಗಬೇಕು, ಸಿಕ್ಕಿದರೆ ದೊಡ್ಡ ಪೂರ್ವಜನ್ಮದ ಪುಣ್ಯ. ಹಾಗೆ ಅದಕ್ಕೋಸ್ಕರ ಯಾವಾಗಲೂ ನಾವು ಒಂದು ಮಂತ್ರವನ್ನು ಜಪಿಸುವಾಗ ಆ ಮಂತ್ರದ ಛಂದಸ್ಸಿನ ಅಭಿಮಾನಿ ದೇವತೆಯನ್ನು ಪ್ರಾರ್ಥಿಸಿಕೊಳ್ಬೇಕು. ತಪ್ಪಿಲ್ಲದೆ ನಮ್ಮ ಬಾಯಿಯಿಂದ ಮಂತ್ರವನ್ನು ನುಡಿಸು ತಾಯಿ. ಆಯಾತ ವರದಾದೇವಿ. ಆ ವರದಾದೇವಿ ಎಂಥವಳು ಅಂದರೆ ಆ ಛಂದೋಮಾನಿನಿಯಾಗಲಿ, ಅದರಿಂದ ಪ್ರತಿಪಾದ್ಯನಾದ ಭಗವಂತ. ಅಕ್ಷರಂ ಬ್ರಹ್ಮ ಸಂಹಿತಂ. ಆ ಮಂತ್ರ ಉಂಟಲ್ಲ, ಛಂದಸ್ಸು, ಆ ಛಂದಸ್ಸಿನ ದೇವಿ ಅವಳು ಏನು ಅಂದರೆ ಅವಳು ಅಕ್ಷರ ರೂಪಳು. ಗಾಯತ್ರಿಯಿಂದ 24 ಅಕ್ಷರಗಳು. ಎಂಥ ಅಕ್ಷರ? ಬ್ರಹ್ಮ ಸಂಹಿತಂ. ಅಂದರೆ ಬ್ರಹ್ಮ ಸಂಹಿತಂ ಅಂದರೆ ಅದರಿಂದ ಪ್ರತಿಪಾದ್ಯನಾದ ಭಗವಂತನಿಗೆ ಸದೃಶವಾದದ್ದು ಅಂತ. ಮಂತ್ರ ಭಗವಂತನಿಗೆ ಸದೃಶವಾದದ್ದು ಅಂತ. ಯಾಕೆ ಅಂದರೆ ಋಗ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ಯಾವತ್ ಬ್ರಹ್ಮ ವಿಷ್ಠಿತಂ ತಾವತೀ ವಾಕ್. ಭಗವಂತ ಎಷ್ಟು ಅನಂತನೋ ಅಷ್ಟೇ ಅನಂತವಾದದ್ದು ಮಾತು ಅಂತ. ಮಾತಿಗೂ ಕೊನೆ ಇಲ್ಲ. ಅದರಿಂದ ಭಗವಂತನಿಗೆ ಸರಿಸಾಟಿಯಾದದ್ದು ಮಾತು. ಯಾಕೆಂದರೆ ಭಗವಂತನಿಗೂ ಕೊನೆ ಇಲ್ಲ, ವೇದವಾಕ್ಯಗೂ ಕೊನೆ ಇಲ್ಲ. ಅದು ಅನಾದಿ ಅನಂತವಾದಂಥದ್ದು. ಅಷ್ಟೇ ಅಲ್ಲ, ಬ್ರಹ್ಮ ಸಂಹಿತಂ. ಈ 24 ಅಕ್ಷರದ ಅಥವಾ 8 ಅಕ್ಷರದ ಓಂಕಾರ, 24 ಅಕ್ಷರದ ಗಾಯತ್ರಿ ಉಂಟಲ್ಲ, ಈ ಅಕ್ಷರಂ ಬ್ರಹ್ಮ ಸಂಹಿತಂ, ವೇದಕ್ಕೆ ತುಲ್ಯವಾದ. ಬ್ರಹ್ಮ ಅಂದರೆ ವೇದ. ಯಾಕೆಂದರೆ ಇಡೀ ವೇದ ಏನು ಹೇಳುತ್ತೆ? ಅದರ ಸಾರ ಓಂಕಾರ, ಅದರ ಸಾರ ಗಾಯತ್ರಿ. ಅದರಿಂದ ಬ್ರಹ್ಮ ಸಂಹಿತಂ ಅಂದರೆ ವೇದಕ್ಕೆ ಸಮಾನ, ಇಡೀ ವೇದಕ್ಕೆ ಸಮಾನ ಇದು. ನೀವು ಒಂದು ಗಾಯತ್ರಿ ಹೇಳಿದರೆ ಇಡೀ ವೇದದ ಸಮಸ್ತ ಮಂತ್ರಗಳನ್ನು ಉಚ್ಚಾರ ಮಾಡಿದಂತೆ ಆಯಿತು. ಅಂದರೆ ಅದಕ್ಕೆ ಹೇಳಿದ ಕಂಡೆನ್ಸ್ಡ್ ಪಿಲ್ ಅಂತ ನಿನ್ನೆ. ಓಂಕಾರ ಆಗಲಿ ಗಾಯತ್ರಿ ಆಗಲಿ ಸಮಸ್ತ ವೇದಗಳ ಸಾರ. ಅದರಿಂದ ಬ್ರಹ್ಮ ಸಂಹಿತಂ ಅಂದರೆ ವೇದಕ್ಕೆ ಸಮಾನ. ಇಡೀ ವೇದವನ್ನು ಪಠಿಸಿದಂಥ ಶಕ್ತಿ ಬರೀ ಗಾಯತ್ರಿಯಿಂದ, ಬರೀ ಓಂಕಾರದಿಂದ ನಿಷ್ಪನ್ನ ಆಗತ್ತೆ. ಅದರಿಂದ ಪ್ರತಿಪಾದ್ಯನಾದ ಭಗವಂತ ಅವನು ಅಕ್ಷರ, ಕ್ಷರಣ ಇಲ್ಲದವ. ಹಿಂದೆ ಅದರ ಅರ್ಥ ಹೇಳಿದೆನು, ಸಾವಿಲ್ಲದವ, ಬಯಸಿದ ವರಗಳನ್ನು ಕೊಡುವವ, ಅದೇ ವರದ. ಆಮೇಲೆ ಅವನು ಬ್ರಹ್ಮ, ಪರಿಪೂರ್ಣನಾದವ. ಅದೇ ಮತ್ತೆ ಬ್ರಹ್ಮ ಸಂಹಿತಂ, ವೇದಗಳಿಂದ ಚೆನ್ನಾಗಿ ತಿಳಿಯಲ್ಪಟ್ಟವು. ಅವನು ತಿಳಿಬೇಕಾದ್ರೆ, ನಮ್ಮ ಸರಿಯಾಗಿ ತಿಳಿಬೇಕಾದ್ರೆ ಬ್ರಹ್ಮದಿಂದ ಸಂಹಿತಂ, ಸಮ್ಯಕ್ ಜ್ಞಾತಂ, ವೇದ ಪ್ರತಿಪಾದ್ಯನಾಗಿರತಕ್ಕ ಅಕ್ಷರ ಅವನು. ಅವನನ್ನು ಪ್ರತಿಪಾದಿಸುವ ಅಕ್ಷರ ಇದು. ಹೀಗೆ ಅಕ್ಷರಂ. ಮತ್ತು ಗಾಯತ್ರಿ ಛಂದಸಾಂ ಮಾತಾ. ಗಾಯತ್ರಿ ಛಂದಸ್ಸು ಎಲ್ಲ ಛಂದಸ್ಸುಗಳ ತಾಯಿ ಅಂಥೇಳಿ. ಒಂದು ತಮಾಷೆ ಏನು ಗೊತ್ತುಂಟ? ಇದರ ಬೇರೆ ಅರ್ಥಗಳು ಮೂಲಭೂತವಾಗಿ ಏನು ಗೊತ್ತುಂಟ? ವೇದದಲ್ಲಿ ಬರುವಂಥ ಛಂದಸ್ಸಿನಲ್ಲಿ ಶುರುವಾಗುವುದು ಯಾವುದರಿಂದ ಗೊತ್ತಾ? ಗಾಯತ್ರಿಯಿಂದ. ಅದರ ಮೇಲೆ 24 ಅಕ್ಷರದ ಗಾಯತ್ರಿ. ಅದರ ನಂತರ ಅದರಿಂದ 28 ಅಕ್ಷರದ ಉಷ್ಣಿಕ್ ಹುಟ್ಟಿತು, 32 ಅಕ್ಷರದ ಅನುಷ್ಠುಪ್ ಹುಟ್ಟಿತು, 36 ಅಕ್ಷರದ ಬೃಹತಿ ಹುಟ್ಟಿತು, 40 ಅಕ್ಷರದ ಪಂಕ್ತಿ ಹುಟ್ಟಿತು, 44 ಅಕ್ಷರದ ತ್ರಿಷ್ಟುಪ್ ಹುಟ್ಟಿತು, 48 ಅಕ್ಷರದ ಜಗತಿ, ಮತ್ತು ಇನ್ನು ಬೃಹತ್. ಅಂದರೆ ಎಲ್ಲ ಛಂದಸ್ಸುಗಳ ತಾಯಿದಾಯ್ತಲ್ಲ, ಇಲ್ಲಿಂದ ಹುಟ್ಟೋದು. 24ರಿಂದ 28, 32, 36, 40, 44, 48 ಮುಖ್ಯವಾಗಿ ಇವಿಷ್ಟು ಛಂದಸ್ಸುಗಳು. ಅಂದರೆ ಎಲ್ಲ ಛಂದಸ್ಸುಗಳು ಕೂಡ 24ರಿಂದ ಹುಟ್ಟಿದವುಗಳು. 24ರಿಂದ ಕೆಳಗಿನ ಛಂದಸ್ಸುಗಳು ಇದ್ದಾವೆ ಛಂದಸ್ಶಾಸ್ತ್ರ. 1 ಅಕ್ಷರದ ಛಂದಸ್ಸು, 2 ಅಕ್ಷರ, ಅದೆಲ್ಲ ವೇದದಲ್ಲಿ ಬರೋಲ್ಲ.
ಇನ್ನು ನೀವು ಅದೇ ಇದರಲ್ಲಿ ಬರ್ತಕ್ಕಂಥ ಒಂದಕ್ಷರ ಛಂದಸ್ಸು ಅಂದರೆ ಓಂಕಾರ, ಅದು ಒಂದಕ್ಷರ ಅದೇ. ಆದರೆ ವಾಸ್ತವಿಕವಾಗಿ ಪದ್ಯಗಳಲ್ಲಿ ಇದು ಗಾಯತ್ರಿಯಿಂದ. ಆದರೆ ಛಂದಸಾಂ ಮಾತಾ ಅಂತಂದರೆ ಎಲ್ಲ ವೇದ ಮಂತ್ರಗಳಿಗೆ ತಾಯಿ ಗಾಯತ್ರಿ ಅಂತ. ಆದ್ದರಿಂದಲೇ ಇಡೀ ವೇದವನ್ನು ಓದಲಿಕ್ಕೆ ಅಧಿಕಾರ ಸಂಪತ್ತಿ ಬರುವುದಕ್ಕೋಸ್ಕರ ಮೊದಲು ಉಪದೇಶ ಮಾಡುವುದು ಗಾಯತ್ರಿಯನ್ನು. ಯಾಕೆಂದರೆ ಅದು ತಾಯಿ. ಅದು ಉಪದೇಶ ಆಯಿತು ಅಂದರೆ ಮಕ್ಕಳನ್ನು ಮತ್ತೆ ಉಪದೇಶ ಇಲ್ಲದೆ ಓದಬಹುದು. ಇಡೀ ವೇದವನ್ನು ಉಪದೇಶ ಕೊಡುವ ಕ್ರಮ ಇಲ್ಲ. ಗಾಯತ್ರಿ ಛಂದಸ್ಸುಗಳಿಗೆ ತಾಯಿ ಅಂತ. ಯಾಕೆಂದರೆ ಅದು ನಾನು ನಿನ್ನೆ ಕೂಡ ಹೇಳಿದೆ, ಓಂಕಾರದಿಂದ ವ್ಯಾಹೃತಿ ಹುಟ್ಟಿತು. ಓಂ ಅನ್ನುವುದು ಆ ಊಮ 3 ಅಕ್ಷರಗಳಿಂದ ಭೂಹು ಭುವಃ ಸುವಃ ಅಂತ. ವ್ಯಾಹೃತಿಯಿಂದ ಗಾಯತ್ರಿಯ 3 ಪಾದ ಹುಟ್ಟಿತು. ಗಾಯತ್ರಿಯ 3 ಪಾದದಿಂದ 3 ವೇದಗಳು ಹುಟ್ಟಿದವು. ಅಂದರೆ ಅದರಿಂದ ಅದರ ವಿಸ್ತಾರ ರೂಪವಾಗಿ. ಹಾಗಾಗಿ 3 ವೇದಗಳ ತಾಯಿ ಆಯಿತಲ್ಲ 3 ಪಾದದ ಗಾಯತ್ರಿ. ಹಾಗೆ ಛಂದಸಾಂ ಮಾತಾ, ವೇದ ಮಾತಾತು ಗಾಯತ್ರಿ ಅಂತ ಬೇರೆ ಕಡೆ ಹೇಳ್ತಾರೆ. ಗಾಯತ್ರಿ ಇಡೀ ವೈದಿಕ ವಾಂಗ್ಮಯದ ತಾಯಿ ಬೇರು. ಆ 3 ಪಾದದಿಂದ ಮತ್ತೆ 3 ವೇದಗಳು ಬೆಳೆದು ಬಂದವು. ಗಾಯತ್ರಿ ಛಂದಸಾಂ ಮಾತಾ. ಗಾಯತ್ರಿ ಅನ್ನುವಂಥದ್ದು ಛಂದಸ್ಸಿನ ದೇವತೆಯಾಗಿಟ್ಟುಕೊಂಡು ನಾವು ಅರ್ಥ ಮಾಡಿದೆವು. ಗಾಯತ್ರಿ ಅಂತ ಭಗವತ್ ಶಕ್ತಿಯ ಹೆಸರು ಕೂಡ ಗಾಯತ್ರಿ ಅಂತ. ಇದನ್ನು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಛಂದೋಭಿಧಾನಾತ್ ತಥಾ ಚೇತೋರ್ಪಣ ನಿಗದಾತ್. ಎಲ್ಲ ವೇದದಲ್ಲೆಲ್ಲ ಛಂದಸ್ಸಿನ ಸ್ತೋತ್ರ ಬರುತ್ತೆ, ದೇವರ ಸ್ತೋತ್ರ ಬರೋಲ್ಲ. ಏನು ಗಾಯತ್ರಿ ಅಂತಾರೆ. ಅದಕ್ಕೆ ಅದು ತಥಾ ಚೇತೋರ್ಪಣ ನಿಗದಾತ್. ಗಾಯತ್ರಿ ಅನ್ನುವ ಶಬ್ದದಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕು ಅನ್ನುವುದಕ್ಕೆ ಆ ಹೆಸರು ಕೊಟ್ಟದ್ದು. ಅದು ಛಂದಸ್ಸಿನ ಹೆಸರಲ್ಲ, ಆ ಛಂದಸ್ಸಿನಿಂದ ಪ್ರತಿಪಾದ್ಯನಾದ ಭಗವಂತನ ಹೆಸರು. ಅದಕ್ಕೆ ಏನು ಅರ್ಥ ಅಂತ ಅನ್ನೋದು ಕೂಡ ಹೇಳ್ತದೆ ಅದು ವೇದ. ಗಾಯಂತಂ ತ್ರಾಯತೆ ಇದು ಗಾಯತ್ರಿ ಅಂತ. ಅದನ್ನು ಯಾರು ಗಾನ ಮಾಡ್ತಾನೆ ಅವನನ್ನು ರಕ್ಷಣೆ ಮಾಡುವ ಭಗವಂತ ಗಾಯತ್ರಿ ಅಂದರೆ. ಮಂತ್ರ ರಕ್ಷಿಸುವುದಿಲ್ಲ, ಮಂತ್ರ ಪ್ರತಿಪಾದನಾದ ಭಗವಂತ ರಕ್ಷಿಸ್ತಾನೆ. ಅಂದರೆ ಯಾರು ಗಾಯತಿ ಗಾನ ಮಾಡ್ತಾನೆ, ಪಠಿಸ್ತಾನೆ, ಅವನನ್ನು ಅಂದರೆ ರಕ್ಷಿಸ್ತಾನೆ. ಹಾಗಾಗಿ ಆ ಭಗವತ್ ಶಕ್ತಿಯನ್ನೇ ಗಾಯತ್ರಿ ಅಂತ ಹೇಳ್ತಾರೆ, ಬರೀ ಛಂದಸ್ಸನ್ನಲ್ಲ. ಅವನು ಎಂಥವ ಭಗವಂತ, ಗಾಯತ್ರಿ ಪ್ರತಿಪಾದನಾದ ಭಗವಂತ. ಛಂದಸಾಂ ಮಾತಾ, ಸಮಸ್ತ ಛಂದಸ್ಸುಗಳ ಅರ್ಥವನ್ನು ತಿಳಿದವನು ಅವನೊಬ್ಬನೇ. ವೇದಾಂತ ಅವನು ಹೇಳ್ತಾನೆ, ವೇದಾಂತಕರದ್ದು ವೇದ ವಿದೇವ ಚಾಹಂ. ನಾನು ವೇದಗಳನ್ನು ಮಾಡಿಲ್ಲ, ಆದರೆ ವೇದಗಳನ್ನು ಬಲ್ಲವನು ನಾನು ಮಾತ್ರ. ನಾನ್ಯೋ ಮದ್ವೇದ ಕಶ್ಚನ, ಭಾಗವತರು ಹೇಳ್ತಾರೆ. ನಾನಲ್ಲದೆ ಇನ್ಯಾರಿಗೂ. ಅದು ವೇದ ಛಂದಸಾಂ ಅಂದರೆ ವೇದ ಮಂತ್ರಗಳ ಮಾತಾ ಮಾನಂ ಜ್ಞಾನಂ ತಿಳಿದವನು. ವೇದ ಮಂತ್ರಗಳ ಸಮಸ್ತ ಅರ್ಥವನ್ನು ತಿಳಿದವನು ಭಗವಂತನೊಬ್ಬನೇ. ಅದರಿಂದ ಅವನು ಛಂದಸಾಂ ಮಾತಾ. ಮತ್ತು ಮಾತಾ ಅಂದರೆ ಅದನ್ನು ಆವಿಷ್ಕಾರ ಮಾಡಿ ನಮಗೆ ಕೊಟ್ಟವ ಮತ್ತು ಅದರ ಪೂರ್ತಿ ಅರ್ಥವನ್ನು ತಿಳಿದವ ಅಂಥ ಭಗವಂತ. ಮತ್ತು ಅಂಥ ಭಗವಂತನ ಪ್ರತಿಪಾದಿಸುವ ಗಾಯತ್ರಿ ಮಂತ್ರದ ದೇವತೆ ಆಗಿರತಕ್ಕ ಸರಸ್ವತಿ. ಅವಳು ಏನು ಮಾಡಬೇಕು? ಅವರ ಇಬ್ಬರದ್ದು ಪ್ರಾರ್ಥನೆ. ಇದಂ ಬ್ರಹ್ಮ ಜುಷಸ್ವಮೇ. ಈ ಮಹತ್ತರವಾಗಿರತಕ್ಕಂಥ ಮಂತ್ರ, ಬ್ರಹ್ಮ ಅಂದರೆ ಅತ್ಯಂತ ಶ್ರೇಷ್ಠವಾದ ಸಮಸ್ತ ವೇದ ಸಾರಭೂತವಾಗಿರತಕ್ಕಂಥ ಈ ಮಂತ್ರ ಏನಿದೆ, ಆ ಮಂತ್ರವನ್ನು ಮತ್ತು ಅದರಿಂದ ಪ್ರತಿಪಾದ್ಯವಾದ ಈ ಪರಬ್ರಹ್ಮನನ್ನು ಮೇ ಜುಷಸ್ವ, ನಮಗೆ ಅರ್ಥ ಆಗುವಂತೆ ಮಾಡೋದು, ನಮಗೆ ಅದು ಅರಿವು ಬರುವಂತೆ ಮಾಡೋದು, ತಿಳಿದು ಜಪ ಮಾಡುವಂತೆ ಮಾಡೋದು, ಅದನ್ನು ನಾವು ಪ್ರೀತಿಸುವಂತೆ ಮಾಡುವಂಥ. ಜುಷಿಯಿಂದ ಪ್ರೀತಿಯಿಂದ ಅದನ್ನು ಅನುಸರಿಸುವುದು ಜೋಷಣ ಅಂದರೆ ಅದನ್ನು ಪ್ರೀತಿಸಬೇಕಾದ್ರೆ ಅರ್ಥ ಆಗಬೇಕು. ಅರ್ಥ ಆಗದಿದ್ದ ಪ್ರೀತಿ ಬರೋಲ್ಲ. ಈ ಹೆಚ್ಚಿನವರು ಗಾಯತ್ರಿ ಜಪ ಮಾಡಬೇಕಂದ್ರೆ ಪ್ರೀತಿಯಿಂದ ಅಲ್ಲ. ಅಯ್ಯೋ ಮಾಡದಿದ್ದರೆ ಏನೋ ನರಕಾದ್ಯನರ್ಥ ಆಗುತ್ತಪ್ಪ ಅದಕ್ಕೆ ಮಾಡೋದು. ಎಲ್ಲೋ ನರಕದಲ್ಲಿ ನಾಳೆ ಯಮ ನೀನು ಗಾಯತ್ರಿ ಜಪ ಮಾಡಲಿಲ್ಲ ಬಾಯಲ್ಲಿ ನೀನು ಕರ್ಕೊಂಡು ಹೋಗ್ತಾನೆ ಅನ್ನೋ ಭಯಕ್ಕೆ ಮಾಡೋದು ಹೊರತು ಪ್ರೀತಿಯಿಂದ ಮಾಡೋಲ್ಲ. ಅದಕ್ಕೆ ಜುಷಸ್ವ ಅಂದರೆ ನಾವು ಅದನ್ನು ಅರಿತು ಪ್ರೀತಿಸಿ ಜಪಿಸುವಂತೆ ಮಾಡು. ಅದಕ್ಕೆ ಬೇಕಾಗಿರ್ತಕ್ಕ ಪೂರ್ವ ಸಿದ್ಧತೆ ಬೇಕಲ್ಲಪ್ಪ. ನಿನ್ನ ಮನಃಶುದ್ಧಿ, ನಿನ್ನಲ್ಲಿರ್ತಕ್ಕ ಪಾಪಗಳನ್ನೆಲ್ಲ ತೊಳ್ಕೊಂಡಿದ್ದೀಯೋ ಅಂತ ಕೇಳಿದರೆ ಅದಕ್ಕೆ ನಾವು ಮಾಡಿಯಾಗಿದೆ. ಅಗ್ನಿಶ್ಚ ಮಾಮನ್ಯಶ್ಚ ಯದಹ್ನಾತ್ ಕುರುತೆ ಪಾಪಂ ತದಹ್ನಾತ್ ಪರಿಮುಚ್ಯತೆ, ಯದ್ರಾತ್ರ್ಯಾತ್ ಕುರುತೆ ಪಾಪಂ ತದ್ರಾತ್ರ್ಯಾತ್ ಪರಿಮುಚ್ಯತೆ. ಪಾಪದ ಭಯ ಬೇಡ. ಯಾಕೆಂದರೆ ನೀವು ಅಭಿಮಂತ್ರಣ ಮಾಡಿ ಆ ಮಂತ್ರವನ್ನು ಅಭಿಮಂತ್ರಿಸಿ ಆ ನೀರನ್ನು ಅಪೋಷಣೆ ಮಾಡಿದರೆ ಹಗಲು ಮಾಡಿದ ಪಾಪ ಆ ಹಗಲಲ್ಲೇ ಸೂರ್ಯ ಕಂತುವಾಗ ಹಗಲು ಹೋಗುವಾಗ ಆ ಪಾಪವೂ ಹೊರಟು ಹೋಯಿತು.
ರಾತ್ರಿ ಮಾಡಿದ ಪಾಪ ರಾತ್ರಿ ಕಳೆದು ಬೆಳಕು ಬರುವಾಗ ರಾತ್ರಿ ಜೊತೆಗೆ ಹೋಯಿತು. ಅದು ಯಾವುದೂ ನಿಮ್ಮ ಬೆನ್ನು ಹತ್ತಿ ನಿಲ್ಲೋಲ್ಲ, ಅದನ್ನು ಪರಿಹರಿಸುವ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ ಅಂತ. ಯಾರು ಪಾಪ ಮಾಡಿದ್ದಾನೆ ಅದರಿಂದ ಕಳಚಿಕೊಳ್ಳುವ ಶಕ್ತಿಯು ಕೂಡ ಒಬ್ಬ ಸಾಧಕನಲ್ಲಿದೆ. ನಮಗೆ ಈಗ ಏನಾಗಿದೆ ಅಂದರೆ ಅದನ್ನು ಕಳಚಿಕೊಳ್ಳೋದು ಮರೆತು ಹೋಗಿದೆ, ಮಾಡುವುದು ಅಭ್ಯಾಸ ಆಗಿಬಿಟ್ಟಿದೆ. ಮಾಡುವುದ್ರಲ್ಲಿ ಎಕ್ಸ್ಪರ್ಟು, ಕಳಚಿಕೊಳ್ಳೋದು ಹೇಗೆ ಗೊತ್ತಿಲ್ಲ. ಅದೇ ಅವ್ರು ಹೇಳ್ತಾರೆ, ಯಾರು ಪಾಪ ಮಾಡ್ತಾನೆ ಅವನಿಗೆ ಪಾಪದಿಂದ ಕಳಚಿಕೊಂಡು ಬದುಕುವುದಕ್ಕೂ ಗೊತ್ತಿರಬೇಕು. ಅದಕ್ಕೇನು ಕಷ್ಟ ಇಲ್ಲ. ಅದೇ ರೋಗ ಬಂದಾಗ ಔಷಧ ಹೇಗೆ, ಹಾಗೆ ಅದಕ್ಕೊಂದು ಔಷಧ ಇದೆ. ಆ ಪಾಪಗಳನ್ನು ಪರಿಹರಿಸುವಂಥ ಒಂದು ಔಷಧ ಇದೆ, ಅದು ಮಂತ್ರ. ಮಂತ್ರ ಔಷಧ, ಮಂತ್ರವೇ ಔಷಧ. ಆ ಮಂತ್ರ ಮನಸ್ಸಿನಲ್ಲಿ ಆ ಪಾಪಗಳನ್ನು ನಾನು ತೊಳೆದು ಸ್ವಚ್ಛನಾದೆ ಅನ್ನತಕ್ಕಂಥ ವಿಲ್ ಪವರನ್ನು ನಿರ್ಮಾಣ ಮಾಡುತ್ತೆ. ಆ ವಿಲ್ ಪವರ್ನಿದ್ರೆ ನಿಮ್ಮ ಪಾಪಗಳು ನಿಲ್ಲೋಲ್ಲ. ಆದ್ದರಿಂದ ಹಗಲು ಮಾಡಿದ ಪಾಪ ಹಗಲಿನ ಜೊತೆಗೆ ಹೋಯಿತು, ರಾತ್ರಿ ಮಾಡಿದ ಪಾಪ ರಾತ್ರಿ ಜೊತೆಗೆ ಹೋಯಿತು ಅಂತಾರೆ. ಅವರ ಧೈರ್ಯ ನೋಡಿ. ಆದ್ದರಿಂದ ಹಗಲು ರಾತ್ರಿ ನಾನು ಸ್ವಚ್ಛ, ನಾನು ಗಾಯತ್ರಿ ಜಪ ಮಾಡಲಿಕ್ಕೆ ನಾನು ಅಧಿಕಾರಿ. ಯಾಕೆಂದರೆ ನಾನು ಒಳಗೂ ಹೊರಗೂ ಸ್ವಚ್ಛನಾಗಿದ್ದೇನೆ. ಅದು ಪರೀಕ್ಷೆ ಏನು ಅಂದರೆ, ಒಳಗಿನ ಸ್ವಚ್ಛತೆಗೆ ಪರೀಕ್ಷೆ ಅದಕ್ಕೆ ಸ್ಕ್ಯಾನಿಂಗ್ ಅಲ್ಲ, ಎಕ್ಸ್ರೇ ಮಾಡಿಸುವುದಲ್ಲ ಡಾಕ್ಟ್ರ್ ಹತ್ರ ಹೋಗಿ. ನಮ್ಮ ಮನಸ್ಸು ಸ್ವಚ್ಛ ಆದರೆ ಒಳ್ಳೆ ಸ್ವಚ್ಛ ಆಯಿತು ಅಂತ ಅರ್ಥ. ಒಳಗಿನ ಸ್ವಚ್ಛತೆಯ ಮಾನದಂಡ ನಮ್ಮ ಮನಸ್ಸು ಕೆಟ್ಟದ್ದನ್ನು ಯೋಚಿಸುವುದಿಲ್ಲ. ಮನಸ್ಸು ಟ್ರಾನ್ಸ್ಪೇರೆಂಟ್ ಆಗಿದೆ, ಸ್ವಚ್ಛವಾಗಿದೆ, ಏನೂ ಕೊಳೆ ಇಲ್ಲ. ಆ ಸ್ಥಿತಿಗೆ ಮನಸ್ಸು ಬಂದಾಗ ತನ್ನಷ್ಟಕ್ಕೆ ಸಹಜವಾಗಿ ಮನಸ್ಸು ಜಪದಲ್ಲಿ ಕೇಂದ್ರಿತವಾಗುತ್ತೆ. ಅಲ್ಲಿ ತನಕ ಜಪ ಮಾಡಿದರೂ ಮನಸ್ಸು ಜಪದಲ್ಲಿ ಇರೋಲ್ಲ, ಆ ಕೊಳೆಯಲ್ಲೇ ಇರುತ್ತೆ. ಅದು ಮನಸ್ಸು ಕೊಳೆಯಲ್ಲಿ ಮುಳುಗಿರುತ್ತೆ, ಜಪ ಅದಕ್ಕೆ ಅಂಟಿಕೊಳ್ಳುವುದೇ ಇಲ್ಲ. ಅದರಿಂದ ಜಪ ಹೊರಗಿಂದ ಹೊರಗೆ, ನಾವು ನಮ್ಮಷ್ಟಕ್ಕೆ ಜಪ ಅದರಷ್ಟಕ್ಕೆ. ಅದು ನಮ್ಮ ಮೇಲೆ ಪರಿಣಾಮವೇ ಮಾಡೋದಿಲ್ಲ. ಕಾರಣ ಮನಸ್ಸಿನಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಅದೀಗ ಕ್ಯಾಸೆಟ್ನಲ್ಲಿ ವಿಷ್ಣು ಸಹಸ್ರನಾಮ ಕ್ಯಾಸೆಟ್ ಇಟ್ಟುಕೊಂಡು ಪಾರಾಯಣ ಮಾಡಿದರೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಪುಣ್ಯ ಬರುತ್ತಾ ಕ್ಯಾಸೆಟ್ಟಿಗೆ? ಹಾಗೇ ಆಯಿತು. ನಾವೊಂದು ಕ್ಯಾಸೆಟ್ಟು ಬಾಯ್ಪಾಠ ಕಲ್ತಿದ್ದೇವೆ, ಹೇಳ್ತೇವೆ. ಆದರೆ ಮಾನಸಿಕವಾದ ಇನ್ವಾಲ್ವ್ಮೆಂಟ್ ಇಲ್ಲದೆ ಯಾವುದನ್ನು ಮಾಡಿದರೂ ವ್ಯರ್ಥ. ಅದು ಇಷ್ಟೊಂದು ವಿಶೇಷ ಅಂದರೆ ಮಂತ್ರದಲ್ಲಿ ಒಂದು ಆ ವೈಬ್ರೇಷನ್ ಒಂದು ಶಕ್ತಿ ಇದೆ. ಅದು ನಾವು ಮೆಂಟಲ್ ಇನ್ವಾಲ್ವ್ಮೆಂಟ್ ಇಲ್ಲದೇ ಇದ್ದರೂ ವೈಬ್ರೇಷನ್ ಕೆಲಸ ಮಾಡುತ್ತೆ ಅಷ್ಟೇ. ಬಿಟ್ಟರೆ ಆ ಮಂತ್ರದ ಶಕ್ತಿ ನಮ್ಮಲ್ಲಿ ಕೆಲಸ ಮಾಡಬೇಕು ಅಂದರೆ ನಾವು ಮಾನಸಿಕವಾಗಿ ಆ ಮಂತ್ರದಲ್ಲಿ ಇರಬೇಕು. ಮನಸ್ಸಿನಲ್ಲಿ ಆ ಮಂತ್ರ, ಅದಕ್ಕೆ ಆಯಾತು. ಆ ಮಂತ್ರ ನನ್ನೊಳಗೆ ಬಂದು ಕೂಡಲಿ, ಮಂತ್ರ ದೇವತೆಗಳು ಕೂಡಲಿ. ಆ ಮಂತ್ರದ ಆವಾಹನೆ ನಮ್ಮಲ್ಲಿ ಮಾಡಿಕೊಂಡು ನಾವು ಮಾನಸಿಕವಾಗಿ ಅದರಲ್ಲಿ ಇನ್ವಾಲ್ವ್ ಆದರೆ ಆಗ ಅದರ ಶಕ್ತಿ ಅಭಿವ್ಯಕ್ತ ಆಗುತ್ತೆ. ಇಲ್ಲದೇ ಇದ್ದರೆ ನಾವು ಬರೀ ಕ್ಯಾಸೆಟ್ಗಳಾದೆವು, ಯಾವ ಮಂತ್ರವೂ ನಮಗೇನೂ ನಾಟೋದಿಲ್ಲ. ಅದನ್ನ ಒಳಗೆ ಸ್ವಚ್ಛ ಆಗಬೇಕು. ನಾವು ಒಳಗೆ ಸ್ವಚ್ಛ ಮಾಡದೆ ಭಗವಂತನನ್ನು ಕರೆದರೆ ಬರೋಲ್ಲ. ನಾವು ಯಾರೋ ಒಬ್ಬ ಸಾಮಾನ್ಯ ಅತಿಥಿ ಬರ್ತಾನೆ ಅಂದರೆ ಮನೆಯನ್ನು ಸ್ವಚ್ಛ ಮಾಡ್ತೀವಿ. ಮನೆಯಲ್ಲಿ ಏನಾದರೂ ಕೊಳೆಗಳು ಇದ್ದರೆ ಅದನ್ನೆಲ್ಲ ಯಾವುದೋ ಒಂದು ಕೋಣೆ ಒಳಗೆ ಹಾಕಿ ಬೀಗ ಹಾಕಿ ಅವರು ಬರುವಾಗ ಹರುಕು ಮುರುಕು ಏನೂ ಕಾಣಬಾರ್ದು ಸ್ವಚ್ಛ ಮಾಡ್ತೇವೆ. ಆದರೆ ಭಗವಂತ ಬರಬೇಕು ಅಂತ ಸ್ವಚ್ಛ ಮಾಡಬೇಕು ಅಂತ ನಮಗೆ ಅನಿಸೋಲ್ಲ. ಒಳಗೆ ಮನಸ್ಸು ಸ್ವಚ್ಛ ಆಗದೆ, ಸ್ವಚ್ಛ ಆಗೋದು ಅಷ್ಟೇ ಅಲ್ಲ, ಮನಸ್ಸಲ್ಲಿ ಎಷ್ಟು ತುಂಬಿಬಿಟ್ಟಿದ್ದೇವೆ ಅಂದರೆ ಭಗವಂತ ಒಳಗೆ ಬರಲಿಕ್ಕೆ ಜಾಗ ಇಲ್ಲ. ಅಲ್ಲಿ ಅಷ್ಟು ಬೇಡವಾದ ವಿಷಯಗಳನ್ನು ತುಂಬಿಸಿದ್ದಾಗಿದೆ. ಮೊದಲು ವೆಕೇಟ್, ಖಾಲಿ ಮಾಡು. ಖಾಲಿ ಮಾಡಿದಾಗ ಭಗವಂತ ಬರ್ತಾನೆ. ಈ ಧ್ಯಾನದಲ್ಲಿ ಇದೊಂದು ಸಂಗತಿ. ಬೌದ್ಧರಲ್ಲಿ ಒಂದು ವಿಪಶ್ಯನಾಥ್ ಕೇಂದ್ರ ಅಂತ ಒಂದು ಮಾಡ್ತಾರೆ. ಅಲ್ಲಲ್ಲಿ ಅವರು ಧ್ಯಾನ ಹೇಳಿಕೊಡ್ತಾರೆ. ಅದಕ್ಕೆ ಒಂದು ವಿಪಶ್ಯನ ಅಂತ ಅವ್ರ ಹೆಸರು, ಅದು ಬೌದ್ಧರ ಹೆಸರು. ನಿಜವಾಗಿ ಅಪಶಬ್ದ ಅದು. ಅದಕ್ಕೆ ಅದರ ವಿಪಶ್ಯನ ಅಂತ ಅವರದ್ದು ಶಬ್ದ ಇರಲಿ. ಅವ್ರು ಏನು ಹೇಳಿಕೊಡ್ತಾರೆ ಅಂದರೆ, ನಿನ್ನ ಮನಸ್ಸನ್ನು ಖಾಲಿ ಮಾಡು ಅಂತಾರೆ. ಅದಕ್ಕೆ ಏನೇನೋ ವಿಧಾನ ಮಾಡ್ತಾರೆ ಅವರು. ಆದರೆ ವೇದಾಂತ ಹೇಳುತ್ತೆ ಖಾಲಿ ಮಾಡೋದು ಯಾಕೆ. ಒಂದೇನು ಅಂದರೆ, ಮನಸ್ಸನ್ನು ಪೂರ್ತಿ ಖಾಲಿ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಏನಾದರೂ ಒಂದು ವಿಚಾರ ಬೇಕು. ಅದಕ್ಕೆ ಏನೂ ಇರೋದು ಬ್ಲ್ಯಾಂಕ್ ಆಗೋದ್ರೆ ಆಗಲಿಕ್ಕೆ ಕೇಳೋದಿಲ್ಲ ಅದು. ಮತ್ತು ಪ್ರಯತ್ನಪಟ್ಟು ಮನಸ್ಸು ಅದನ್ನು ಸ್ಥಗನ ಅಂತ ಹೇಳ್ತೇವೆ. ಮನಸ್ಸಿನ ಸ್ಥಗನ, ಉನ್ಮನೀಭಾವ ಅಂದರೆ ಮನಸ್ಸು ಕೆಲಸ ಮಾಡದಂತೆ ಮಾಡುವುದು. ಅದು ಬಹಳ ಪ್ರಯತ್ನದಿಂದ ಸಾಧನೆಯಿಂದ ಮಾಡಬಹುದು. ಮನಸ್ಸು ಸ್ಥಗನ ಆಯಿತು, ಮನಸ್ಸು ಫಂಕ್ಷನ್ ಮಾಡ್ತಾ ಇಲ್ಲ. ಮತ್ತು ಮುಂದಿನ ಏನು, ಮನಸ್ಸು ಸ್ಥಗನ ಆಯಿತು ಅಷ್ಟೇ, ಅಲ್ಲಿಗೆ ನಿಂತು ಬಿಡ್ತಾರೆ ಅವರು. ವಿಪಶ್ಯನಾದವರು ಮನಸ್ಸಿನ
ವೆಕೇಟ್ ಮಾಡು, ವೆಕೇಟ್ ಯುವರ್ ಮೈಂಡ್. ಆದರೆ ಯಾವುದಕ್ಕೋಸ್ಕರ ವೆಕೇಟ್ ಮಾಡೋದು? ಖಾಲಿ ಮಾಡುವುದು ಯಾಕೆ? ನಾವು ತಟ್ಟೆಯಲ್ಲಿದ್ದಂಥ ಕೊಳೆಯನ್ನು ತೊಳೆದು ಖಾಲಿ ಮಾಡೋದು ಯಾಕೆಂದರೆ ಅದರಲ್ಲಿ ಹಾಲು ಸುರಿಯಲಿಕ್ಕೆ. ಆ ಹಾಲು ಸುರಿಯುವ ಕಾರ್ಯಕ್ರಮ ಇಲ್ಲದೇ ಇದ್ದರೆ ಖಾಲಿ ತಟ್ಟೆ ತೊಳೆದಿಟ್ಟು ಏನು ಮಾಡಲಿಕ್ಕುಂಟು? ಹಾಗೆ ಮನಸ್ಸಿನಲ್ಲಿ ಕೊಳೆಯನ್ನು ತೆಗೆಯುವುದು ಒಂದು ಪ್ರೋಸೆಸ್ ಅಷ್ಟೇ, ಅಲ್ಲಿಗೆ ನಿಲ್ಲಬಾರ್ದು. ಅದರ ನಂತರ ಅದರಲ್ಲಿ ಸ್ವಚ್ಛವಾದ ಭಗವಂತನ ನೆನಪನ್ನು ತುಂಬಬೇಕು. ಆಗ ತೊಳೆದದ್ದಕ್ಕೆ ಒಂದು ಉಪಯೋಗ ಆಯಿತು. ಅದನ್ನು ಇವರು ಹೇಳುವುದಿಲ್ಲ. ಆಯಾತು, ನನ್ನ ಮನಸ್ಸು ಸ್ವಚ್ಛ ಮಾಡಿದ್ದೇನೆ, ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆ ಇಲ್ಲ, ಪರಿಶುದ್ಧವಾದ ಮನಸ್ಸಿನಿಂದ ಬಂದು ಕೂತಿದ್ದೇನೆ ಭಗವಂತ, ದಯವಿಟ್ಟು ಬಾ, ನನ್ನ ಮನಸ್ಸಿನಲ್ಲಿ ಬಂದು ಕೂಡು. ಮೊದಲು ನಾವು ಭಗವಂತನಿಗೆ ಹೀಗೆ ಕಸಗುಡಿಸಿ ಸ್ವಚ್ಛ ಮಾಡಿ ಮನಸ್ಸನ್ನು ಭಗವಂತನಿಗೆ ಬರಲಿಕ್ಕೆ ಅಧಿಷ್ಠಾನವಾಗಿ ಮಾಡಿದ ಮೇಲೆ ಭಗವಂತನನ್ನು ಬಾ ಅಂತ ಕರೀಬೇಕು. ಸರಿ ಆಯಿತು. ಆಮೇಲೆ ಸರ್ವವರ್ಣೇ ಮಹಾದೇವಿ ಸಂಧ್ಯಾವಿದ್ಯೆ ಸರಸ್ವತಿ, ಇಲ್ಲಿ ಬಂತು ನೋಡಿ. ಯಾರು ಕರಿತಾ ಇದ್ದೇನೆ ಬಾ ಅಂತ, ಯಾರನ್ನು? ಸರ್ವವರ್ಣೇ. ಸರ್ವವರ್ಣೆ ಅಂದರೆ ಎಲ್ಲ ವರ್ಣಕ್ಕೆ ಸಂಬಂಧಪಟ್ಟವರು ಅಂತ ಕೆಲವರು ಬರೀತಾರೆ. ವಸ್ತುತಃ ಸರ್ವವರ್ಣೆ ಅಂತಂದರೆ ವರ್ಣಗಳು 51, 4 ವರ್ಣಗಳಲ್ಲ, ಚಾತುರ್ವರ್ಣ್ಯದ ಸಂಬಂಧ ಅಲ್ಲ ಅದು. ಇಲ್ಲಿ ಬರುವಾಗ ನಮಗೆ ವರ್ಣ ಅಂದರೆ ಎಲ್ಲರಿಗೂ ನೆನಪಾಗೋದು ಚಾತುರ್ವರ್ಣ್ಯ, ಎಲ್ಲ ವರ್ಣಗಳಿಗೂ ಸಂಬಂಧಪಟ್ಟವಳು. ಹೌದು, ವರ್ಣ ಅಂದರೆ 51 ವರ್ಣಗಳು, ಅಕಾರದಿಂದ ಕ್ಷಕಾರ ತನಕ. ಇವರು ಏನು ಹೇಳೋದಿಲ್ಲ ಅಂದರೆ ಗಾಯತ್ರಿಯಲ್ಲಿ ಇರುವುದು 24 ಅಕ್ಷರ ಆದರೂ ಅದು ಎಲ್ಲ ಅಕ್ಷರಗಳ ಪ್ರತಿನಿಧಿ, ಎಲ್ಲ ವರ್ಣಗಳ ಅರ್ಥವೂ ಅದರಲ್ಲಿದೆ. ಓಂಕಾರದಲ್ಲಂತೂ ಇದ್ದೇ ಇದೆ. ಯಾಕೆ ಗೊತ್ತುಂಟಾ? ಓಂಕಾರದಲ್ಲಿ ಮೂಲತಃ 8 ಅಕ್ಷರಗಳಿವೆ. ನಮ್ಮ ಕಿವಿಗೆ ಕೇಳಿಸುವುದಿಲ್ಲ 8, ಆದರೆ ಒಳಗಿನಿಂದ ನೀವು ತಗೊಂಡ್ರೆ ಆ ಒಳಗಿನ ನಾದ, ನಾಭಿಯಿಂದ ಹೊರಡೋ ನಾದ ತಗೊಂಡ್ರೆ ಅಕಾರ ಉಕಾರ ಮಕಾರ ನಾದ, ಇದು 4 ಹೊರಗೆ ಕೇಳಿಸ್ತದೆ. ಇನ್ನು ನಾದ, ಆಮೇಲೆ ಬಿಂದು ಮತ್ತು ಕಲಾ, ಇದು 2 ನಮಗೆ ಉಚ್ಚಾರ ಮಾಡುವಾಗ ವೈಬ್ರೇಷನ್ ಗೊತ್ತಾಗತ್ತೆ. ಇಲ್ಲಿಂದ ಈಗ ನಾಭಿಯಿಂದ ಸೌಂಡ್ ಹೊರಟದ್ದು, ನಾಭಿಯಿಂದ ಎದೆಯ ತನಕ ಬರುವಂಥ ವೈಬ್ರೇಷನ್ ಇದೆಯಲ್ಲ, ಅದು ನಾನ್ ವೈಬ್ರೇಟರಿ ಸೌಂಡ್. ಅದು ಶಾಂತ ಅತಿಶಾಂತ ಅಂತ ಆ 2 ಅಕ್ಷರಗಳು, ಆ ವೈಬ್ರೇಷನ್, ಆ ನಾದ, ಅದು ನಮಗೂ ಗೊತ್ತಾಗೋದಿಲ್ಲ. ಆದರೆ ಇಲ್ಲಿಂದ ಹೃದಯದಲ್ಲಿ ಆಗುವ ಒಂದು ಸ್ಪಂದನ ಉಂಟಲ್ಲ, ಅದು ಕಲೆ. ಅಲ್ಲಿಂದ ಬಿಂದು, ಆಮೇಲೆ ಅಕಾರ ಉಕಾರ ಮಕಾರ ನಾದ, ಹೀಗೆ 6 ಅಕ್ಷರಗಳನ್ನು ನಾವು ಫೀಲ್ ಮಾಡಬಹುದು. ಓಂಕಾರದಲ್ಲಿ 8 ಅಕ್ಷರಗಳಿದೆ. ಆ 8 ಅಕ್ಷರಗಳಿಂದ ಪ್ರತಿಪಾದ್ಯನಾದ ಭಗವಂತನಿಂದ 51 ಅಕ್ಷರಗಳು ಹುಟ್ಟಿದವು, ಅಂದರೆ ಅಭಿವ್ಯಕ್ತ ಆದವು. ಹೇಗೆ ನೋಡಿ, ಮೊದಲನೇ ಅಕ್ಷರದಿಂದ ಸ್ವರಗಳು ಹುಟ್ಟಿದವು. ಮೊದಲನೇ ಅಕ್ಷರ ಆ, ಆ ಇ ಉ, ಆಮೇಲೆ ನಾದ, ಆ ಉ ಮ, ಅಕಾರ ಉಕಾರ ಮಕಾರ, ಆಮೇಲೆ ನಾದ, ಅಂದರೆ ಆ ಉ ಮ, ಈ 3 ಅಕ್ಷರಗಳು ಸೇರಿ ಒಂದು ಹೊಸ ನಾದ ಹುಟ್ಟುತ್ತೆ. ಓಂ, ಅಲ್ಲಿ ಆನೂ ಇಲ್ಲ ಊನೂ ಇಲ್ಲ ಮಾನೂ ಇಲ್ಲ, ಆದರೆ ಒಂದು ನಾದ ಬಂತು. ಆ ನಾದ ಹುಟ್ಟುವಾಗ ಕುತ್ತಿಗೆಯಲ್ಲಿ ಒಂದು ಬಿಂದುವಾಗಿ ಮೇಲಕ್ಕೆ ಬಂದಿದೆ. ಆ ಬಿಂದು ಹೃದಯದಲ್ಲಿ ಒಂದು ಕಲೆಯಾಗಿ ಸೃಷ್ಟಿಯಾಯಿತು. ಅದರ ಸೂಕ್ಷ್ಮ ಸ್ಥಿತಿಗೆ ಶಾಂತ. ಹೀಗೆ ಈ 8 ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ಅಕಾರ. ಅಕಾರದಿಂದ ಅಂದರೆ ಅಕಾರವಾಚ್ಯನಾದ ಭಗವಂತನಿಂದ ಸ್ವರಾಕ್ಷರಗಳ ಅಭಿವ್ಯಕ್ತಿ ಆಯಿತು. ಒಂದಿದ್ದದ್ದು 16 ಆಯಿತು. ಅ ಆ ಇ ಈ ಉ ಊ ಋ ಋ ಲ ಲ ಎ ಐ ಓ ಔ ಅಂ ಅಹ. ಒಂದಿದ್ದದ್ದು 16 ಆಯಿತು. ಋ ಋ ಲ ಲ ಎ ಐ. ಒಂದು ಅಕಾರದಿಂದ 16 ಸ್ವರಾಕ್ಷರಗಳು ಹುಟ್ಟಿದವು. ಎರಡನೇದು ಉಕಾರ ಮಕಾರ ನಾದ ಬಿಂದು ಕಲೆ. ಈ 5ರಿಂದ 5 ವರ್ಗಗಳು: ಕಾಖ ಗ ಘ ಂಗ ಚ ಛ ಜ ಝ ನ್ಯ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ. ಈ 5 ಸೃಷ್ಟಿ ಆಯಿತು. ಹಾಗಾದರೆ ಆಮೇಲೆ ಶಾಂತ ಅತಿಶಾಂತ. ಶಾಂತದಿಂದ ಎರಲವಗಳು ಸೃಷ್ಟಿಯಾಯಿತು. ಅತಿಶಾಂತದಿಂದ ಶಶ ಸಹಳ ಕ್ಷ. ಸೊ ಹಾಗಾದರೆ ಒಂದು ಓಂಕಾರದಲ್ಲಿ ಸರ್ವವರ್ಣಗಳು 51 ವರ್ಣಗಳು ಅಂತರ್ಗತವಾಗಿವೆ. ಆ 51 ವರ್ಣಗಳು ಏನನ್ನು ಹೇಳ್ತಾವೋ ಅದೆಲ್ಲವನ್ನೂ ಗಾಯತ್ರಿಯೂ ಹೇಳುತ್ತೆ, ಒಂದು ಓಂಕಾರವೂ ಹೇಳುತ್ತೆ. ಈಗ ನಮ್ಮೊಂದು ಹೊಸ ಸಂಗತಿ ಗೊತ್ತಾಯಿತು. ಇಡೀ ವೇದದಲ್ಲಿ ಇರೋದು 51 ವರ್ಣ, ಬೇರೆ ಅಕ್ಷರವೇ ಇಲ್ಲ. ಹಾಗಾದರೆ 51 ವರ್ಣ ಏನನ್ನು ಹೇಳ್ತಾ ಅದೆಲ್ಲ ಓಂಕಾರಲಿದೆ ಅಂದರೆ ಇಡೀ ವೇದದಲ್ಲಿರುವುದೆಲ್ಲ ಓಂಕಾರಲ್ಲಿ ಬಂದಾಗಾಯಿತು. ಅದು ಕಂಡೆನ್ಸ್ಡ್ ವಿಲ್. ಒಟ್ಟಿಗೆ ನೀವು ಎಷ್ಟೇ ಅಕ್ಷರಗಳನ್ನು ಮಾಡಿ ಅದು 51 ಅಕ್ಷರದಲ್ಲಿ ಸೇರಿದೆ.
ಯಾವ ಅಕ್ಷರವೇ ಆದರೂ ಈ 51 ಅಕ್ಷರದ ಬಿಟ್ಟು 52ನೇ ಅಕ್ಷರ ಇಲ್ಲ. ಹಾಗಾಗಿ ಇಡೀ ವೇದ ಹೌದು, ಅದರಲ್ಲಿ 4,32,000 ಅಕ್ಷರ ಇದೆ ಋಗ್ವೇದದಲ್ಲಿ. ಆದರೆ ಒಟ್ಟು ಇರೋದು 51. 51 ಬೇರೆ ಬೇರೆ ಸಂಯುಕ್ತ ಅಕ್ಷರಗಳಾಗಿ 4,32,000 ಆಗಿರ್ಬೋದು. ಅದು ಅಕ್ಷರ ನಾವು 51. ಆ 51 ಕೂಡ ಓಂಕಾರದಿಂದ ಅಭಿವ್ಯಕ್ತವಾದದ್ದು. ಹಾಗಾದರೆ ಸಮಸ್ತ ವೇದಗಳಲ್ಲಿ ಹೇಳತಕ್ಕಂಥ ಸಮಸ್ತವೂ ಓಂಕಾರದಲ್ಲಿ ಬಂದಿದೆ, ಅದರ ವಿಸ್ತಾರವಾದ ಗಾಯತ್ರಿಯಲ್ಲಿ ಬಂದಿದೆ. ಆದ್ದರಿಂದ ಗಾಯತ್ರಿ ಮತ್ತು ಓಂಕಾರ ಸರ್ವವರ್ಣ. ಅಂದರೆ ಸರ್ವವರ್ಣ ಅಂದರೆ 51 ವರ್ಣ. 51 ವರ್ಣಗಳಿಂದ ಬರತಕ್ಕ ಭಗವಂತನ ಎಲ್ಲ ಗುಣಾಭಿವ್ಯಂಜನವೂ ಈ ಓಂಕಾರದಿಂದ ಆಗುತ್ತೆ. ಅದನ್ನ ಅದು ಸರ್ವವರ್ಣೆ. ಸರ್ವವರ್ಣೆ ಆದ್ದರಿಂದಲೇ ಸರ್ವ ಅಂದರೆ ಸರ್ವಗುಣಪೂರ್ಣನಾದ ಭಗವಂತ, ಅವನನ್ನು ಪ್ರಧಾನವಾಗಿ ವರ್ಣಿಸುವ ಮಂತ್ರ. ಸರ್ವಂ ವರ್ಣಯತಿ, ಭಗವಂತನ ಸರ್ವಸ್ವವನ್ನು ವರ್ಣಿಸುವ ಅಕ್ಷರ ಅದು. ಆದ್ದರಿಂದಲೇ ಹೇಳಿದರು ಸರ್ವವರ್ಣೆ ಸರಸ್ವತಿ, ವೇದಾಭಿಮಾನಿ ದೇವತೆ, ಈ ಛಂದೋಭಿಮಾನಿ ದೇವತೆ ಅವಳು ಮಹಾದೇವಿ ಅಂತ. ಅಂದರೆ ದೇವಿ ಅಂದರೆ ಬೆಳಗಿಸುವವಳು. ದೇವ ದಿವು ಧಾತುವಿಗೆ ಬೆಳಕು ಅಂತ ಅರ್ಥ. ದೇವಿ ಅಂದರೆ ಬೆಳಗಿಸುವವಳು. ಬೆಳಗಿಸುವ ಶಕ್ತಿಗಳಲ್ಲೇ ಮಹಾದೇವಿ ದೊಡ್ಡ ಬೆಳಕು ನೀನು. ಯಾಕೆಂದರೆ ಭಗವಂತನ ಗುಣಗಳನ್ನು ಬೆಳಗಿಸುವ ಮಹಾದೀಪ ನೀನು. ಅಂಥ ನಿನ್ನನ್ನು ಸಂಧ್ಯಾವಿದ್ಯೆ, ಸಂಧ್ಯೆಯ ಕಾಲದಲ್ಲಿ ನಿನ್ನ ಜ್ಞಾನದ ಸ್ವರೂಪವನ್ನು ಅನುಸಂಧಾನ ಮಾಡ್ತೇವೆ. ಯಾರು ನೀನು? ಸರಸ್ವತಿ. ಸರಸ್ವತಿ ಅಂದರೆ ಏನು? ಸರಸ್ವತಿ ಅಂದರೆ ಸರಸ್ವತಿ ಅಷ್ಟು ಗೊತ್ತಿದೆ ನಮಗೆ. ಸರಸ್ವತಿ ಅಷ್ಟು ಗೊತ್ತಿಲ್ವೋ? ಅಲ್ಲಪ್ಪ, ಸರಸ್ವತಿ ಶಬ್ದದ ಅರ್ಥ ಏನು? ಸರಹ ಅಂದರೆ ಸರಸ್ ಅಂದರೆ ಸರಣ, ಮೂವಿಂಗ್ ಟುವರ್ಡ್ಸ್. ಸರಣ ಅಂದರೆ ಭಗವಂತನ ಕಡೆಗೆ ಹರಿಯುವಿಕೆ. ಅದು ಉಳ್ಳವಳು ಸರಸ್ವತಿ. ಅಂದರೆ ಇಡೀ ವೇದ ಭಗವಂತನ ಕಡೆಗೆ ಹರಿತಾ ಇದೆ, ಅದರಿಂದ ಅದು ಸರಸ್ವತಿ. ಭಗವಂತನ ಕಡೆಗೆ ಸರಣ ಉಳ್ಳದ್ದು ಸರಸ್ವತಿ. ಇಡೀ ವೇದ ಭಗವಂತನ ಕಡೆಗೆ ಹೋಗುವಂಥದ್ದು, ಬೇರೆ ಏನೂ ಹೇಳೋಲ್ಲ. ಅದು ಮುಖ್ಯವಾಗಿ ಭಗವಂತನನ್ನು ಹೇಳುತ್ತೆ. ಅದರಿಂದ ವೇದಮಾನಿನಿಯಾಗಿರತಕ್ಕ ದೇವತೆಗೆ ಸರಸ್ವತಿ ಅಂತ ಹೆಸರು. ಈಗ ಇದು ವೇದ ಪ್ರತಿಪಾದನೆಯಾದ ಭಗವಂತನೂ ಅಷ್ಟೇ ಸರ್ವವರ್ಣೆ. ಸಮಸ್ತ ಅಕ್ಷರಗಳಿಂದ ವರ್ಣಿಸಲ್ಪಡುವವನು ನೀನು, ಅದು ನೀನು ಸರ್ವವರ್ಣ. ಮಹಾದೇವಿ ಜಗತ್ತನ್ನು ಬೆಳಗಿಸುವ ಶಕ್ತಿಗಳಲ್ಲಿ ಅತ್ಯಂತ ದೊಡ್ಡ ಬೆಳಕು ನೀನು. ಯಾಕೆಂದರೆ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ. ಜಗತ್ತನ್ನು ಬೆಳಗಿಸುವ ಮಹಾಬೆಳಕು ಅಂತ ನಾವು ತಿಳಿದಿರ್ತಕ್ಕ ಸೂರ್ಯಾದಿಗಳಿಗೂ ಬೆಳಕು ಕೊಟ್ಟ ಮಹಾಜ್ಯೋತಿ ನೀನು. ಆದ್ದರಿಂದ ಮಹಾದೇವಿ. ದೇವಿ ಅನ್ನೋದಕ್ಕೆ ಅನೇಕ ಅರ್ಥಗಳನ್ನ ಹೇಳ್ಬೋದು. ನಾನು ಒಂದೊಂದು ಮುಖ ಹೇಳ್ತಾ ಇದ್ದೀನಿ. ಯಾಕೆಂದರೆ ದೇವಿ ಅಂದರೆ ದಿವು ಕ್ರೀಡಾಯಾಮ್, ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಕ್ರೀಡೆ ನಿನ್ನದು. ಹೀಗೆ ಬೇರೆ ಬೇರೆ ಮುಖದಿಂದ ನೋಡಬಹುದು. ಇಲ್ಲಿ ಮುಖ್ಯ ಬೆಳಕು, ಯಾಕೆಂದರೆ ಪ್ರಕಾಶ ಇಲ್ಲಿ ಮುಖ್ಯ. ಮಂತ್ರದಿಂದ ನಮಗೆ ಪ್ರಕಾಶ, ಸತ್ಯದ ಆವಿಷ್ಕಾರ, ಸತ್ಯದ ಬೆಳಕು, ಫ್ಲ್ಯಾಶ್. ಅದೇ ಇಂಟ್ಯೂಷನ್. ಮಂತ್ರವೇ ಒಂದು ಬೆಳಕು, ಇಂಟ್ಯೂಷನಲ್ ಫ್ಲ್ಯಾಶ್ ಅದು. ಅದರಿಂದ ಅರ್ಥದ ಬೆಳಕು ಆಯಿತು. ಅದರಿಂದ ಸರ್ವವಿದ್ಯೆ ಮಹಾದೇವಿ. ಸರ್ವವರ್ಣೆ ಮಹಾದೇವಿ ಸಂಧ್ಯಾವಿದ್ಯೆ. ನೀನು ಸಂಧ್ಯೆಯ ಕಾಲದಲ್ಲಿ ನಾವು ತಿಳಿದು ಉಪಾಸನೆ ಮಾಡಬೇಕಾದ ವಿಶೇಷತಃ. ಯಾಕೆಂದರೆ ಒಂದು ನಾವು ಭಗವಂತನನ್ನು ಎರಡು, ಹಗಲಿನಲ್ಲಿ ಬೆಳಗಿನಲ್ಲಿ ಸೂರ್ಯನಲ್ಲಿ, ಸಂಜೆ ಅಗ್ನಿಯಲ್ಲಿ ಉಪಾಸನೆ ಮಾಡ್ತೇವೆ. ಮತ್ತು ನಮಗೆ ಭೂಮಿಯಲ್ಲಿ ಭಗವಂತನ ಉಪಾಸನೆ ಮುಖ್ಯ ಪ್ರತೀಕವೇ ಅಗ್ನಿ. ಅಗ್ನಿಯಲ್ಲಿ ಅಲ್ವ ನಾವು ಹೋಮ ಮಾಡೋದು, ಮುಖ್ಯ ಪ್ರತೀಕವೇ ಅಗ್ನಿ. ಆದ್ದರಿಂದ ಒಂದು ಪ್ರಾತಃ ಸಂಧ್ಯೆಯಲ್ಲಿ ಸೂರ್ಯನೆಂಬ ಬೆಳಕು, ಸಂಜೆ ಅಗ್ನಿ ಎಂಬ ಬೆಳಕು. ಅದಕ್ಕೆ ಸಂಧ್ಯಾವಿದ್ಯೆ ಅಂತ. ಆ ಸಂಧ್ಯೆಯ ಕಾಲದಲ್ಲಿ ಉಪಾಸನೆ ಮಾಡ್ತಕ್ಕಂಥ ಜ್ಞಾನ ಸ್ವರೂಪ ಭಗವಂತ. ಅವನ ಪ್ರತೀಕ ಒಂದು ಅಗ್ನಿ, ಒಂದು ಸೂರ್ಯ. ಸರ್ವವರ್ಣೆ. ಮತ್ತು ಸರ್ವವರ್ಣೆ ಅನ್ನೋದಕ್ಕೆ ನೀವು ಇನ್ನೊಂದು ರೀತಿ ನೋಡಬಹುದು. ಬಣ್ಣಗಳು 3 ಬಣ್ಣಗಳು ಮುಖ್ಯವಾಗಿ. ಯಾಕೆಂದರೆ 3 ಗುಣಗಳಿಗೆ ತಮ್ಮ ಬಣ್ಣ. ಬಿಳಿ, ಕೆಂಪು, ಕಪ್ಪು. ಬಿಳಿ ಸತ್ವಗುಣಕ್ಕೆ, ಕೆಂಪು ರಜೋಗುಣಕ್ಕೆ, ಕಪ್ಪು ತಮೋಗುಣಕ್ಕೆ. ಬೆಳಗಾತ ಉಂಟಲ್ವ ಸೂರ್ಯೋದಯ ಕಾಲದಲ್ಲಿ, ಆಗ ಭಗವಂತ ಕೆಂಪಾಗಿರ್ತಾನೆ. ಅಂದರೆ ಮೂಡುವ ಸೂರ್ಯನನ್ನು 8 ಗಂಟೆ ಮೇಲೆ ಎದ್ದವರಿಗೆ ಗೊತ್ತಿಲ್ಲ ಇದು. ಬೆಳಗಾದ ಬೇಗ ಎದ್ದವನು ನೋಡಿದರೆ ಗೊತ್ತಾ, ಆಕಾಶದಲ್ಲಿ ಸೂರ್ಯ ಕೆಂಪು ಇರ್ತಾನೆ, ಮಧ್ಯಾಹ್ನ ಬಿಳಿ ಆಗ್ತಾನೆ, ಸಂಜೆ ಕಪ್ಪಾಗುತ್ತೆ ಸೂರ್ಯಕಾಂತಿ. ಅಂದ ಕೆಂಪು, ಬಿಳಿ, ಕಪ್ಪು. ಇದು 3 ವರ್ಣವನ್ನು ಪ್ರತಿನಿಧಿಸುವಂಥ 3 ಸಂಧ್ಯಾಕಾಲಗಳು. ಅದರಲ್ಲಿ ನೀನು ಆ ವರ್ಣದ ನಿಯಾಮಕ. ಸರ್ವವರ್ಣೆ ಮಹಾದೇವಿ
ಸಂಧ್ಯಾವಿದ್ಯೆ ಮತ್ತು ಭಗವಂತನ ಹೆಸರು ಪಾವಕಾನ ಸರಸ್ವತಿ ವಾಜೇ ಭೆರುವಾಜಿನೀವತಿ. ಅಂದರೆ ಸರಸ್ವತಿ ಅಂತ ಅನ್ನೋದು ಕೂಡ, ಸರಸ್ವತಿ ಅಂತ ವೇದವಿದ್ಯಾಮಾನಿನಿ ಅವಳ ಅರ್ಥ ನೋಡಿದೆವು. ಸರಸ್ವತಿ ಅಂದರೆ ನದಿಯೂ ಹೌದು. ಯಾಕೆ? ಶರಣಾವತಿ ಹರ್ಕೊಂಡು ಹೋಗುತ್ತೆ ಅದು. ಸರಸ್ಸು ಅಂದರೆ ಸರಿಸುವುದು, ಸರಿಯುವುದು ಅಂತ ಹೇಳ್ತೇವಲ್ಲ ನಾವು, ಹರಿಯುವುದು. ಸರಸ್ಸು ಅಂದರೆ ಹರಿಯುವುದು, ಸರಸ್ವತಿ ಅಂದರೆ ಹರಿಯುವಿಕೆ ಉಳ್ಳದ್ದು, ಯಾವುದು ಹರ್ಕೊಂಡು ಹೋಗುತ್ತೆ. ಅದರಿಂದ ನದಿ ಸಾಮಾನ್ಯಕ್ಕೂ ಸರಸ್ವತಿ ಅಂತ ಹೇಳ್ಬೋದು. ಅದರಲ್ಲಿ ಒಂದು ವಿಶಿಷ್ಟವಾದ ನದಿ ಸರಸ್ವತಿ ನದಿ. ತಮಾಷೆ ಅಂದರೆ ಎಲ್ಲ ನದಿಗಳು ಹರಿತಾವೆ, ಈಗ ಸರಸ್ವತಿ ಒಂದು ಹರಿಯೋದೇ ಇಲ್ಲ, ಬತ್ತಿ ಹೋಗಿದೆ ಅದು. ಅದಕ್ಕೆ ನಾವು ಹೆಸರು ಇಟ್ಟುಕೊಂಡಿದ್ದೇವೆ. ಹರಿಯದ ನದಿ ಅದು ಸರಸ್ವತಿಯಾಗಿದೆ. ಆದರೆ ಭಗವಂತನು ಸರಸ್ವತಿ, ಭಗವತ್ ಶಕ್ತಿ, ಅದು ಸ್ತ್ರೀಲಿಂಗ. ದೇವರನ್ನು ಬಹಳ ಮಂತ್ರಗಳು ಸ್ತ್ರೀಲಿಂಗದಿಂದ ವರ್ಣನೆ ಮಾಡ್ತವೆ. ಯಾಕೆಂದರೆ ಭಗವಂತನ ಸ್ತ್ರೀ ರೂಪ ಅಂದರೆ ದೇವರನ್ನು ತಾಯಿ ಅಂತ ಉಪಾಸನೆ ಮಾಡು. ತ್ವಮೇವ ಮಾತಾಚ ಪಿತಾ ತ್ವಮೇವ. ನೀನು ತಾಯಿ ಅಂದಾಗ ದೇವರು ಹೆಣ್ಣಾಗಿ ನಮಗೆ ಕಾಣಿಸ್ತಾನೆ, ನೀನು ತಂದೆ ಆದಾಗ ಅವನು ಪುರುಷ ಆಗ್ತಾನೆ. ಅಂದರೆ ದೇವರು ಮಾತೃತ್ವ ದೇವರಲ್ಲಿ ಅನುಸಂಧಾನ ಮಾಡುವಾಗ ಅವನು ಸರಸ್ವತಿ ಆಗ್ತಾನೆ. ಸರಸ್ವತಿ ಅಂದರೆ ಸರಸ್ ಅಂದರೆ ಶರಣಾತು ಸರಾಂಸಿ ಅಂತ. ಅಂದರೆ ಭಗವಂತನಲ್ಲಿ ಬಂದು ಸೇರಿಕೊಂಡ ಗುಣಗಳು, ಆ ಗುಣಗಳು ಉಳ್ಳವನು ಸರಸ್ವತಿ ಅಂದರೆ ಗುಣಪೂರ್ಣನಾಗಿರತಕ್ಕ ಭಗವಂತ ಅಂತ ಅರ್ಥ. ಹೀಗೆ ಸ್ತ್ರೀಲಿಂಗದ ಶಬ್ದದಿಂದಲೂ ನಾವು ಭಗವಂತನನ್ನು ಅನುಸಂಧಾನ ಮಾಡಲಿಕ್ಕೆ ಕಲಿಬೇಕು. ಆಗ ಭಗವಂತನ ಮಾತೃತ್ವದ ಜಾಗೃತಿ ಇಲ್ಲದೇ ಇದ್ದರೆ ನಮಗೇನು ಗೊತ್ತುಂಟು, ದೇವರೇ ಹೆಂಗಸಲ್ಲಪ್ಪ, ಯಾಕೆ ಹೆಂಗಸು ಸಸಾರ, ದೇವರು ಹೆಂಗಸಲ್ಲಪ್ಪ ಗಂಡಸ. ಆದರೆ ಅವನ ತಾಯಿ ಅಲ್ವಾ ಜಗತ್ತಿಗೆ. ಹೆಣ್ಣನ್ನು ಸಸಾರ ಮಾಡಿದರೆ ಗಂಡು ಎಲ್ಲಿದ್ದಾನೆ, ಇರುವುದೆಲ್ಲಿ ಅವನ ಅಸ್ತಿತ್ವ ಎಲ್ಲಿದೆ ಅವನಿಗೆ. ಹಾಗಾಗಿ ನೀನು ತಾಯಿಯಾಗಿ ನೀನು ತಂದೆಯಾಗಿ ನಮಗೆ ಎರಡೂ ಆದವ. ಬೇರೆ ಸೃಷ್ಟಿಗಳಲ್ಲಿ ತಾಯಿ ಬೇರೆ ತಂದೆ ಬೇರೆ, ಜಗತ್ತಿಗೆ ಅವನೊಬ್ಬನೇ ತಾಯಿ ತಂದೆ ಎರಡೂ ಆಗಬಲ್ಲವ. ಹಾಗಾಗಿ ಅವನನ್ನು ಸ್ತ್ರೀಲಿಂಗದಿಂದ ಸ್ತೋತ್ರ ಮಾಡ್ತಾನೆ. ನೀನು ಸರಸ್ವತಿ, ನೀನು ಮಹಾದೇವಿ, ನೀನು ಸರ್ವವರ್ಣೆ, ನೀನು ಸಂಧ್ಯಾವಿದ್ಯೆ. ಹೀಗೆ ಭಗವಂತನನ್ನು ಪ್ರತಿಪಾದಿಸುವ ಓಂಕಾರ ಮತ್ತು ಗಾಯತ್ರಿಯನ್ನು ಆವಾಹನೆ ಮಾಡಿಕೊಂಡು ಅವನನ್ನು ಕರೆದು ಆಹ್ವಾನ, ನನ್ನಲ್ಲಿ ಸನ್ನಿಹಿತನಾಗು, ನನ್ನಿಂದ ಆ ಮಂತ್ರ ಜಪ ಆಗುವಂತೆ ಮಾಡು. ಯಾಕೆ ಅಂದರೆ ಅದರ ಗುಣಾನುಸಂಧಾನ, ಮಂತ್ರದ ಗುಣಾನುಸಂಧಾನ, ಭಗವಂತನ ಗುಣ ಎರಡೂ ಇದೆ. ಓಜೋಸಿ ಸಹೋಸಿ ವಲಮಸಿ ಭ್ರಾಜೋಸಿ ದೇವಾನಾಂ ಧಾಮನಾಮಾಸಿ ವಿಶ್ವಮಸಿ ವಿಶ್ವವಾಯು ಸರ್ವಮಸಿ ಸರ್ವಾಯುರಭಿಭೂರೋಂ ಅಂದರು. ಈ ಎಲ್ಲ ಮಂತ್ರದಲ್ಲಿ ನೋಡಿ ಅವರು ಕೊನೆಗೊಂದು ಓಂಕಾರ ಹಾಕಿಬಿಟ್ರು. ಓಜೋಸಿ ಸಹೋಸಿ ಬಲಮಸಿ ಭ್ರಾಜೋಸಿ ದೇವಾನಾಂ ಧಾಮನಾಮಾಸಿ ವಿಶ್ವಮಸಿ ವಿಶ್ವಾಯುರಸಿ ಸರ್ವಮಸಿ ಸರ್ವಾಯುರಸಿ ಅಭಿಭೂ ಸರ್ವಂ ಅಭಿಭೂ. ನೀನು ಓಜೋಸಿ, ಓಜಸ್ಸು ನೋಡಿ, ಓಜೋಸಿ ಸಹೋಸಿ ಬಲಮಸಿ ಎಲ್ಲ ಒಂದೇ ಅರ್ಥ ನೋಡಿದರೆ. ಓಜಸ್ಸು ಅಂದರೂ ಬಲ, ಸಹಸ್ಸು ಅಂದರೂ ಬಲ, ಬಲ ಅಂದರೂ ಬಲ. ಇದಕ್ಕೆ ವ್ಯತ್ಯಾಸಗಳಿದೆ, ಸೂಕ್ಷ್ಮ ಅರ್ಥ ವ್ಯತ್ಯಾಸಗಳಿವೆ. ಸಂಸ್ಕೃತ ಭಾಷೆಯನ್ನು ಓದಿದವರಿಗೆ ಮಾತ್ರ ಈ ಸೂಕ್ಷ್ಮ ಅರ್ಥ ವ್ಯತ್ಯಾಸಗಳು ಗೊತ್ತಾಗುತ್ತೆ. ಓಜಸ್ಸು ಅಂದರೆ ಏನು ಗೊತ್ತಾ? ಇನ್ನೊಬ್ಬರನ್ನು ಮಣಿಸುವ ತಾಕತ್ತು. ಸಹಸ್ಸು ಅಂದರೆ ಇನ್ನೊಬ್ಬರಿಗೆ ಮಣಿಯದಂಥ ಶಕ್ತಿ. ಓಜಸ್ಸು ಅಂದರೆ ಮಣಿಸುವ ಶಕ್ತಿ, ಸಹಸ್ಸು ಅಂದರೆ ಮಣಿಯದ ಶಕ್ತಿ. ಪರಾಭಿಭೋ ಶಕ್ತತಾ ಓಜಃ ಅನಭಿಭಾವ್ಯತ್ವಂ ಸಹ ಇತ್ಯುಚ್ಯತೆ ಅಂತ. ಅದರಿಂದ ಇನ್ನೊಬ್ಬರ ಮುಂದೆ ಸೋಲರಿಯದ ಶಕ್ತಿ ಅದು ಸಹಸ್ಸು, ಸೋಲಿಸುವ ಶಕ್ತಿ ಅದು ಓಜಸ್ಸು. ಕೆಲವರು ಇನ್ನೊಬ್ಬರ ಕೈಯಲ್ಲಿ ಸೋಲೋಲ್ಲ, ಅದು ಇನ್ನೊಬ್ಬನ ಸೋಲಿಸ್ಲಿಕ್ಕೂ ಆಗೋದಿಲ್ಲ. ಇದು ಮಹಾಭಾರತ ಯುದ್ಧ ನೀವು ನೋಡ್ತೀರಲ್ಲ, ಅರ್ಜುನ ಸೋಲೋಲ್ಲ, ಆದರೆ ದ್ರೋಣಾಚಾರ್ಯನ ಸೋಲಿಸ್ಲಿಕ್ಕೂ ಆಗೋದಿಲ್ಲ. ಅವನಿಗೆ ಸಹ ಇದೆ, ಓಜಸ್ಸಿಲ್ಲ, ಅವ್ರು ಸೋಲಿಸ್ಲಿಕ್ಕೆ ಆಗೋದಿಲ್ಲ. 15 ದಿವಸ ಯುದ್ಧ ನಡೀತದೆ, ದ್ರೋಣಾಚಾರ್ಯ ಸಾಯೋಲ್ಲ. ಇವನು ತಲೆಬಿಸಿ. ಇವನು ಪಾಂಡವರ ಸೇನೆ ಸೋಲದಂತೆ ನೋಡಿಕೊಂಡ, ಅದರ ಕೌರವ ಸೇನೆ ಸೋಲುವಂತೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಸಹಸ್ಸು ಮಾತ್ರ ಇತ್ತು, ಓಜಸ್ಸು ಕೆಲಸ ಮಾಡಲಿಲ್ಲ ಅಲ್ಲಿ. ಹಾಗಾಗಿ ಅದು ಬೇರೆ ಬೇರೆ. ಅದು ಇನ್ನೊಬ್ಬರನ್ನು ಮಣಿಸುವ ತಾಕತ್ತು ಬೇರೆ, ನಾವು ಇನ್ನೊಬ್ಬರಿಗೆ ತಲೆ ಬಗ್ಗಿಸದಿರುವ ತಾಕತ್ತು ಬೇರೆ. ಅವನು ತಲೆ ಬಗ್ಗಿಸಲಿಲ್ಲ, ಆದರೆ ಇನ್ನೊಬ್ಬರು ತಲೆ ಬಗ್ಗಿಸ್ಲಿಕ್ಕೂ ಆಗಲಿಲ್ಲ ಅವನಿಗೆ. ದ್ರೋಣಾಚಾರ್ಯ ಗಟ್ಟಿ ಕೂತ್ಬಿಟ್ರು. ಕಡೆಗೆ ಅವನಿಗೆ ಓಜಸ್ಸು ತುಂಬುವುದಕ್ಕೋಸ್ಕರ ಕೃಷ್ಣ ಒಂದು ತಂತ್ರ ಮಾಡಬೇಕಾಯ್ತು. ಅಶ್ವತ್ಥಾಮ ಸತ್ತ ಅಂತ ಹೇಳಿಬಿಡಪ್ಪ, ಆ ಮುದುಕ ತಲೆ ತಗ್ಗಿಸ್ತಾನೆ, ಅಲ್ಲಿ ಅವನ ತಾಕತ್ತೆಲ್ಲ ಹೋಗುತ್ತೆ. ಅಂದರೆ ಅರ್ಜುನನಲ್ಲಿ ಇಲ್ಲದ ಒಂದು ಓಜಸ್ಸನ್ನು ತುಂಬಬೇಕಾಯಿತು.
ಅದೇ ಓಜಸ್ಸು ಮತ್ತು ಸಹಸ್ಸು. ಓಜಸ್ಸು ಅಂದರೆ ಇನ್ನೊಬ್ಬರನ್ನು ಬಗ್ಗು ಬಡಿಯುವ ತಾಕತ್ತು, ಸಹಸ್ಸು ಅಂದರೆ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸದ ತಾಕತ್ತು. ಆಯಿತು, ಓಜೋಸಿ ಇದು ಹೇಳೋದನ್ನು ಭಗವಂತ ನೀನು ಓಜಸ್ಸು, ನೀನು ಇಡೀ ವಿಶ್ವದ ಮುಂದೆ ಸಹೋಸಿ, ನೀನು ಇಡೀ ವಿಶ್ವದ ಮುಂದೆ ತಲೆ ಬಗ್ಗಿಸಬೇಕಾದವನಲ್ಲ. ಯಾಕೆಂದರೆ ಇಡೀ ವಿಶ್ವವನ್ನು ಬಗ್ಗಿಸುವ ತಾಕತ್ತು ನಿನ್ನದು. ನೀನು ಓಜಸ್ಸು, ನೀನು ಸಹಸ್ಸು. ಓಜಸ್ ತೇಜೋ ದ್ಯುತಿಧರ, ವಿಷ್ಣು ಸಹಸ್ರನಾಮ ಹೇಳುತ್ತೆ. ಪ್ರಾಣ ಓಜಸ್ಸಹೋ ಬಲಂ ಅಂತ ಭಾಗವತದಲ್ಲಿ ಹೇಳ್ತಾರೆ. ನೀನು ಓಜಸ್ಸು, ನೀನು ತೇಜಸ್ಸು, ಅಂದರೆ ಎಲ್ಲವನ್ನೂ ಮಣಿಸುವ ಶಕ್ತಿ ನಿನ್ನದು, ಯಾರಿಗೂ ಮಣಿಯದಂಥ ಎತ್ತರದಲ್ಲಿರುವವನು ನೀನು. ಮತ್ತೆ ಅಷ್ಟೇ ಅಲ್ಲ, ಬಲಮಸಿ. ಬಲಂ ಅಂದರೆ ಇಡೀ ಜಗತ್ತನ್ನು ಧಾರಣೆ ಮಾಡುವ ಶಕ್ತಿ. ಬಲ ಅಂದರೆ ಧಾರಣೆ ಶಕ್ತಿ, ಇಡೀ ವಿಶ್ವವನ್ನು ಧಾರಣೆ ಮಾಡುವ ಶಕ್ತಿ ನಿನ್ನದು. ಅದನ್ನು ನೀನು ಓಜಸ್ಸು, ನೀನು ಸಹಸ್ಸು, ನೀನು ಬಲ. ಮತ್ತು ಓಜೋಸಿ ಸಹೋಸಿ ಬಲಮಸಿ ಭ್ರಾಜೋಸಿ. ಭ್ರಾಜ ಅಂದರೆ ಭ್ರಾಜರ ದೀಪ್ತವು, ಇಡೀ ವಿಶ್ವವನ್ನು ಬೆಳಗಿಸುವ ಬೆಳಕು ನೀನು. ಜಗತ್ತಿನ ಎಲ್ಲ ಬೆಳಕುಗಳಿಗೂ ಬೆಳಕು ನೀಡಿದ ಆದಿಜ್ಯೋತಿ ನೀನು. ಓಜೋಸಿ ಸಹೋಸಿ ಬಲಮಸಿ ಭ್ರಾಜೋಸಿ ದೇವಾನಾಂ ಧಾಮ ನಾಮಾಸಿ. ಬಹಳ ಒಳ್ಳೆಯ ವಿಶೇಷಣ. ಎಲ್ಲ ದೇವತೆಗಳ ಆಶ್ರಯ ನೀನು. ಯಾವ ದೇವತೆಗಳಿಗೂ ಸ್ವಂತ ನೆಲೆ ಇಲ್ಲ. ಅವರೆಲ್ಲ ದೇವತೆಗಳು ನಿನ್ನನ್ನು ಆಶ್ರಯಿಸಿ ದೇವತೆಗಳು. ನಿನ್ನನ್ನು ಮೈನಸ್ ಮಾಡಿದರೆ ಅವರಲ್ಲಿ ಯಾವ ಶಕ್ತಿಯೂ ಇಲ್ಲ. ಇದನ್ನು ಕೃಷ್ಣ ಮಾಡಿ ತೋರಿಸಿದ. ಮಳೆ ಬರಬೇಕು ಅಂತ ನಂದಗೋಪ ಗೋಕುಲದಲ್ಲಿ ಇಂದ್ರಯಾಗ ಪ್ರಾರಂಭ ಮಾಡಿದ. ಇಂದ್ರಯಾಗ ಪ್ರಾರಂಭ ಮಾಡಿದಾಗ ಕೃಷ್ಣ ಇನ್ನೂ 5-6 ವರ್ಷದ ಹುಡುಗ. ಕೃಷ್ಣ ಕೇಳ್ತಾನೆ, ಅಪ್ಪ ಏನಿದು, ಏನು ಭಾರಿ ಹೋಮಗಿಮ ನಡೆದಿದೆ? ಅದಕ್ಕೆ ಅದು ಇಂದ್ರಯಾಗ ಅಪ್ಪ. ಇಂದ್ರ ಒಲಿಬೇಕಲ್ಲ ನಮಗೆ, ಇಂದ್ರ ಒಲಿದು ಮಳೆ ಬರೆಸಬೇಕು, ಮಳೆ ಬಂದು ಹುಲ್ಲು ಬೆಳಿಬೇಕು, ಹುಲ್ಲು ತಿಂದು ದನಗಳು ಹಾಲು ಕೊಡಬೇಕು, ಅದನ್ನು ಮಾರಿ ನಾವು ಬದುಕಬೇಕು. ಹಾಗಾಗಿ ನಮಗೆ ಇಂದ್ರನ ಅನುಗ್ರಹ ಇಲ್ಲದೆ ನಮ್ಮ ಜೀವನವೇ ಇಲ್ಲ. ಅದಕ್ಕೆ ಇಂದ್ರಯಾಗ ಅಂತ. ಅನೀಶೇನ ಕಿವಿಂದ್ರೇಣ ಅಂತ ಕೃಷ್ಣ ಹೇಳಿದ. ನೀವು ಅವನಿಗೇನು ತಾಕತ್ತಿದೆ, ಇಂದ್ರನಿಗೆ ಯಾಕೆ ಪೂಜೆ ಮಾಡ್ತೀರಿ? ಅವನಿಗೇನು ತಾಕತ್ತಿದೆ? ಇವರೆಲ್ಲ ಆಶ್ಚರ್ಯ, ಏನಪ್ಪ 5 ವರ್ಷದ ಮಗು ಇಂದ್ರನಿಗೇನು ತಾಕತ್ತಿದೆ ಕೇಳ್ತೀವಿ, ಇಂದ್ರನೇ ಅಲ್ವ ಮಳೆ ಬರೆಸುವುದು? ಅಲ್ಲ ಅಂದ. ನೀನು ಮಾಡಿದ ಕರ್ಮ ನಿನಗೆ ದೊರಕುವುದು. ಮಳೆ ಬರೆಸುವಂಥ ಮತ್ತು ಅದರ ಮೂಲಕ ನಿನ್ನ ದನಗಳನ್ನು ಸಾಕುವ ಪುಣ್ಯ ಕರ್ಮ ನೀನು ಹಿಂದೆ ಮಾಡಿದರೆ ಈ ಜನ್ಮದಲ್ಲಿ ಮಳೆ ಬರುತ್ತೆ, ಇಲ್ಲದೇ ಇಂದ್ರನೂ ಕೊಡಲಿಕ್ಕಾಗೋಲ್ಲ. ನೀನು ಮಾಡಿದ್ದೇ ಇಂದ್ರ ಕೊಡೋದು ಹೊರತು ನೀನು ಮಾಡೋದನ್ನು ಕೊಡುವ ತಾಕತ್ತು ಇಂದ್ರನಿಗಿಲ್ಲ. ಮತ್ತು ಇಂದ್ರ ಏನು ಮಾಡ್ತಾನೆ? ನಾವು ಏನು ಪಡಿತೇವೆ ಅದು ನಾವು ಮಾಡಿದ್ದನ್ನು, ನಾವು ಮಾಡೋದನ್ನು ಇಂದ್ರನೂ ಕೊಡೋಲ್ಲ, ಯಾವ ದೇವತೆಯೂ ಕೊಡೋಲ್ಲ. ಅದನ್ನ ಸ್ವಂ ಕರ್ಮ, ನಾವು ಮಾಡಿದ ಕರ್ಮ, ನಾವು ಮಾಡಿದ ಪ್ರಾರಬ್ಧ ಕರ್ಮ ಅದು ಫಲಿಸುವುದು. ನಾವು ಕರ್ಮ ಮಾಡದೇ ಇದ್ದರೆ ಇಂದ್ರ ನಮಗೆ ಏನನ್ನೂ ಕೊಡಲಿಕ್ಕಾಗೋದು. ಅದನ್ನು ಇಂದ್ರನಿಗೆ ಏನೂ ಶಕ್ತಿ ಇಲ್ಲ. ಅನೀಶೇನ, ಅವನು ಯಾವ ಶಕ್ತಿಯೂ ಇಲ್ಲ, ತಾಕತ್ತಿಲ್ಲ. ನೀನು ಮಾಡಿದ್ದನ್ನು ನೀನು ಪಡೆಯೋದು, ಅದಕ್ಕೆ ಇಂದ್ರನಿಗೆ ಯಾಕೆ ಕೈಕಾಲು ಹಿಡೀತಿ ಅಂತ ಹೇಳಿಬಿಟ್ಟ. ಇದು ಎಲ್ಲ ದೇವತೆಗಳ ಧಾಮ ಭಗವಂತ. ಅದರಿಂದ ಅವನು ಕೊನೆಗೆ ಕೃಷ್ಣ ಏನು ಹೇಳ್ತಾರೆ ಗೊತ್ತಾ? ನೀವು ಅದರ ಬದಲು ಒಂದು ಕೆಲಸ ಮಾಡಿ, ಈ ಗೋವುಗಳ ಪೂಜೆ ಮಾಡಿ. ನಿಮಗೆ ಹಾಲು ಕೊಡೋದು ಗೋವುಗಳಲ್ವ? ಅಲ್ಲ, ಎದುರಿರ್ತಕ್ಕಂಥ ಹಾಲು ಕೊಡುವ ಪ್ರಾಣಿಯನ್ನು ಬಿಟ್ಟು ಇಂದ್ರನಿಗೆ ಪೂಜೆ ಮಾಡ್ತಾ ಇದ್ದೀರಲ್ಲ, ಗೋವುಗಳಿಗೆ ಪೂಜೆ ಮಾಡಿ. ಹುಲ್ಲು ಕೊಡೋದು ಗೋವರ್ಧನ ಪರ್ವತ ಅಲ್ವಾ? ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿ. ಯಾಕೆ ಅಂದರೆ ಗೋವಿನಲ್ಲಿ ಮತ್ತು ಗೋವರ್ಧನದಲ್ಲಿ ನಾನೇ ಇದ್ದೇನೆ ಅಂತ. ಅಂದರೆ ಅದು ಭಗವತ್ ಶಕ್ತಿಯೇ ಕೊಡಬೇಕು, ಇಂದ್ರಾದಿಗಳು ಕೊಡುವುದಲ್ಲ. ಅವಾಂತರ ದೇವತೆಗಳಿಗೆ ಸ್ವತಃ ಯಾವ ಶಕ್ತಿಯೂ ಇಲ್ಲ. ಅದನ್ನು ಎಲ್ಲ ದೇವಾನಾಂ ಧಾಮ, ಎಲ್ಲ ದೇವತೆಗಳ ಧಾಮ ಅಂದರೆ ಶೆಲ್ಟರ್, ಆಶ್ರಯ. ಎಲ್ಲ ದೇವತೆಗಳ ನೆಲೆ ನೀನು. ನಿನ್ನ ಆಶ್ರಯದಲ್ಲಿ ಅವರು ಏನನ್ನ ಮಾಡಬಲ್ಲರು ಹೊರತು ಅವರು ಸ್ವತಂತ್ರವಾಗಿ ಏನೂ ಮಾಡಲಾರರು. ಅಷ್ಟೇ ಅಲ್ಲ, ದೇವಾನಾಂ ನಾಮಾಸಿ, ಎಲ್ಲ ದೇವತೆಗಳ ಹೆಸರು ಕೂಡ ಮೂಲತಃ ಅವರಿಗೆ ಹೆಸರು ಕೊಟ್ಟವನೇ ನೀನು. ಅವರ ಹೆಸರು ಅವರ ಹೆಸರಲ್ಲ, ನಿನ್ನ ಹೆಸರೇ ಅದು. ಯಾಕೆಂದರೆ ದೇವತೆಗಳಿಗೆ ಅವನಿಗಿಟ್ಟ ಹೆಸರು, ನಾವು ದೇವರ ಹೆಸರು ನಮ್ಮ ಮಕ್ಕಳಿಗೆ ಇಡೋಲ್ವ? ಹಾಗೆ ಈ ಜಗತ್ತಿನಲ್ಲಿರುವ ಎಲ್ಲ ಶಬ್ದಗಳೂ ಮೂಲತಃ ದೇವರ ಹೆಸರು. ದೇವರ ಹೆಸರು ಅಂತ ನಾವು ನಮ್ಮ ಮಕ್ಕಳಿಗೂ ಇಡ್ತೇವೆ ಆ ದೇವರ ಹೆಸರನ್ನು. ಈಗೇನೋ ಬೇರೆ ಬೇರೆ ಹೆಸರು ಇಡ್ತಾರೆ, ದೇವರ ಹೆಸರು ಬಿಟ್ಟು ಒಳ್ಳೆ ಸ್ಟೈಲಿಶ್ ಹೆಸರಾಗಬೇಕು ಅಂತ ಏನೇನೋ ಇಡ್ತಾರೆ. ಯಾಕೆಂದರೆ ದೇವರು ಸ್ಟೈಲಿಶ್ ಅಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಈಗ ನಮಗೆ. ಅದಕ್ಕೇನೋ ಒಳ್ಳೆ ಸ್ಟೈಲ್ನ ಹೆಸರು ಆಗಬೇಕು. ಯಾರೂ ಇಡದ ಹೆಸರು
ನನಗೆ ಕೆಲವರು ಫೋನ್ ಮಾಡ್ತಾರೆ, ನನಗೊಂದು ಮಗು ಹುಟ್ಟಿದೆ, ಯಾರೂ ಇಡದ ಹೆಸರು ಇಡಬೇಕು. ಅಲ್ಲರಿ ಯಾರೂ ಮಾಡದ ಕೆಲಸ ನೀವೇನು ಮಾಡಿದ್ದೀರಿ? ಎಲ್ಲರೂ ಮಾಡೋ ನೀವು ಸೆನ್ಸ್ ಮಾಡಿದ್ದಲ್ಲ, ಅದಕ್ಕೊಂದು ಮಗು ಹುಟ್ಟಿದೆ, ಅದಕ್ಕೊಂದು ಯಾರೂ ಮಾಡದ ಹೆಸರು ಯಾಕೆ ಇಡಬೇಕು? ಅಲ್ಲ ಹುಚ್ಚಲ್ಲ ನಮ್ಮ ಜನರದ್ದು, ಯಾರೂ ಇಡದ ಹೆಸರು. ಇವ್ರು ಏನು ಮಾಡಿದ್ದಾರೆ? ಯಾರು ಮಾಡದ ಕೆಲಸ, ಎಲ್ಲರೂ ಮಾಡುವ ನೀವು ಸೆನ್ಸೇ ಮಾಡಿದ್ದೊಂದು ಮಗು ಆಯಿತು, ಅದಕ್ಕೆ ಯಾರೂ ಇಡದ ಹೆಸರು ಯಾಕೆ ಇಡಬೇಕು? ನಮ್ಮ ಜನರಿಗೆ ಇದೆಲ್ಲ ಹುಚ್ಚು. ಏನೋ ಒಂದು ಅದ್ಭುತ, ಒಂದು ಮಗು ಆಗಿಬಿಟ್ಟಿದೆ, ಜಗತ್ತಿನಲ್ಲೇ ಯಾರೂ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾರೆ ಕೆಲವರು. ಹಾಗಾಗಿ ನಾವು ನಮ್ಮ ಮಗುವಿಗೆ ಹೆಸರಿಡುವುದು ಬೇರೆ ಯಾವುದೋ ಇದ್ದ ಹೆಸರನ್ನೇ, ನಮ್ಮ ಮಗುವಿಗೆ ಹೊಸ ಹೆಸರು ಇಲ್ಲ, ಅದು ಇದ್ದ ಹೆಸರನ್ನೇ. ಅದು ದೇವರ ಹೆಸರು ಇರ್ಬೋದು, ಅಥವಾ ನದಿ ಹೆಣ್ಮಕ್ಳಿಗೆ ಇಡ್ತಾರೆ, ಗಂಗೆ ಅಂತ ಇಡ್ತಾರೆ, ಯಮುನೆ ಅಂತ ಇಡ್ತಾರೆ, ಭಾಗೀರಥಿ, ನದಿ ಹೆಸರು ಆಯ್ತದು. ಇಲ್ಲ ಸ್ಟೈಲಿಶ್ ಆಗಬೇಕು, ಚಾರು, ಲತಾ, ಅರೆ ಬಳ್ಳಿಯ ಹೆಸರು ಆಯ್ತದು. ಇಲ್ಲದ ಹೆಸರು ಏನು ಇಡ್ತೀರಿ ನಿಮ್ಮ ಮಕ್ಕಳಿಗೆ? ಸೊ ಇದ್ದ ಹೆಸರನ್ನೇ ನಾವು ಮಕ್ಕಳಿಗೆ ಇಡ್ತೇವೆ. ಹಾಗೆ ಅವರು ಶಾಸ್ತ್ರ ಹೇಳ್ತಾರೆ, ಎಲ್ಲ ಹೆಸರೂ ಭಗವಂತನ ಹೆಸರು, ಅದನ್ನೇ ದೇವತೆಗಳಿಗೆ ಇಡೋದು. ಅದು ದೇವತೆಗಳಿಗೆ ಪ್ರತ್ಯೇಕ ಹೆಸರಿಲ್ಲ. ದೇವಾನಾಂ ನಾಮಾಸಿ, ದೇವತೆಗಳಿಗೆ ಹೆಸರು ಕೊಟ್ಟವ ನೀನು, ಆದ್ದರಿಂದ ಎಲ್ಲ ಹೆಸರುಗಳು ನಿನ್ನದೇ. ಯಾವ ಹೆಸರಿನಿಂದ ಕರೆದರೂ ಅದು ನಿನ್ನ ಹೆಸರೇ ಮೂಲತಃ, ಅದು ಭಗವಂತನ ಸ್ತೋತ್ರ. ಈಗ ಹಿಂದೆ ಹೇಳಿ ಸರಸ್ವತಿ ಎಲ್ಲಕ್ಕೆ ಅರ್ಥವಂತ. ಈಗ ಗಾಯತ್ರಿ ಅಂದರೂ ನೀನೇ, ಸರಸ್ವತಿ ಅಂದರೂ ನೀನೇ. ಯಾಕೆಂದರೆ ದೇವಾನಾಂ ನಾಮಾಸಿ, ದೇವತೆಗಳೇ. ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ವಿಶ್ವ ಭುವನಾನಿ. ಇದು ಎಂತ್ಯನ್ಯ, ಎಲ್ಲ ಜಗತ್ತು ಭಗವಂತನು ಕೊಟ್ಟ ಹೆಸರನ್ನು ಹೊತ್ತು ನಡೀತಾ ಇದೆ. ಎಲ್ಲ ಹೆಸರುಗಳು ನಿನ್ನದೇ ಹೆಸರು, ನಿನ್ನ ಹೆಸರಲ್ಲದ ಶಬ್ದವೇ ಪ್ರಪಂಚದಲ್ಲಿ ಇಲ್ಲ. ನೀನು ಸರ್ವನಾಮ. ಅದಕ್ಕೋಸ್ಕರ ಅಲ್ವ ವಿಷ್ಣು ಸಹಸ್ರನಾಮ ಇರೋದು, ಭಗವಂತ ಸರ್ವನಾಮ ಅಂತ ತೋರಿಸೋದಕ್ಕೋಸ್ಕರ. ಮತ್ತು ಆಯ್ತಲ್ಲ, ನಮ್ಗೆ ಗೊತ್ತಾಯಿತು, ಓಂಕಾರದಲ್ಲಿ 51 ಅಕ್ಷರದ ಅರ್ಥ ಇಲ್ಲ, 51 ಅಕ್ಷರ ಬಿಟ್ಟು ಬೇರೆ ನಾಮವೇ ಇಲ್ಲ. ಹಾಗಾದರೆ ಯಾವ ನಾಮ ತಗೊಂಡು ಅದ್ರಲ್ಲಿ 51 ಅಕ್ಷರ ಇರೋದು ಅಂದರೆ ಭಗವಂತ ನಾಮವೇ ಆಗೋಯ್ತು. ಅದರಿಂದ ದೇವಾನಾಂ, ದೇವತೆಗಳ ಹೆಸರು, ನಾವು ದೇವತೆಗಳ ಹೆಸರನ್ನು ಹೇಳಿ ಸ್ತೋತ್ರ ಮಾಡಿದರೂ ಮೂಲತಃ ಅದು ನಿನ್ನದೇ ಸ್ತೋತ್ರ. ಯಾಕೆಂದರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನಾವು ಯಾವ ದೇವರ ಹೆಸರೇ ಅದನ್ನ ಇದು ಯಾಕೆ ಹೇಳೋದು ಅಂದರೆ, ಇಂದ್ರ ಯಸ್ವಾಹ ಅಲ್ಲ, ಕೃಷ್ಣ ಇಂದ್ರನಿಗೆ ಹೋಮ ಮಾಡೋದು ಬೇಡ ಅಂತ ಹೇಳಿದಿ, ಪುರೋಹಿತರು ಮಂತ್ರ ಹೇಳೋದು ಅದೇ, ಕೃಷ್ಣ ಯಸ್ವಾಹ ಅಂತ ಮಂತ್ರ ಇಲ್ಲ. ಇಂದ್ರ ಯಸ್ವಾಹ, ಇಂದ್ರ ಏದನ್ನೋಮ, ಅಗ್ನಿ ಸ್ವಾಹ, ಅದಕ್ಕೆ ಅದೆಲ್ಲ ನನ್ನದೇ ಹೆಸರು. ಭಗವಂತ ಹೇಳ್ತಾನೆ, ಎಲ್ಲ ನನ್ನದೇ ಹೆಸರು. ಅಗ್ನಿಯಲ್ಲಿರ್ತಕ್ಕಂಥ ನಾನು ಅಗ್ನಿ, ಇಂದ್ರನಲ್ಲಿದ್ದಾಗ ನಾನು ಇಂದ್ರ. ಆಯಾ ದೇವತೆಗಳ ಒಳಗಿದ್ದು ಆಯಾ ಹೆಸರಿನಿಂದ ನಾನೇ ಕರೆಯಲ್ಪಡುವವನು, ನಾನೇ ಸ್ವೀಕಾರ ಮಾಡುವ. ಆದ್ದರಿಂದ ದೇವಾನಾಂ ನಾಮಾಸಿ, ದೇವತೆಗಳಿಗೆ ಹೆಸರು ಕೊಟ್ಟವ ನೀನು, ನಾಮಕರಣ ಮಾಡಿದವನೇ, ನಿನ್ನ ಹೆಸರನ್ನೇ ದೇವತೆಗಳಿಗೆ ಕೊಟ್ಟಿದ್ದಿ. ದೇವಾನಾಂ ಧಾಮನಾಮಾಸಿ, ವಿಶ್ವಮಸಿ ವಿಶ್ವಾಯು ಅಸಿ, ಸರ್ವಮಸಿ ಸರ್ವಾಯುಮಸಿ, ವಿಶ್ವಮಸಿ ವಿಶ್ವಾಯುರಸಿ. ವಿಶ್ವಂ ಅಸಿ ಅಂತಂದರೆ, ವಿಶ್ವ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಒಂದು ವಿಶ್ವ ಅಂದರೆ ಜಗತ್ತು, ನಿಮಗೆ ಗೊತ್ತಿದೆ, ಇಡೀ ಪ್ರಪಂಚ ವಿಶ್ವ. ಇನ್ನೊಂದು ವಿಶ್ವ ಅಂದರೆ ಪ್ರಪಂಚದಲ್ಲಿರ್ತಕ್ಕ ಜೀವಜಾತ, ವಿಶ್ವೋ ಜೀವ ಉದಾಹೃತ ಅಂತ. ಅದರ ನಂತರ ವಿಶ್ವ ಅಂದರೆ ಜೀವರಲ್ಲಿ ಹಿರಿಯ ಜೀವ, ಅದು ಯಾರು? ವಾಯು ಅಥವಾ ಬ್ರಹ್ಮ, ಚತುರ್ಮುಖ. ಅದು ಇದು ನಾರಾಯಣ ಉಪನಿಷತ್ನಲ್ಲೇ ಹೇಳಿದ ಅರ್ಥ ಇದೆ ಅಲ್ಲ, ವಿಶ್ವ ಕಥಮಃ ಚತುರ್ಮುಖ. ಅವನು ವಿಶ್ವ ಅಂದರೆ ಚತುರ್ಮುಖ, ಅಂದರೆ ಅವನು ಜೀವಗಳಲ್ಲಿ ಹಿರಿಯ ಜೀವ, ಚತುರ್ಮುಖ. ಅವರು ಎಲ್ಲರ ಒಳಗೂ ನೀನೇ ಇರೋದಲ್ವ, ಇಡೀ ವಿಶ್ವದೊಳಗೂ ನೀನೇ. ವಿಶ್ವ ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ವಿಶತಿ ಇತಿ ವಿಶ್ವಂ, ಹಿ ಹೂ ಎಂಟರ್ಸ್ ಇನ್ ಟು ಇಟ್. ಒಳಗೆ ತುಂಬಿರುವವನು, ಎಲ್ಲದರ ಒಳಗೂ ತುಂಬಿರುವವನು ನೀನು. ಆದ್ದರಿಂದ ನೀನೇ ವಿಶ್ವ. ವಿಶ್ವಂ ವಿಷ್ಣು ಶುರು ಮಾಡೋದೇ ಹಾಗೆ. ವಿಶ್ವಂ ಅಂದರೆ ಎಲ್ಲದರ ಒಳಗೂ ತುಂಬಿರುವ ಶಕ್ತಿ. ಅದು ಮೊದಲು ಯಾಕೆ ಹೇಳೋದು? ಆದ್ದರಿಂದ ಎಲ್ಲ ಹೆಸರು ಅದರದ್ದೇ ಹೆಸರು, ಯಾಕೆಂದರೆ ಎಲ್ಲದರ ಒಳಗೂ ಅದೇ ಇರೋದು. ವಿಶತಿ ಇತಿ ವಿಶ್ವಂ. ತುಂಬ ಅದ್ಭುತವಾದ ಅರ್ಥಗಳಿವೆ ನೋಡಿ. ವಿ ಅಂದರೆ ಗರುಡ ಸಂಸ್ಕೃತದಲ್ಲಿ, ಶ್ವ ಅಂದರೆ ಚಲಿಸೋದು, ವಿಶ್ವ ಅಂದರೆ ಗರುಡ ವಾಹನ ಅಂತ ಅರ್ಥ. ಇದೆಲ್ಲ ಒಂದು ನಾಮದಿಂದ ವಿಚಿತ್ರವಾದ ಅರ್ಥಗಳನ್ನು, ಸಂಸ್ಕೃತದಲ್ಲಿ ವಿಶ್ವ ಅನ್ನೋ ಶಬ್ದಕ್ಕೆ 100ಕ್ಕಿಂತ ಹೆಚ್ಚು ಅರ್ಥಗಳಿದೆ. ಆದರೆ ಇದು ಬಹಳ ಮುಖ್ಯವಾದ ಅರ್ಥ, ಎಲ್ಲದರೊಳಗೂ ತುಂಬಿರುವವ ಅಂತ. ವಿಶತೀತಿ ವಿಶ್ವಂ, ನೀನು ವಿಶ್ವಮಸಿ, ಎಲ್ಲದರ ಒಳಗೂ ತುಂಬಿರುವವನು ನೀನೇ. ನೀನು ಇಲ್ಲದೆ ಯಾವುದೂ ಇರೋದಿಲ್ಲ. ನ ತದಸ್ತಿ ವಿನಾ ಯತ್ಸ್ಯಾನ್ ಮಯಾ ಭೂತಂ ಚರಾಚರಂ. ನೀನು ಇಲ್ಲದೆ ಯಾವುದೂ ಇಲ್ಲ. ಆದ್ದರಿಂದ ವಿಶ್ವಾಯುರಸಿ, ನೀನು ಇಡೀ ಜಗತ್ತಿಗೆ ಬದುಕು ಕೊಟ್ಟವ ಮತ್ತು ಅರಿವು ಕೊಟ್ಟವ. ಆಯುಹು ಅನ್ನೋದಕ್ಕೆ ಒಂದು ಬದುಕು ಅಂತ ಅರ್ಥ, ಜೀವನ, ಲೈಫ್. ಮತ್ತೊಂದು ಆಯುಹು ಅಂದರೆ ಅಯಪಯ ಗತವು, ಚಲನೆ ಕೊಟ್ಟವ, ಅರಿವು ಕೊಟ್ಟವ. ಇಡೀ ಜಗತ್ತು ಚಲಿಸುವುದು ನಿನ್ನಿಂದ,
ಇಡೀ ಜಗತ್ತಿನಲ್ಲಿ ಅರಿವು ಇರುವುದು ನೀನು ಕೊಟ್ಟ ಅರಿವು. ಇಡೀ ಜಗತ್ತಿಗೆ ಬದುಕು ಕೊಟ್ಟವ ನೀನು, ಬದುಕು ಕೊಟ್ಟವ ನೀನು, ಚಲನೆ ಕೊಟ್ಟವ ನೀನು, ಅರಿವು ಕೊಟ್ಟವ ನೀನು. ಆದ್ದರಿಂದ ನೀನು ವಿಶ್ವಾಯುರಸಿ. ಅದು ಮೊದಲು ವಿಶ್ವ ಅಂತಂದರೆ ನೀವು ವಿಶೇಷವಾಗಿ ಬ್ರಹ್ಮನನ್ನು ತಗೊಳ್ಳಿ. ಚತುರ್ಮುಖನ ಒಳಗೆ ತುಂಬಿರುವವನು ನೀನು, ಅವನ ಮೂಲಕ ಸೃಷ್ಟಿ ಮಾಡಿದವ ನೀನು, ಅವನಿಗೆ ಆಯುಸ್ಸು 100 ವರ್ಷ ಕೊಟ್ಟವ ನೀನು. ಯಾರಿಗೂ ಇಲ್ಲ. 31,104,000 ಕೋಟಿ ವರ್ಷಗಳ ಬದುಕು ಚತುರ್ಮುಖನಿಗೆ. ಯಾರಿಗೆ ಕೊಟ್ಟಿದ್ದೆ ಅಷ್ಟು ಆಯುಸ್ಸು? ಯಾರಿಗೂ ಕೊಟ್ಟಿಲ್ಲ. ಆದರೆ ನಿನ್ನ ಪ್ರೇಮದ ಪುತ್ಥಳಿ ಮೊದಲನೆಯ ಮಗ ಚತುರ್ಮುಖನಿಗೆ ಅಂಥ ದೀರ್ಘವಾದ, ಯಾವ ಜೀವಕ್ಕೂ ಇಲ್ಲದಂಥ ದೀರ್ಘವಾದ ಆಯುಸ್ಸು ಕೊಟ್ಟು. ಅಂತೆಯೇ ಅಷ್ಟೇ ಅಲ್ಲ, ಅವನಿಗೆ ಆಯುಹು ಯಾವ ಜೀವಕ್ಕೂ ಇಲ್ಲದಂಥ ಅದ್ಭುತವಾದ ಅರಿವು ಕೊಟ್ಟು, ಜ್ಞಾನ. ಅದರ ನಂತರ ಚತುರ್ಮುಖ ಬಿಡು, ಸರ್ವಮಸಿ, ಎಲ್ಲಕ್ಕೂ ನೀನೇ ಕೊಟ್ಟದ್ದಲ್ಲ. ಬರೀ ಚತುರ್ಮುಖ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಇರತಕ್ಕ ಚರಾಚರಾತ್ಮಕವಾದ ಜೀವ ಜಡಾತ್ಮಕವಾದ ಸಮಸ್ತ ಪ್ರಪಂಚಕ್ಕೂ ಎಲ್ಲವನ್ನೂ ಕೊಟ್ಟವ ನೀನೇ. ಯಾಕೆ ನೀನು ಸರ್ವಮಸಿ, ಎಲ್ಲದರೊಳಗೂ ತುಂಬಿರುವ ಪರಿಪೂರ್ಣ ನೀನು. ನೀನೇ ಸರ್ವಾಯುರಸಿ, ಎಲ್ಲರಿಗೂ ಅರಿವು ಕೊಡುವವ ನೀನು, ಆಯುಸ್ಸು ಕೊಡುವವ ನೀನು, ಚಲನೆ ಕೊಡುವವ ನೀನು. ವಿಶ್ವಾಯು ವಿಶ್ವಮಸಿ ವಿಶ್ವಾಯು ಸರ್ವಾಯು ಅಭಿಭೂ. ಯಾಕೆ ಅಂದರೆ ಎಲ್ಲವನ್ನೂ ಮೀರಿ ನಿಂತವನು ನೀನೊಬ್ಬನೇ. ಅಭಿಭೂ ಅಂದರೆ ಎಲ್ಲವನ್ನೂ ಕೂಡ ಮೀರಿ ನಿಂತವನು ಅಂತ ಅರ್ಥ. ಎಬೌವ್ ಎವ್ರಿಥಿಂಗ್. ನಿನ್ನನ್ನು ಮೀರಿ, ನಿನ್ನಕ್ಕಿಂತ ಮೇಲೆ ಇನ್ನೊಂದು ವಸ್ತು ಇಲ್ಲ. ನೀನು ಎಲ್ಲಕ್ಕಿಂತ ಮೇಲೆ ಇರುವವನು, ಎಲ್ಲವೂ ನಿನ್ನ ಅಧೀನವಾಗಿದೆ. ಅಂಥ ನೀನು ಓಂ ಭಗವಂತನ. ಕೊನೆಗೆ ನಿನ್ನನ್ನು ನಾವು ಹೇಳಬಹುದಾದ ನಿನ್ನ ಶ್ರೇಷ್ಠ, ಯಾಕೆಂದರೆ ಹಿಂದೆ ಹೇಳಿದರೆ ಎಲ್ಲ ಹೆಸರು ನೀನು ಕೊಟ್ಟ ಹೆಸರು, ಎಲ್ಲ ದೇವತೆಗಳಿಗೆ. ಆದರೆ ಇದನ್ನು ಓಂ ಅಂತ ನೀನು ಇಟ್ಕೊಂಡಿದ್ದಿ. ಅದು ಯಾರಿಗೂ ಕೊಟ್ಟಿಲ್ಲ, ಯಾವ ದೇವತೆಗೂ ಕೊಟ್ಟಿಲ್ಲ. ಅಂಥ ನಿನ್ನ ಅಸಾಧಾರಣವಾದ ನಾಮ ಮತ್ತು 51 ಅಕ್ಷರಗಳಿಂದ ಬರುವ ಸರ್ವಾರ್ಥವನ್ನು ಹೇಳ್ತಕ್ಕಂಥ ಏಕಾಕ್ಷರ, ಅದರಿಂದ ನಿನ್ನನ್ನು ಕರೀತಾ ಇದ್ದೇವೆ ಅಂತ. ಓಂ ಅನ್ನುವಂಥ ಶಬ್ದ ಉಪಸಂಹಾರದಲ್ಲಿ ಹೇಳುವುದರಿಂದ ಒಂದು ವಿಶೇಷ ಉದ್ದೇಶ ಇದೆ. ಏನು ಗೊತ್ತುಂಟಾ? ಓಂ ಅನ್ನುವುದೊಂದು ರಕ್ಷಾ ಕವಚ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ನಾವು ಯಾವ ಒಂದು ಮಂತ್ರ ಹೇಳುವಾಗ ಆ ಕೊನೆಗೆ ಓಂ, ಗಾಯತ್ರಿಗೊಂದಿಲ್ಲ. ಗಾಯತ್ರಿಯಲ್ಲಿ ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋದೇವಸ ಧಿಮಿಹಿ ಧಿಯೋನ ಪ್ರಚೋದಯಾತ್, ಅಷ್ಟೇ. ಓಂ ಹೇಳಲಿಕ್ಕಿಲ್ಲ. ಯಾರು ಗೃಹಸ್ಥರು, ಅದು ಕೆಲವರು ಹೇಳ್ತಾರೆ, ಆದರೆ ಗೃಹಸ್ಥರಿಗೆ ಹೇಳಲಿಕ್ಕಿಲ್ಲ. ಅಲ್ಲಿ ಮಾತ್ರ ಇಲ್ಲ, ಅದು ಸ್ವಯಂ ಸಮರ್ಥವಾದ ಮಂತ್ರ. ಆದರೆ ಬೇರೆ ಎಲ್ಲ ಮಂತ್ರಕ್ಕೆ ಅದರ ಎನರ್ಜಿಯನ್ನು ಅದು ಸೋರಿ ಹೋಗದಂತೆ ತಡೆಯುವುದು ಕವಚ, ರಕ್ಷಾ ಕವಚ. ಕೊನೆಗೆ ಓಂ ಅಂತ ಹೇಳಿದರೆ ಆ ಮಂತ್ರದ ಶಕ್ತಿ ಅಲ್ಲೇ ನಿಲ್ಲುತ್ತೆ, ನಿಲ್ಲಿದ್ರೆ ಸೋರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಎಲ್ಲ ಮಂತ್ರಗಳ ಶಕ್ತಿಯನ್ನು ಸೋರದಂತೆ ತಡೆ ಹಿಡಿಯುವ ಕವಚವಾಗಿ ಓಂಕಾರ ಇದೆ. ಅದಕ್ಕೋಸ್ಕರ ಅಭಿಭೂ ಓಂ, ಸರ್ವಾಭಿಭೂ ಓಂ. ಸರ್ವಮಸಿ ಸರ್ವಾಯುರಸಿ ಸರ್ವಾಭಿಭೂ ಓಂ. ನೀನು ಓಂ ಅಂತ ಅನ್ನುವಂಥ ಶಬ್ದದಿಂದ ನಿನ್ನ ಪ್ರಾರ್ಥನೆ ಮಾಡಿ ನಾವು ಗಳಿಸಿದ ಎಲ್ಲ ಶಕ್ತಿ ಅದು ನಮ್ಮಲ್ಲೇ ಉಳಿದಿದೆ. ಅದು ಯಾಕೆ ನಾವು ಓಂಕಾರ ಹೇಳಿದೆವು. ಓಂಕಾರ ಅನ್ನೋದು ಅದು ಶಕ್ತಿ ಸೋರಿ ಹೋಗದಂತೆ ತಡೆಯುವ ಒಂದು ಸಾಧನ ಮತ್ತು ಭಗವಂತನ ಅತ್ಯಂತ ಮುಖ್ಯ ಹೆಸರು. ಯಾಕೆ ಅಂದರೆ ಅದಕ್ಕೆ ಅನೇಕ ಅರ್ಥಗಳಿದೆ. ಸುಮ್ಮನೆ ಸ್ಥೂಲವಾದ ಒಂದು ಕೆಲವು ಅರ್ಥ ಹೇಳ್ತೇನೆ. ಅವತಿ ಅಂತ ಧಾತು ಇದೆ, ಅದು ಅವತಿ ಧಾತುವಿನಿಂದ, ಮತ್ತು ಉಯಿ ಅಂತ ಒಂದು ಧಾತು ಇದೆ. ಈ ಎರಡು ಧಾತುವಿನಿಂದ ಪ್ರಾಚೀನರು ಓಂಕಾರದ ನಿಷ್ಪತ್ತಿ ಮಾಡಿದ್ದಾರೆ. ಒಂದು ಊಯತೆ ಇತಿ ಓಂ ಅಂತ. ಊಯತೆ ಅಂದರೆ ಹೆಣೆದುಕೊಂಡಿದೆ ಅಂತ. ಸಮಸ್ತ ಗುಣಗಳು ಯಾರಲ್ಲಿ ಹೆಣೆದುಕೊಂಡಿವೆ, ಓತತ್ವವಾಚಿ ಹ್ಯೋಂಕಾರ ವಕ್ತ್ಯಸೌ ತದ್ಗುಣೋ ತತಾಂ. ಎಲ್ಲ ಗುಣಗಳೂ ಯಾರಲ್ಲಿ ಹೆಣೆದುಕೊಂಡಿವೆ ಅವನು ಓಂ. ಎಲ್ಲ ವಿಶ್ವವೂ ಯಾರಲ್ಲಿ ಹೆಣೆದುಕೊಂಡಿದೆ ಅಂದರೆ ಆಶ್ರಯಿಸಿಕೊಂಡಿದೆ ಅವನು ಓಂ. ಸಮಸ್ತ ಜಗದಾಧಾರ ಸಮಸ್ತ ಗುಣಪೂರ್ಣ ಅನ್ನೋದು ಒಂದು ಅರ್ಥ, ಓಂ ಅನ್ನೋದಕ್ಕೆ ಅರ್ಥ. ಇನ್ನು ಅವತೀತಿ ಓಂ. ಅವತಿ ಅಂದ್ರೇನು? ಅವಪ್ರವೇಶೆ, ಅವರಕ್ಷೆ, ಅವವಧೆ. ಅವತಿ ಅಂದರೆ ಇಡೀ ಜಗತ್ತನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿ. ಓಂ ಅಂದರೆ ಸರ್ವರಕ್ಷಕ. ಅವವ್ಯಾಪ್ತೌ, ಅವತಿ ಅಂದರೆ ಎಲ್ಲ ಕಡೆ ವ್ಯಾಪಿಸಿರುವವ, ಆಮ್ನಿ ಪ್ರೆಸೆಂಟ್. ಅವ ಸಾಮರ್ಥ್ಯೇ, ಓಂ ಅಂದರೆ ಸರ್ವಸಮರ್ಥ, ಆಮ್ನಿಪೊಟೆಂಟ್. ಅವಗತವು, ಅವತಿ ಅಂದರೆ ಸರ್ವಜ್ಞ, ಆಮ್ನಿಷಿಯಂಟ್. ಅವವಧೆ, ಅವತಿ ಅಂದರೆ ಸರ್ವವನ್ನು ಸಂಹಾರ ಮಾಡ್ತಕ್ಕವ.
ಅವತಿ ಸರ್ವವನ್ನು ರಕ್ಷಣೆ ಮಾಡ್ತಾರೆ. ಇದು ವಿಚಿತ್ರ. ಯಾರು ರಕ್ಷಣೆ ಮಾಡ್ತಾರೋ ಅವರು ಸಂಹಾರ ಮಾಡೋಲ್ಲ, ಯಾರು ಸಂಹಾರ ಮಾಡ್ತಾರೋ ಅವರು ರಕ್ಷಣೆ ಮಾಡೋಲ್ಲ. ಯಾಕೆಂದರೆ ಸಂಹಾರ ಮತ್ತು ರಕ್ಷಣೆ ಒಂದು ಪರಸ್ಪರ ವಿರುದ್ಧ ಶಬ್ದಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಭಗವಂತನಿಗೆ ಇದು ಸಮಾನಾರ್ಥಕ ಶಬ್ದ. ಆದ್ದರಿಂದ ಅವನು ಎಲ್ಲವನ್ನೂ ಸಂಹಾರ ಮಾಡ್ತಾನೆ, ಎಲ್ಲವನ್ನೂ ರಕ್ಷಣೆ ಮಾಡ್ತಾನೆ. ಅವನ ಸಂಹಾರವೂ ಒಂದು ರಕ್ಷಣೆ. ಈಗ ಸಂಹಾರ ಅನ್ನೋದು ಅದು ಕೆಟ್ಟ ವಸ್ತು ಆಗುವುದು ಯಾವಾಗ? ದ್ವೇಷದಿಂದ ಮಾಡಿದರೆ. ದ್ವೇಷದಿಂದ ಮಾಡಿದರೆ ಕೆಟ್ಟ ವಸ್ತು. ಆದರೆ ಭಗವಂತ ಸಂಹಾರ ಅಂದರೆ ಏನು ಗೊತ್ತುಂಟ? ಸಾಯಿಸುವುದಲ್ಲ. ಸಾಯಿಸುವುದು ಅಪರಾಧ ಇರ್ಬೋದು. ನಮಗೆ ಸಂಹಾರ ಕೆಟ್ಟದ್ದು. ಯಾಕೆಂದರೆ ಅಯ್ಯೋ ಸಾಯಿಸುವುದಾ, ತಪ್ಪಲ್ವಾ, ಸಾಯಿಸಬಾರದು. ಆದರೆ ಭಗವಂತ ಸಾಯಿಸುವುದೇ ಇಲ್ಲ ಯಾರನ್ನು. ಯಾಕೆಂದರೆ ಯಾರು ಸಾಯೋದೇ ಇಲ್ಲ. ನಮಗೆ ಇದು ಗೊತ್ತಿಲ್ಲ, ನಾವು ಸಾಯ್ತಾರೆ ಜನ, ನಾವು ಕೊಲ್ತೇವೆ ಅಂತ. ಯಾರು ಸಾಯುವುದೇ ಇಲ್ಲ ಅಂತ ಗೊತ್ತಿದ್ದವನು ಯಾರನ್ನು ಸಾಯಿಸುವುದೇ ಇಲ್ಲ. ಅದನ್ನೇ ಅರ್ಜುನ ಅಂತ ಹೇಳಿದ್ದು ಕೃಷ್ಣ, ನಾಯಂ ಹಂತಿ ನ ಹನ್ಯತೆ. ಸಾಯಿಸುವುದಲ್ಲ. ಮತ್ತು ಒಂದು ಜೀವ ಒಂದು ದೇಹದಲ್ಲಿತ್ತು, ಆ ದೇಹದಲ್ಲಿ ಅದು ಏನು ಅನುಭವಿಸಬೇಕು ಅದು ಅನುಭವಿಸುವುದು ಮುಗೀತು, ಅದನ್ನು ಇನ್ನೊಂದು ದೇಹಕ್ಕೆ ಕಳಿಸುವುದು. ಇಲ್ಲಿ ಅಪರಾಧ ಏನುಂಟು? ಆ ದೇಹದಲ್ಲಿ ಅದು ಅನುಭವಿಸಬೇಕಾದಂಥ ಕರ್ಮ ಅದು ಹೇಳಿ ಮುಗೀತು ಅಲ್ಲಿಗೆ. ಮತ್ತು ಏನಾಗಬೇಕು? ಅದನ್ನು ಇನ್ನೊಂದು ದೇಹಕ್ಕೆ ಕಳಿಸ್ಬೇಕು. ಹಾಗಾದರೆ ಒಂದು ಬಸ್ಸಿನಿಂದ ಇಳಿದು ಇನ್ನೊಂದು ಊರಿಗೆ ಹೋಗಲಿಕ್ಕೆ ಬಸ್ ಹತ್ತಿದಾಗ ಇದರಲ್ಲಿ ಇಲ್ಲಿ ದೋಷ ಏನುಂಟು? ಇದು ಅಪರಾಧ ಏನುಂಟು? ಹಿಂಸೆ ಏನುಂಟು ಇದರಲ್ಲಿ? ಸೊ ಈ ಮೂಲ ತತ್ವ ಗೊತ್ತಿದ್ದವನಿಗೆ ಕೊಲ್ಲುವುದು ಸಾಯುವುದು ಅನ್ನೋ ಸಂಗತಿಯೇ ಇಲ್ಲ. ಭಗವಂತನಿಗೆ ಇದು ಅನ್ವಯವೇ ಆಗೋದು. ನಮಗೆ ಈ ಕೊಲ್ಲುವುದು ಸಾಯುವುದು ಅನ್ನೋದು ಅಜ್ಞಾನದಿಂದ ನಾವು ಕಟ್ಟಿಕೊಂಡ ಭ್ರಮೆಯಿಂದ ಅದು ದೋಷ ಆದದ್ದು. ಭಗವಂತ ಒಂದು ಬಸ್ಸಿನಿಂದ ಇಳಿಸಿ ಇನ್ನೊಂದು ಬಸ್ ಹತ್ತಿಸ್ತಾನೆ ಅಷ್ಟೇ. ಅದರಲ್ಲಿ ಅಪರಾಧ ಏನಿದೆ? ಏನೂ ಇಲ್ಲ. ಇನ್ನೊಂದು ಬಸ್ ಹತ್ತಬೇಕಿತ್ತು, ಇವನಿಗೆ ಹತ್ತಲಿಕ್ಕೆ ಗೊತ್ತಿಲ್ಲ, ಅವನು ಹತ್ತಿಸಿದ. ಅದು ಆ ಬಸ್ಸಿನ ಪ್ರಯಾಣ ಮುಗಿದ ಮೇಲೆ ಇನ್ನೊಂದು ಬಸ್ಸು. ಹೀಗೆ ನಿರಂತರ ನಮ್ಮನ್ನು ಮುಂದಕ್ಕೆ ಹೋಗಲಿಕ್ಕೆ ಬೇಕಾಗಿರ್ತಕ್ಕ ವೆಹಿಕಲನ್ನು ಒದಗಿಸುವ ಕೆಲಸ ಮಾಡ್ತಾ ಇದ್ದಾನೆ. ಇದರಲ್ಲಿ ಹಿಂಸೆ ಇಲ್ಲ. ಅದು ಅವನ ಬೆಳವಣಿಗೆಗೆ ಪೂರಕವಾಗಿರತಕ್ಕಂಥ ಒಂದು ಪ್ರೋಸೆಸ್ ಅದು. ಆದ್ದರಿಂದ ಭಗವಂತ ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ನಿರಂತರ ಆಗಬೇಕು ಅಂತ ಸಂಹಾರ ಮಾಡ್ತಾನೆ. ಅದು ಸಂಹಾರ ಅನ್ನೋದು ದೋಷ ಅಲ್ಲ, ಸೃಷ್ಟಿಯ ನಿರಂತರತೆ, ಬದಲಾವಣೆ. ಡೆತ್ ಅನ್ನೋದು ಇಲ್ಲ, ಡೆತ್ತೂ ಇಲ್ಲ, ಬರ್ತೂ ಇಲ್ಲ. ಇದು ಎರಡು ಮೆಟಮಾರ್ಫಾಸಿಸ್. ಒಂದು ಸತ್ತ ಮೇಲೆ ಮತ್ತೊಂದು ಬದಲಾವಣೆಯಿಂದ ಹುಟ್ಟಿದ ಮೇಲೆ ಮತ್ತೊಂದು ಬದಲಾವಣೆಯಿಂದ ಸಾವು ಅಂತ ಹೇಳೋದಷ್ಟೇ. ನಾವು ಈ ಶಬ್ದಗಳು ಶಾಸ್ತ್ರ ಪ್ರಕಾರ ಇವು ಎರಡು ಬದಲಾವಣೆಗಳು ಅಷ್ಟೇ. ಒಂದು ಬದಲಾವಣೆ ಡಿಸೈರಬಲ್ ಯಾಕೆ, ಇನ್ನೊಂದು ಅನ್ಡಿಸೈರಬಲ್ ಯಾಕೆ? ಎರಡೂ ಬದಲಾವಣೆ. ಹುಟ್ಟುವುದು ಅಂದರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬರುವುದು, ಸಾಯುವುದು ಅಂದರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗೋದು, ಅಷ್ಟೇ ವ್ಯತ್ಯಾಸ. ಅದರಲ್ಲಿ ಒಂದು ಬೇಕೆ ಯಾಕೆ, ಒಂದು ಬೇಡ ಯಾಕೆ ಅಂತ ಕೇಳ್ತಾನೆ ಕೃಷ್ಣ. ಅದೇನು ವ್ಯತ್ಯಾಸ ಇಲ್ಲ ಅಲ್ಲಪ್ಪ. ನಮಗೆ ಅದು ಮಗು ಹುಟ್ಟಿತು, ಅದು ಒಂದು ಮಗು ಬಂತಲ್ಲ ಮನೆಗೆ, ಅದು ಖುಷಿಯಾಯಿತು, ಅದಕ್ಕೆ ಸಕ್ಕರೆ ಹಂಚುತ್ತೇವೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾವು ಯೋಚನೆ ಮಾಡುವುದು ನಮ್ಮ ನೆಲೆಯಲ್ಲಿ ಅಲ್ವಾ. ಇನ್ನೊಂದು ರೀತಿ ಯೋಚನೆ ಮಾಡು. ಮಗು ಹುಟ್ಟಿದರೆ ಅಳ್ತಾ ಕೂತ್ಕೋ, ಸಕ್ಕರೆ ಹಂಚಬೇಡ. ಯಾಕಪ್ಪ ಅಳ್ತಿ? ಹೌದು ರೀ, ನಮ್ಮ ಮನೇಲಿ ಒಂದು ಸಾಯೋ ಮೆಂಬರ್ ಜಾಸ್ತಿ ಆಯಿತು. ಅದು ಹೌದಲ್ವ, ನಾವು ಇಬ್ಬರೇ ಇದ್ದೆವು, ಇನ್ನೊಂದು ಸಾಯೋ ಮೆಂಬರ್, ಒಂದು ಹುಟ್ಟಿತು ಅಂದರೆ ಒಂದು ಹಾಗೆ ಯೋಚನೆ ಮಾಡಿದ್ರೆ ಅಳಬೇಕು. ನೀನು ಹೇಗೆ ಯೋಚನೆ ಮಾಡ್ತೀಯ ಹಾಗೆ ವಸ್ತು. ಅದು ಅಳುವುದೂ ಅಲ್ಲ, ನಗುವುದೂ ಅಲ್ಲ, ವಸ್ತು ಸ್ಥಿತಿ. ಅದು ನಿನಗೆ ಅಳ್ಳಿಕ್ಕೂ ಬರ್ಬೋದು, ನಗಲಿ, ನಿನ್ನ ತಿಳುವಳಿಕೆ ಮೇಲೆ ಇದೆ ಅಳುವುದು ನಗುವುದು. ಅದು ಸತ್ರು ಸಕ್ಕರೆ ಹಂಚು ಅಂತಾನೆ ಕೃಷ್ಣ. ಯಾಕೆ? ಅಯ್ಯೋ ಹೊಸ ಅಂಗಿ ತೊಡ್ಲಿಕ್ಕೆ ಹೋದ್ರಪ್ಪ, ಹಳೆಯ ಅಂಗಿ ಹರಿದು. ಖುಷಿ ಅಲ್ವ ಅದು? ಹೊಸ ಅಂಗಿ ಬಂದರೆ ಭಾರಿ ಖುಷಿ. ಹಬ್ಬದಲ್ಲಿ ಹೊಸ ಅಂಗಿ ಅಂದರೆ ಖುಷಿ. ಇದ್ದ ಹಳೆ ಅಂಗಿಯನ್ನು ತೆಗೆದು ಬಿಸಾಡ್ತೇವೆ, ಇನ್ನೂ ಗಟ್ಟಿಮುಟ್ಟಿದ್ದರು ಕೂಡ. ಹೊಸ ಅಂಗಿ ಅಂದರೆ ಹಳೆ ಅಂಗಿ ತೆಗೆದು ಹೊಸ ಅಂಗಿ ಕೊಟ್ಟ ಭಗವಂತ ಅಂತ ಸಕ್ಕರೆ ಹಂಚಿ. ಸತ್ತರೆ ಸಕ್ಕರೆ ಹಂಚುವುದು, ಹುಟ್ಟಿದರೆ ಅಳ್ತಾ ಕೂತ್ಕೊಳ್ಳೋದು. ಕಾನ್ಸೆಪ್ಟ್ ಇದೆಲ್ಲ ನಮ್ಮದೇ ಭ್ರಮೆಗಳು. ನಾವು ಅಳುವುದಕ್ಕೂ ನಮ್ಮ ಭ್ರಮೆ ಕಾರಣ, ನಾವು ನಗುವುದಕ್ಕೂ ನಮ್ಮ ಭ್ರಮೆ ಕಾರಣ. ಇದರ ಹಿಂದೆ ಸತ್ಯ ಇಲ್ಲ. ಆದ್ದರಿಂದ ಭಗವಂತ ಅವತಿ ಸೃಷ್ಟಿ ಮಾಡ್ತಾನೆ, ಭಗವಂತ ಅವತಿ ಸಂಹಾರ ಮಾಡ್ತಾನೆ. ಹುಟ್ಟು ಸಾವು ಅನ್ನೋದಕ್ಕೆ ಶಾಸ್ತ್ರಕಾರರ ವಿಶ್ಲೇಷಣೆ ಏನು ಗೊತ್ತುಂಟ? ದೇಹ ಯೋಗ ವಿಗಮ ನಾಮ ಜನ್ಮ ಮೃತಿ. ದೇಹದ ಒಳಗೆ ಪ್ರವೇಶಿಸುವುದು ಹುಟ್ಟುವುದು, ಆ ದೇಹದಿಂದ ಹೊರಗೆ ಹೋಗೋದು ಸಾವು, ಅಷ್ಟೇ, ಬೇರೆ ಏನಿಲ್ಲ. ದೇಹ ಯೋಗ ವಿಗಮ ನಾಮ ಜನ್ಮ ಮೃತಿ. ಇದು ಬಿಟ್ಟು ಬೇರೆ ಹುಟ್ಟು ಸಾವು ಅಂತ ಅನ್ನುವಂಥದ್ದು ಜೀವಕ್ಕೆ ಇಲ್ಲ. ವಸ್ತುತಃ ಹುಟ್ಟು ಸಾವು ಅನ್ನೋ ಸಂಗತಿಯೇ ಇಲ್ಲ. ಯಾಕೆಂದ್ರೆ ಜೀವಕ್ಕಿಲ್ಲ ಅಂದಮೇಲೆ ಇಲ್ಲ. ಜಡಕ್ಕಂತೂ ಜಡ ಹುಟ್ಟಿತು ಜಡ ಸತ್ತಿತು ಅಂತ ಯಾರೂ ಹೇಳೋಲ್ಲ. ಜಡಕ್ಕೆ ಹುಟ್ಟು ಸಾವು ಇಲ್ಲೇ ಇಲ್ಲ, ಜೀವನಿಗೂ ಇಲ್ಲ ಅಂತಾರೆ. ಹುಟ್ಟು ಸಾವು ಅನ್ನೋ ಶಬ್ದವೇ ಅರ್ಥಶೂನ್ಯ.
ಅದನ್ನ ಸಂಸ್ಕೃತದಲ್ಲಿ ಅದಕ್ಕೆ ಶಬ್ದವೇ ಇಲ್ಲ. ಅದು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಇದೆ, ಬರ್ತ್ ಆ್ಯಂಡ್ ಡೆತ್ ಅಂತಾರೆ. ಹಿಂಗೆ ಹುಟ್ಟು ಸಾವು ಅಂತಾರೆ. ಸಂಸ್ಕೃತದಲ್ಲಿ ಶಬ್ದ ಇಲ್ಲ. ಹುಟ್ಟು ಅನ್ನೋದಕ್ಕೂ ಸಾವು ಅನ್ನೋದಕ್ಕೂ ಸಂಸ್ಕೃತದಲ್ಲಿ ಶಬ್ದ ಇಲ್ಲ. ಇರೋ ಶಬ್ದ ಜನನ ಅಂತ. ಜನನ ಅಂದರೆ ಹುಟ್ಟುವುದಲ್ಲ, ಜನಿ ಪ್ರಾದುರ್ಭಾವ, ಇದ್ದದ್ದು ಕಾಣಿಸಿಕೊಳ್ಳುವುದು ಅಷ್ಟೇ. ಹುಟ್ಟಿತು ಅಂದರೆ ಇಷ್ಟವರೆಗೆ ಹೊಟ್ಟೆಯಲ್ಲಿತ್ತು ಕಾಣಿಸ್ತಿರ್ಲಿಲ್ಲ, ಈಗ ಕಾಣಿಸಿತು ಅಂತ ಅಷ್ಟೇ. ಕಾಣಿಸಿಕೊಂಡಿತು. ಒಂದು ಜೀವ ಇದುವರೆಗೆ ಕಾಣಿಸಿಕೊಳ್ತಿರಲಿಲ್ಲ, ಅದು ಮೊದಲು ವಾತಾವರಣದಲ್ಲಿತ್ತು, ಆಮೇಲೆ ತಾಯಿ ಹೊಟ್ಟೆಯಲ್ಲಿತ್ತು, ಈಗ ಭೂಮಿಗೆ ಬಿದ್ದು ಹುಟ್ಟಿತು ಅಂದರೆ ಕಾಣಿಸಿಕೊಂಡಿತು. ಸತ್ತಿತು ಅಂದರೆ ಅದರ್ಶನೆ, ಈಗ ಕಾಣಿಸ್ತಿತ್ತು ಇಷ್ಟವರೆಗೆ, ಇವತ್ತು ಕಾಣಿಸ್ತಾ ಇಲ್ಲ, ಹೋಯ್ತದು. ಎಪಿಯರೆನ್ಸ್ ಡಿಸಪಿಯರೆನ್ಸ್ ಅಷ್ಟೇ ಹುಟ್ಟು ಸಾವು ಅಂದರೆ. ಬೇರೆ ಹುಟ್ಟು ಸಾವು ಅನ್ನೋದು ಸಂಸ್ಥೆಯಲ್ಲಿ ಶಬ್ದ ಇಲ್ಲ. ಆದ್ದರಿಂದ ಭಗವಂತ ನೀನೇ ಸೃಷ್ಟಿ ಮಾಡ್ತಿ, ನೀನೇ ಸಂಹಾರ ಮಾಡ್ತಿ, ಎಲ್ಲವೂ ನಿನ್ನ ಕೈಲಿದೆ. ಹೀಗೆ ಭಗವಂತನನ್ನು ಸ್ತೋತ್ರ ಮಾಡಿತಿ ಈ ಮಂತ್ರ. ಭಗವಂತನನ್ನು ಸ್ತೋತ್ರ ಅಷ್ಟೇ ಅಲ್ಲ, ಇದು ಗಾಯತ್ರಿ ಮಂತ್ರದ ಸ್ತೋತ್ರವೂ ಹೌದು. ಗಾಯತ್ರಿ ಮಂತ್ರ ಅಂದರೆ ಗಾಯತ್ರಿ ಮಂತ್ರದಲ್ಲಿ ದೇವತೆ ಆಗಿರತಕ್ಕಂಥ ಸರಸ್ವತಿ ದೇವಿಯನ್ನು, ಆ ಮಂತ್ರಾಭಿಮಾನಿ ಛಂದೋಭಿಮಾನಿ ದೇವತೆ ತಾಯಿ ನೀನು ಓಜೋಸಿ. ಗಾಯತ್ರಿ ಜಪ ಮಾಡಿದವರಿಗೆ ಇನ್ನೊಬ್ಬರನ್ನು ಮಣಿಸುವ ತಾಕತ್ತು ಬರ್ತದೆ. ಮಣಿಸುವುದು ಅಂದರೆ ದೈಹಿಕವಾಗಿ ಅಲ್ಲ, ಬೌದ್ಧಿಕವಾಗಿ. ನೀವು ಮಂತ್ರವನ್ನು ಜಪಿಸಿದವನು, ಗಾಯತ್ರಿ ಮಂತ್ರ ಜಪಿಸಿದವನು, ಅವನ ಎದುರು ತಲೆ ಎತ್ತಿ ನಿಂತು ಮಾತಾಡಲಿಕ್ಕೆ ಆಗೋದಿಲ್ಲ ಅವನಿಗೆ. ನಿಮ್ಮ ನೋಡಿದ ತಕ್ಷಣ ಅವನು ತಲೆ ತಗ್ಗಿಸ್ತಾನೆ, ಅಂಥ ವರ್ಚಸ್ಸು ಬಂದುಬಿಡುತ್ತೆ ಮುಖದಲ್ಲಿ. ನೀನು ಮಾತಾಡಲಿಕ್ಕೆ ನಿನ್ನ ಎದುರು ನಿಂತು ನಿನ್ನ ಸೋಲಿಸಲಿಕ್ಕೆ ಆಗುವುದಿಲ್ಲ, ಅಂಥ ವರ್ಚಸ್ಸು ಬರುತ್ತೆ. ಅದು ಓಜೋಸಿ, ಬ್ರಹ್ಮವರ್ಚಸ್ಸು ಅಂತ ಹೇಳ್ತಾರಲ್ಲ ಅದನ್ನೇ. ಓಜೋಸಿ, ಇನ್ನೊಬ್ಬರನ್ನು ಮಣಿಸುವ ತಾಕತ್ತು ಕೊಡ್ತೀಯ ನೀನು. ಇದು ಗಾಯತ್ರಿ ದೇವತೆಯಾಗಿರ್ತಕ್ಕ ಸರಸ್ವತಿಯ ಪ್ರಾರ್ಥನೆ. ಸಹೋಸಿ, ಯಾರ ಮುಂದೆಯೂ ತಲೆ ಬಗ್ಗಿಸದೆ ಬದುಕತಕ್ಕಂಥ ಆತ್ಮವಿಶ್ವಾಸ ಕೊಡ್ತೀಯ ನೀನು. ಬಲಮಸಿ, ಎಲ್ಲ ಸಮಾಜ ಧಾರಕ ಶಕ್ತಿಯಾಗಿ ನಾನು ನಿಲ್ಲುವಂತೆ ಮಾಡ್ತೀಯ. ಬ್ರಾಜೋಸಿ, ಬೆಳಕು ನೀಡುತ್ತೀಯ ನನ್ನ ಬದುಕಿಗೆ ನೀನು. ಅದು ಬೆಳಕು, ಜ್ಞಾನದ ಬೆಳಕು. ಹೀಗೆ ಅದೆಲ್ಲ ಗಾಯತ್ರಿ ಮಂತ್ರದ ಧ್ಯಾನವೂ ಆಯ್ತದು. ದೇವಾನಾಂ ಧಾಮಾಸಿ, ಗಾಯತ್ರಿ ಅಂತಂದರೆ ಈ ಗಾಯತ್ರಿ ಮಂತ್ರ ದೇವಾನಾಂ ಧಾಮ, ಭಗವಂತನ ಅನೇಕ ರೂಪಗಳಿಗೆ. ದೇವ ಅಂದರೆ ಭಗವಂತ ಅಲ್ಲ, ದೇವಾನಾಂ ಧಾಮ, ಭಗವಂತನ ಅನೇಕ ರೂಪಗಳಿಗೆ ಆಶ್ರಯ. ಯಾಕೆಂದರೆ ಅದರಲ್ಲಿ 3 ಪಾದಗಳಿವೆ. ಅವು ಭಗವಂತರ 3 ಮುಖಗಳನ್ನು ಹೇಳ್ತಾ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಕ್ಕವ. ಎಚ್ಚರ ಕನಸು ನಿದ್ರೆಗಳನ್ನು ಕೊಡ್ತಕ್ಕಂಥ ಭಗವಂತನ ವಿಶ್ವ ತೇಜಸ್ಸ ಪ್ರಾಜ್ಞವನ್ನು ಹೇಳ್ತಾವೆ. ಆಮೇಲೆ ಅದರಲ್ಲಿ 10 ಶಬ್ದಗಳಿವೆ, ಅವು 10 ಅವತಾರಗಳನ್ನು ಹೇಳ್ತಾವೆ. ಅದರಲ್ಲಿ 24 ಅಕ್ಷರಗಳಿವೆ, ಭಗವಂತನ ಕೇಶವಾದಿ 24 ರೂಪಗಳನ್ನು ಹೇಳ್ತಾವೆ. ಹಾಗೆ ನೀನು ದೇವಾನಾಂ ಧಾಮ, ಭಗವಂತನ ಅನೇಕ ರೂಪಗಳ ನೆಲೆ ನೀನು. 1-2 ರೂಪ ಅಲ್ಲ, ಭಗವಂತನ ಬಹುರೂಪಗಳನ್ನು ಹೇಳ್ತಿ. ಮತ್ತು ನಿನ್ನ ಒಂದೊಂದು ಅಕ್ಷರವೂ ದೇವಾನಾಂ ನಾಮ. ಅದು 24 ಅಕ್ಷರ, 24 ಕೇಶವಾದಿ 24 ರೂಪಗಳ ಹೆಸರು. ಹಾಗಾಗಿ ನಿನ್ನ ಒಂದೊಂದು ಅಕ್ಷರವೂ ಭಗವಂತನ ಬಹುರೂಪಗಳ ನಾಮ. ಹಾಗಾಗಿ ನೀನು ವಿಶ್ವಮಸಿ, ವಿಶ್ವಾಯುರಸಿ, ಸರ್ವಮಸಿ, ಸರ್ವಾಯುರಸಿ, ಇಡೀ ಜಗತ್ತನ್ನು ಶಕ್ತಿ ಕೊಡ್ತಕ್ಕಂಥ, ಇಡೀ ಜಗತ್ತಿಗೆ ಜ್ಞಾನ ಕೊಡ್ತಕ್ಕ, ಚರಾಚರಾತ್ಮಕವಾದ ಪ್ರಪಂಚವನ್ನು ಧಾರಣೆ ಮಾಡ್ತಕ್ಕ, ಸರ್ವಾಭಿಭೂಹು, ಎಲ್ಲ ಮಂತ್ರಗಳನ್ನು ಮೀರಿ ನಿಂತ ಮಹಾಮಂತ್ರ ನೀನು ಅಂತ. ಇದು ಗಾಯತ್ರಿಯ ಸ್ತೋತ್ರವೂ ಹೌದು, ಗಾಯತ್ರಿ ಪ್ರತಿಪಾದನಾದ ಭಗವಂತನ ಸ್ತೋತ್ರವೂ ಹೌದು. ಇಷ್ಟು ಸ್ತೋತ್ರ ಮಾಡಿ 3 ಹೊತ್ತು ಗಾಯತ್ರಿ ಜಪ ಹಿಂದೆ ಮಾಡ್ತಿದ್ದರು. ಅದು ಯಾಕೆ ಅಂದರೆ 3 ಹೊತ್ತು, 2 ಹೊತ್ತು ಮಾಡಿದರೂ ಸಾಕು, ತಪ್ಪೇನೂ ಇಲ್ಲ. 3 ಹೊತ್ತು ಮಾಡೋದು ಯಾಕೆಂದರೆ ತ್ರಿಸಂಧ್ಯಂ ಅಂತ ಸಂಸ್ಕೃತದಲ್ಲಿ ಇರೋದು. 3 ಸಂಧ್ಯಾ, ಸಂಧ್ಯಾಕಾಲದಲ್ಲಿ ಜಪ ಮಾಡಬೇಕು ಅಂತ. 3 ಸಂಧ್ಯೆಗಳು, 3 ಸಂಜೆಗಳು. ನಮೀಗ ಸಂಜೆ ಅಂದರೆ ಒಂದೇ, ಬೆಳಗಾತ ಒಂದು ಸಂಜೆ, ಮಧ್ಯಾಹ್ನ ಒಂದು ಸಂಜೆ, ಸಾಯಂಕಾಲ ಒಂದು ಸಂಜೆ, 3 ಸಂಜೆಗಳು ತ್ರಿಸಂಧ್ಯಾ. ಅದು ಸಂಧ್ಯಾ ಅಂದರೆ ಸಂಧಿ, 2 ಅವಸ್ಥೆಗಳ ಮಧ್ಯ ಜೋಡಣೆಗೆ ಸಂಧ್ಯಾ ಅನ್ನೋದು. ಇದು ರಾತ್ರಿ ಮತ್ತು ಬೆಳಕು ಅದರ ಸಂಧಿಕಾಲ ಪ್ರಾತಃ ಕಾಲ, ಬೆಳಕು ಸಂಜೆ, ಹಗಲು ಮತ್ತು ರಾತ್ರಿಯ ಸಂಧಿಕಾಲ ಸಾಯಂಕಾಲ. ಇದು ಬೆಳಗ್ಗೆ ಮತ್ತು ಸಾಯಂಕಾಲದ, ಪೂರ್ವಾಹ್ನ ಮತ್ತು ಅಪರಾಹ್ನದ ಸಂಧಿಕಾಲ ಮಧ್ಯಾಹ್ನ. ಹೀಗೆ 3 ಸಂಧ್ಯೆಗಳು ಅಂತ ಹೇಳ್ತಾರೆ ಸಂಧ್ಯಾ. ಅದು 3 ಸಂಧ್ಯೆಯಲ್ಲಿ ವಂದನೆ ಮಾಡೋದು ತ್ರಿಸಂಧ್ಯಾ ಅಂತ, ಸಂಧ್ಯಾ ವಂದನೆ ಅಂತ. 3 ಹೊತ್ತು ಅಂತ. ವಸ್ತುತಃ 2 ವಿರುದ್ಧ ಧರ್ಮಗಳ ಸಮಾಗಮ ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ಇರೋದು. ಮುಖ್ಯವಾದ ಸಂಜೆ 2, ಮುಸ್ಸಂಜೆ ಅಲ್ಲ. ನಮಗೆ ನೋಡಿ, ಮುಸ್ಸಂಜೆ ಅಂದರೆ ನಿಜವಾಗಿ ಅರ್ಥ 3 ಸಂಧ್ಯೆ ಅಂತ. ಅದು ನಮಗೆ ಮುಸ್ಸಂಜೆ ಸಾಯಂಕಾಲ ಮಾತ್ರ ಬರೋದು. ನಮ್ಮ ಭಾಷಾಜ್ಞಾನ ಎಷ್ಟು ದರಿದ್ರ ನೋಡಿ.
ಮುಸ್ಸಂಜೆ ಅಂದರೆ ಸಾಯಂಕಾಲ ಅಂತ. ಮುಸ್ಸಂಜೆ ಅಂದರೆ 3 ಸಂಜೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಅದು ಎಲ್ಲ ಹೀಗಾಗಿದೆ ನೋಡಿ. ಮುತ್ತೈದೆ ಅಂತೇವೆ ನಾವು. ಮುತ್ತೈದೆ ಅಂತಂದರೆ ಮುದಿ ಹೆಂಗಸು ಅಂತ ಅರ್ಥ ಕನ್ನಡದಲ್ಲಿ. ಅಂದರೆ ಪಾಪ ಮದುವೆ ಆದ ಕೂಡಲೇ ಒಳ್ಳೆ ಮುತ್ತೈದೆ ಅಂತಾರೆ. ಏನು ಮದುವೆ ಆದ ಮುದುಕೆ, ಮುತ್ತೈದೆ ಅನ್ನೋ ಶಬ್ದದ ಅರ್ಥ ಮುದಿ ಐದೆ ಅಂತ, ಮುದುಕಿ ಆದ ಹೆಣ್ಣು ಅಂತ. ಈ ಮುದಿ ಆದ ಹೆಣ್ಣು ಈಗ ಮದುವೆ ಆದ ಮರು ದಿವಸ ನಮ್ಮ ಮನೆಗೆ ಮುತ್ತೈದೆ ಬಂದಿದ್ದಾಳೆ, ಪಾಪ ಎಷ್ಟು ವಯಸ್ಸು, 18 ವರ್ಷ, ಯೋಗರಾಚಾರ್ಯ, ಅವಳು ಮುತ್ತೈದೆ ಹಾಗಾಗ್ತಾಳೆ. ನಮ್ಮ ಭಾಷಾ ಜ್ಞಾನ ಎಷ್ಟು ದರಿದ್ರ ಅಂದರೆ ನಾವು ಭಾಷೆಯನ್ನು ಕೊಲೆ ಮಾಡಿ ಅಪಾರ್ಥ ಮಾಡಿ ನಮಗೂ ಅರ್ಥ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಅರ್ಥ ಗೊತ್ತಿಲ್ಲದಾಗ ಮಾಡ್ತೇವೆ. ಹಾಗೆ ಮುತ್ತೈದೆ, ಮುಸ್ಸಂಜೆ. ಮುಸ್ಸಂಜೆ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಅರ್ಥ. ನಮಗೆ ಮುಸ್ಸಂಜೆ ಹೊತ್ತು ಅಂದರೆ ಸಾಯಂಕಾಲ ಮಾತ್ರ. ಅದು ಏನು ಅದಕ್ಕೆ ಬೇರೆ 3 ಸಂಜೆ ಅಲ್ಲ, ಮೂರ್ಖರ ಸಂಜೆ ಅಂತ ಮಾಡಬೇಕು. ಮುಸ್ಸಂಜೆ ಏನು ಮೂರ್ಖರ ಸಂಜೆ, ಅದು ಸಂಜೆ ಮಾತ್ರ ಬರೋದು. ನಮಗೆ ಕನ್ನಡ ಭಾಷೆಯೇ ಬರೋಲ್ಲ, ಉಳಿದ ಭಾಷೆ ಏನು ಬರಬೇಕು? ಕನ್ನಡ ಭಾಷೆಯೇ ಬರೋಲ್ಲ. ಇದೇ ಯದ್ವಾ ತದ್ವಾ ಮಾತಾಡೋದು. ಆ ಶಬ್ದದ ಮೂಲ ಯೋಚಿಸುವುದಿಲ್ಲ, ಅದರ ಅರ್ಥ ಯೋಚಿಸುವುದಿಲ್ಲ, ಅದರ ಎಟಿಮಾಲಜಿ ಯೋಚಿಸುವುದಿಲ್ಲ. 3 ಹೊತ್ತು ಜಪ ಮಾಡ್ತಿದ್ದರು, ಅದು ಮುಸ್ಸಂಜೆ. ಅದರಲ್ಲಿ ವಾಸ್ತವಿಕವಾಗಿ ಮಧ್ಯಾಹ್ನ ಅನ್ನೋದು ಪೂರ್ತಿ ಸಂಧಿ ಇಲ್ಲ ಅಲ್ಲಿ. ಹಗಲು ಮತ್ತು ಹಗಲು, ಅದೇ ಹಗಲಿನ ಪೂರ್ವ ಭಾಗ ಮತ್ತು ಉತ್ತರ ಭಾಗದ ಸಂಧಿ. ವಾಸ್ತವಿಕವಾದ ಸಂಧಿ ಎರಡೇ ಇರುವುದು. ಆದ್ದರಿಂದ ನೀವು 2 ಹೊತ್ತು ಸಂಧ್ಯಾ ವಂದನೆ ಮಾಡಿದರೂ ನಿಮಗೆ ಕ್ರಿಯಾಲೋಪ ಆಗೋದಿಲ್ಲ. ಶಾಸ್ತ್ರಕಾರ 3 ಹೊತ್ತು ಯಾಕೆ ಹೇಳಿದ್ರು ಗೊತ್ತಾ? ಗಾಯತ್ರಿ ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿವೆಯೋ ಅಷ್ಟು ನಾಡಿಗಳಿಗೆ ಎನರ್ಜಿ ಸಪ್ಲೈ ಆಗಬೇಕಾಗಿದ್ದರೆ 72,000 ನಾಡಿಗಳು, 72,000 ಮಂತ್ರ ಅಕ್ಷರಗಳು ಬರಬೇಕು. 72,000 ಸರ್ತಿ ಮಂತ್ರ ಆವೃತ್ತಿ ಆಗಬೇಕಾಗಿದ್ದರೆ 3,000 ಗಾಯತ್ರಿ. ಯಾಕಂದರೆ 24 ಮೂರಲಿ 72, 24 ಅಕ್ಷರದ ಗಾಯತ್ರಿ, 72,000 ಅಕ್ಷರಗಳು ನಮ್ಮ ದೇಹದಲ್ಲಿ ಒಂದು ದಿವಸದಲ್ಲಿ ರೊಟೇಟ್ ಆಗಬೇಕಾಗಿದ್ದರೆ 3,000 ಮಾಡಬೇಕು. ಅದಕ್ಕೇನು ಮಾಡಿದರು? ಬೆಳಿಗ್ಗೆ 1,000 ಮಾಡು, ಮಧ್ಯಾಹ್ನ 1,000 ಮಾಡು, ಸಾಯಂಕಾಲ 1,000. ಅದು ಸರಿಯಾಗಿ 3 ಹೊತ್ತಿಗೆ 3,000 ಹಂಚಿದ್ರು. ಇಲ್ಲದೇ ಇದ್ದರೆ ಆಗೋಲ್ಲ, ಕಷ್ಟ ಆಗುತ್ತೆ. ನೀವು 2 ಹೊತ್ತು ಮಾಡಬಹುದಲ್ವ? ಒಂದೇ ಹೊತ್ತು ಆಗೋಲ್ಲ. 1,500 ಗಾಯತ್ರಿ ಮಾಡಲಿಕ್ಕೆ ಅದನ್ನು ನಿಧಾನವಾಗಿ ತತ್ಸೂರ್ಯನ ಮೃಗೋದೇಸಿ ಮೀದೇವೇನೋ ಪ್ರಚೋದಯಾತ ಅಲ್ಲ, ಅದನ್ನು ಮಂತ್ರ ಹೇಳುವಾಗೆ ಹೇಳಿದರೆ ಅದು ನೀವು 1.5 ಅವರ್ ಹೇಳಲಿಕ್ಕೆ ಅವನು 2 ಗಂಟೆ ಬೇಕಾಗುತ್ತೆ. ಆಮೇಲೆ ಗಾಯತ್ರಿ ತ್ರಿಗುಣಂ ವಿಷ್ಣು ಧ್ಯಾನ ಅಷ್ಟಾಕ್ಷರಂ. ಆಮೇಲೆ ಎಷ್ಟು ಗಾಯತ್ರಿ ಮಾಡಿದೆವು ಅದನ್ನು 3 ಪಟ್ಟು ಅಷ್ಟಾಕ್ಷರ ಮಾಡಬೇಕು. ಹಾಗಾದರೆ 1,500 ಗಾಯತ್ರಿಗೆ 2 ಗಂಟೆ, ಆಮೇಲೆ 3,000 ಅಷ್ಟಾಕ್ಷರಕ್ಕೆ ಅದು ಮತ್ತೆ 2 ಗಂಟೆ. ಅಂದರೆ ಬೆಳಗಾದ ಬರೀ ಜಪಕ್ಕೆ 4-5 ಗಂಟೆ ಆಗುತ್ತೆ. ಮತ್ತೆ ಏನು ಮಾಡೋದು ಅವನು? ಅದಕ್ಕೋಸ್ಕರ 3 ಹೊತ್ತಿಗೆ ಡಿವೈಡ್ ಮಾಡಿ ಮಾಡು ಅಂತ ಹೇಳಿ. ಆಮೇಲೆ ಈಗೇನು ಅದು ಅದಕ್ಕೋಸ್ಕರ ಅಂದರೆ ನೀವು 2 ಹೊತ್ತು ಜಪ ಮಾಡುವುದರಿಂದ, ಯಾಕಂದರೆ ದಿವಸಕ್ಕೆ 3,000 ಮಾಡಬೇಕು ಅನ್ನೋ ನಿಯಮ ಇಟ್ಟುಕೊಂಡವರಿಗೆ ಅದು 3 ಹೊತ್ತು ಹಂಚಿ ಹೇಳಿದರು. ಯಾರು ಮಾಡೋಲ್ಲ ಈಗ 3,000, ಏನು 10, 108 ಎಟ್ಸೆಟ್ರಾ ಅದನ್ನು ಮಾಡ್ತಾರೆ. 2 ಹೊತ್ತು ಮಾಡಿದರೂ ಏನು ಕ್ರಿಯಾಲೋಪ ಆಗುವುದಿಲ್ಲ. ನಾನು ದಯವಿಟ್ಟು ಅಂತೂ ಯಾರು 3 ಹೊತ್ತು ಮಾಡ್ತಾ ಇದ್ದವರು ಬನ್ನಂಜಿಯವರು ಹೀಗೆ ಹೇಳಿದ್ದಾರೆ ಬಿಡಬೇಡಿ. ಮನಂಜರು 2 ಹೊತ್ತು ಮಾಡಿದ್ರು ಸಾಕು ಅಂತ ಹೇಳಿದ್ದಾರೆ ಅಂತ ಬಿಡಬೇಡಿ. ಮಾಡ್ತಾ ಇದ್ದವರು ಮಾಡಿ, ಮಾಡದೇ ಇದ್ದವರಿಗೆ ಒಂದು ಭರವಸೆ ಇದ್ದು ನೀವು ಮಹಾಪಾತಕ ಏನೂ ಅಲ್ಲ ಅಂತ ಹೇಳಿದಷ್ಟೇ. ಅದು 2 ಹೊತ್ತು ಮಾಡಿದರೂ ಕೂಡ ಕ್ರಿಯಾಲೋಪ ಆಗೋದಿಲ್ಲ ಅಂತಷ್ಟೇ. ಅದರಿಂದ 3 ಹೊತ್ತು ಮಾಡ್ತಿದ್ದರು. 3 ಹೊತ್ತಿನಲ್ಲಿ ಸರಸ್ವತಿಯ 3 ಇದು ಅದರ ಅಭಿಮಾನಿ ದೇವತೆ ಸರಸ್ವತಿ. ಅವಳಿಗೆ 3 ರೂಪಗಳು. ಬೆಳಿಗ್ಗೆ ಗಾಯತ್ರೀಂ ಆವಾಹಯಾಮಿ, ಸಾವಿತ್ರೀಂ ಆವಾಹಯಾಮಿ, ಸರಸ್ವತೀಂ ಆವಾಹಯಾಮಿ. ಇದು 3 ಬಣ್ಣಗಳು. ಗಾಯತ್ರಿಗೆ ಕೆಂಪು, ಸಾವಿತ್ರಿಗೆ ಬಿಳಿ, ಸರಸ್ವತಿ ಕಪ್ಪು. ಯಾಕೆಂದರೆ ಬೆಳಗ್ಗಿನ ಸೂರ್ಯೋದಯದ ಅರುಣೋದಯದ ಬಣ್ಣ ಗಾಯತ್ರಿಗೆ, ಮಧ್ಯಾಹ್ನ ಸೂರ್ಯನ ಬಿಳಿ ಬಣ್ಣ ಸಾವಿತ್ರಿಗೆ, ಸಂಜೆ ಮುಳುಗುವ ಸೂರ್ಯನ ಕಪ್ಪು ಆ ಕಾಲಕ್ಕೆ ತಕ್ಕಂತೆ ಆ 3 ಬಣ್ಣಗಳಿಂದ ಅಭಿವ್ಯಕ್ತವಾಗತಕ್ಕಂಥ ಸರಸ್ವತಿಯದೇ 3 ರೂಪಗಳಿವು. ಗಾಯತ್ರೀಂ ಆವಾಹಯಾಮಿ, ಸಾವಿತ್ರಿ. 3 ಹೊತ್ತಿನಲ್ಲಿ 3 ರೂಪಗಳಿಂದ ನನ್ನಲ್ಲಿ ಸನ್ನಿಹಿತನಾಗಿ ಗಾಯತ್ರಿ ಜಪ ನನ್ನಿಂದ ಮಾಡಿಸು. ಅದರ ಜೊತೆಗೆ ಗಾಯತ್ರೀಂ ಆವಾಹಯಾಮಿ, ಸಾವಿತ್ರೀಂ ಆವಾಹಯಾಮಿ, ಸರಸ್ವತೀಂ ಆವಾಹಯಾಮಿ, ಛಂದರ್ಷೀನ್ ಆವಾಹಯಾಮಿ, ಶ್ರಿಯಂ ಆವಾಹಯಾಮಿ. ಅದನ್ನು ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲ, ನಾನು ಜಪಿಸಬೇಕಾಗಿದ್ದರೆ ಮೊದಲು ಛಂದರ್ಷಿಗಳು. ಛಂದಸ್ಸು ಅಂದರೆ ವೇದ ಮಂತ್ರಗಳು. ವೇದ ಮಂತ್ರಗಳನ್ನು ಕಂಡ ಋಷಿಗಳ ಅನುಗ್ರಹ ನನ್ನ ಮೇಲಾಗಲಿ ಅಂತ. ಯಾಕೆ ಗೊತ್ತಾ? ವೇದ ಮಂತ್ರಗಳನ್ನು ಕಂಡ ಋಷಿಗಳಿಗೆ ಅವರು ವೇದ ಮಂತ್ರಗಳನ್ನು ಮಾತ್ರ ಕಂಡದ್ದಲ್ಲ, ಕಾಣುವುದು ಅಂದರೆ ಅರ್ಥವನ್ನು ಕಾಣುವುದು. ವೇದ ಮಂತ್ರವನ್ನು ಕಂಡ ಋಷಿಗಳು ವೇದಾರ್ಥವನ್ನು ಕಂಡವರು. ಅವರು ನನ್ನಲ್ಲಿ ಯಾಕೆ ಬರಲಿ ಅಂದರೆ ನನಗೆ ವೇದಾರ್ಥ ಸ್ಫುರಣ ಆಗಲಿ. ಸರಸ್ವತಿಯಿಂದ ಛಂದಸ್ಸು ಬಂತು, ಛಂದಸ್ಸಿನ ಅರ್ಥ ಬರಬೇಕಲ್ಲ. ಒಂದು ಸಂಗತಿ ತಿಳ್ಕೊಳ್ಳಿ, ವೇದದ ಅರ್ಥವನ್ನು
ತಿಳಿಸಬೇಕಾಗಿದ್ದರೆ ವೇದದ್ರಷ್ಟುಗಳಾದ ಋಷಿಗಳ ಅನುಗ್ರಹ ಇಲ್ಲದೆ ಅಥವಾ ಅವರ ಆವೇಶ ಇಲ್ಲದೆ ವೇದಾರ್ಥ ಹೇಳಲಿಕ್ಕಾಗೋದಿಲ್ಲ. ಒಂದೋ ಅವನು ವೇದ ದ್ರಷ್ಟರು ಆದ ಋಷಿಯ ಅಂಶ ಇರಬೇಕು, ಇಲ್ಲ ಋಷಿಯ ಆವೇಶ ಇರಬೇಕು. ಇಲ್ಲದೇ ಇದ್ದರೆ ವೇದಾರ್ಥ ಹೇಳಲಿಕ್ಕಾಗೋದಿಲ್ಲ. ತುಂಬ ಜನ ವೇದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ, ಅದು ಏನು ಯಾವುದು ವೇದಾರ್ಥ ಅಲ್ಲ, ಅದು ಅವರು ಡಿಕ್ಷನರಿ ಓಡಿ ಬರೆದಂಥ ಕೆಟ್ಟ ಅರ್ಥಗಳು. ವೇದದ ನಿಜವಾದ ಅರ್ಥ ಹೇಳಬೇಕಾಗಿದ್ದರೆ ಅವನು ಮೂಲತಃ ವೇದದ್ರಷ್ಟು ಋಷಿಯಾಗಿರಬೇಕು ಅಥವಾ ಆ ಋಷಿಯ ಆವೇಶ ಅವನಲ್ಲಿರಬೇಕು. ಆದ್ದರಿಂದ ಅವಳ್ತಾನೆ ಛಂದ ಋಷಿಯನ್ನು ಆವೇಶಯಾಮಿ, ವೇದದೃಷ್ಟಿಗಳಾದ ಋಷಿಗಳು ನನ್ನಲ್ಲಿ ಬಂತು ಕೂಡಲಿ ಅಂದರೆ ಅವರ ಅರ್ಥ ಹೊಳಿಸ್ತಾರೆ. ಇಲ್ಲದೇ ಇದ್ದರೆ ಯಾವುದೋ ಲೆಕ್ಸಿಕನ್ ಮೀನಿಂಗ್ ಅಪಾರ್ಥವೇ ಆಗೋದು ವೇದಕ್ಕೆ. ಅದರ ಮೇಲೆ ಸಮಸ್ತ ವಾಗ್ದೇವತೆ, ಇಡೀ ವೇದದಿಂದ ಪ್ರತಿಪಾದ್ಯನಾದವ ನಾರಾಯಣ, ಆ ವೇದಗಳಿಗೆ ಅಭಿಮಾನಿ ದೇವತೆ ಲಕ್ಷ್ಮಿ. ಆದ್ದರಿಂದ ಶ್ರಿಯಂ ಆವಾಹಯಾಮಿ, ಸಮಸ್ತ ವೇದದ ಅಭಿಮಾನಿ ದೇವತೆಯಾಗಿರತಕ್ಕಂಥ ವಾಗ್ದೇವತೆ ಶ್ರೀ ಲಕ್ಷ್ಮಿ ಪ್ರಕೃತಿ. ಹೀಗೆ ಲಕ್ಷ್ಮೀನಾರಾಯಣರು ನನ್ನಲ್ಲಿ ಸನ್ನಿಹಿತರಾಗಿ ವೇದ ಮಂತ್ರದ ಉಚ್ಚಾರ ವೇದಾರ್ಥದ ಜ್ಞಾನಪೂರ್ವಕವಾಗಿ ನಾನು ಗಾಯತ್ರಿ ಜಪ ಮಾಡುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಗಾಯತ್ರಿ ಜಪ ಮಾಡಬೇಕಾದ್ರೆ ಮುಂದೆ ಋಷಿ ಛಂದೋ ದೇವತೆ ಹೇಳಬೇಕಲ್ಲ, ಹಿಂದೆ ಹೇಳಿದ್ದರು. ಅಲ್ಲಿ ಅಗ್ನಿರ್ ದೇವತಾ ಈಗ ಸ್ಪಷ್ಟ ಮಾಡ್ತಾರೆ ನೋಡಿ. ಗಾಯತ್ರ್ಯಾ ಗಾಯತ್ರಿ ಛಂದ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಅಂದರು. ಇದು ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ. ಗಾಯತ್ರಿಗೆ ಛಂದಸ್ಸು ಯಾವುದು? ಗಾಯತ್ರಿ ಛಂದ. ಹಿಂದೆ ಗಾಯತ್ರಂ ಛಂದಂ ಅಂತ ಹೇಳಿದರು, ಅರ್ಥ ಒಂದೇ, ಏನು ವ್ಯತ್ಯಾಸ ಇಲ್ಲ. ಗಾಯತ್ರಂ ಅಂದರೆ ಗಾಯತ್ರಿಗೆ ಸಂಬಂಧಪಟ್ಟ ಅಂದರೆ 24 ಅಕ್ಷರದ, ಛಂದಂ ಅಂದರೆ ಛಂದಸ್ಸು. ಅದನ್ನು ಈಗ ಎಲ್ಲರೂ ಮಾತಾಡೋ ಭಾಷೆಯಲ್ಲಿ ಹೇಳಿದ್ರು. ಗಾಯತ್ರಿ ಛಂದ, ಗಾಯತ್ರಿ ಅನ್ನುವ ಛಂದಸ್ಸು, 24 ಅಕ್ಷರದ ಗಾಯತ್ರಿ ಛಂದಸ್ಸು ಗಾಯತ್ರಿಗೆ. ಆಮೇಲೆ ವಿಶ್ವಾಮಿತ್ರ ಋಷಿ, ಇದು ಯಾಕೆ ಹೇಳಿದರು ಅಂದರೆ ನಾವು ಜಪ ಮಾಡುವ ಗಾಯತ್ರಿಗೆ ಮಾತ್ರ ವಿಶ್ವಾಮಿತ್ರ ಋಷಿ, ಎಲ್ಲ ಗಾಯತ್ರಿಗೆ ಅಲ್ಲ. ವೇದದಲ್ಲಿ ಋಗ್ವೇದದಲ್ಲಿ ಬರ್ತಕ್ಕಂಥ 8ನೇ ಮಂಡಲಿ ಬರತಕ್ಕ ಗಾಯತ್ರಿ ಉಂಟಲ್ಲ, ಅದಕ್ಕೆ ವಸಿಷ್ಠ ಋಷಿ. ಅದಕ್ಕಿಂತಲೂ ಮೊದಲು ಎಲ್ಲ ಮಂತ್ರಗಳಿಗೆ ಮೊದಲ ಋಷಿ, ವೇದವನ್ನು ಮೊದಲು ಸೃಷ್ಟಿಯ ಆರಂಭದಲ್ಲಿ ಆವಿಷ್ಕಾರ ಮಾಡಿರ್ತಕ್ಕಂಥ ಹಯಗ್ರೀವ ರೂಪಿಯಾದ ಪರಮಾತ್ಮ. ಅದರ ನಂತರ ಅವನಿಂದ ಉಪದೇಶ ಪಡೆದ ಚತುರ್ಮುಖ 2ನೇ ಋಷಿ. ಆಮೇಲೆ ತತ್ತಚ್ಛಾಖೆ ಋಗ್ವೇದದ ಋಷಿ ಇಂದ್ರ, ಯಜುರ್ವೇದಕ್ಕೆ ಸೂರ್ಯ. ಅದಾದ ಮೇಲೆ ನಾವು ಜಪ ಮಾಡತಕ್ಕಂಥ ಇದನ್ನು ಬ್ರಹ್ಮ ಗಾಯತ್ರಿಗೆ ವಸಿಷ್ಠ, ಅದನ್ನು ನಾವು ನಿತ್ಯ ಜಪ ಮಾಡ್ತಕ್ಕಂಥ ಗಾಯತ್ರಿಗೆ ವಿಶ್ವಾಮಿತ್ರ. ಅಂದರೆ ಇದು ಸಂಧ್ಯಾವಂದನೆಗೋಸ್ಕರ ಅನುಸಂಧಾನ ಇಲ್ಲಿ ಹೇಳಿದ್ದವರು. ಅಲ್ಲಿ ಅಗ್ನಿದೇವತಾ ಅನ್ನುವಂಥದ್ದು ಸಮಸ್ತ ಗಾಯತ್ರಿಗೆ ಹೇಳಿದರು. ನಮ್ಮ ಇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಕ್ಕಂಥ ಭಗವಂತ ಅಂತ ಸರಳ ಹೇಳಿಬಿಟ್ರು. ಅಲ್ಲಿ ಇದು ಇಲ್ಲಿ ಸವಿತಾ ದೇವತೆ. ಹಾಗೆ ವಿಶ್ವಾಮಿತ್ರ, ಯಾಕೆಂದರೆ ಇದರಲ್ಲಿ ಗಾಯತ್ರಿಗೆ ಸ್ವಲ್ಪ ಆ್ಯಡ್ ಮಾಡಿದ್ದಾನೆ ವಿಶ್ವಾಮಿತ್ರ. ತತ್ ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇಲ್ಲಿ 24 ಅಕ್ಷರ ಆಯಿತು. ಆದರೆ ಓಂ ಭೂರ್ಭುವಃ ಸುವಃ ವಿಸ್ತರಿಸಿದ. ಅಷ್ಟು ಅಕ್ಷರ ಸೇರಿಸಿದರೆ ಅದು ನಿಜವಾಗಿ ಗಾಯತ್ರಿ ಛಂದಸ್ಸಿನಲ್ಲಿ ಸೇರಲಿಲ್ಲ, ಎಕ್ಸ್ಟ್ರಾ ಎಡಿಷನ್ ಅದು. ಆದರೆ ಅದು ವಿಶ್ವಾಮಿತ್ರ ಗಾಯತ್ರಿ. ಅದು ನಿಜವಾದ ಗಾಯತ್ರಿಯಲ್ಲಿ ಓಂ ಭೂರ್ಭುವ ಸ್ವಹ ಇಲ್ಲ. ಬಹಳ ಜನರಿಗೆ ಅಲ್ಲರಿ ವಿಶ್ವಾಮಿತ್ರ ಏನು ಗಾಯತ್ರಿ ಮಾಡಿದ್ದು, ಮುಂಚೆ ಇತ್ತಲ್ವ ಅಂತ. ಹೌದು, ಮುಂಚೆ ಇತ್ತು. ಭೂರ್ಭುವ ಸ್ವಹ ಇರಲಿಲ್ಲ, ಓಂಕಾರ ಇರಲಿಲ್ಲ. ಓಂಕಾರ ಸೇರಿಸಿ, ಈಗ ನೋಡಿ, ಗಾಯತ್ರಿಯ ಮೂಲ ವ್ಯಾಹೃತಿ, ವ್ಯಾಹೃತಿ ಮೂಲ ಓಂಕಾರ, ಅಷ್ಟನ್ನು ಸೇರಿಸಿ ಒಂದು ಮಂತ್ರ ಮಾಡಿದೆ. ಓಂ ಭೂರ್ಭುವ ಸ್ವಹ. ಈ ಸುವಹ ಅನ್ನುವುದು ಹಾಗೆ ಋಗ್ವೇದಿಗಳು ಸ್ವಹ ಅಂತ ಹೇಳ್ತಾರೆ, ಯಜುರ್ವೇದಿಗಳು ಸುವಹ ಅಂತ ಹೇಳ್ತಾರೆ. ವಸ್ತುತಃ ಶಬ್ದ ಸುವಹ. ಯಾಕೆ ಗೊತ್ತಾ? ನೀವು ವೇದದಲ್ಲಿ ಸ್ವರ ಪ್ರಕ್ರಿಯೆ ನೋಡಿ, ಸ್ವಹ ಅಂತ ಬರೆದರೆ ಅದಕ್ಕೆ ಸ್ವರಿತ ಹಾಕ್ತಾರೆ. ಕೇವಲ ಸ್ವರಿತ ಇರತಕ್ಕಂಥ ಶಬ್ದವೇ ಇಲ್ಲ ಪ್ರಪಂಚದಲ್ಲಿ. ಅದು ಉದಾತ್ತದ ಅನಂತರ ಬಂದರೆ ಸ್ವರಿತ ಆಗೋದು, ಕೇವಲ ಸ್ವರಿತ ಅನ್ನೋದು. ಹಾಗಾಗಿ ಅವರಿಗೆ ಸು ಉದಾತ್ತ, ವಹ ಸ್ವರಿತ. ಸ್ವಹ ಅಂತ ಹೇಳಿದಾಗ ಸ್ವರಿತ ಸ್ವರ ಹಾಕ್ತಾರೆ, ಸು ಉದಾತ್ತ ಬೇರೆ ಇದೆ. ಅದನ್ನು ಯಜುರ್ವೇದಿಗಳು ಸ್ಪಷ್ಟವಾಗಿ ಹೇಳ್ತಾರೆ ಸುವಹ ಅಂತ. ಸು ಅನ್ನೋದು ಉದಾತ್ತ, ವಹ ಅನ್ನೋದು ಸ್ವರಿತ. ಹಾಗಾಗಿ ಋಗ್ವೇದವ್ರಿಗೆ ಸ್ವಲ್ಪ ಅವಸರ ಜಾಸ್ತಿ ಆಯಿತು. ನಿಧಾನವಾಗಿ ಸುವಹ ಅಂತ ಹೇಳೋದು ಕರೆಕ್ಟು. ಅಂದ ಇದು ಭೂಹು ಭುವಃ ಸುವಹ ಮತ್ತು ಓಂ, ಓಂಕಾರ, ಓಂಕಾರದ ವ್ಯಾಖ್ಯಾನ ವ್ಯಾಹೃತಿ, ವ್ಯಾಹೃತಿ ವ್ಯಾಖ್ಯಾನ ಇಷ್ಟನ್ನು ಸೇರಿಸಿ ಹೊಸ ಗಾಯತ್ರಿಯ ಒಂದು ಅನುಷ್ಠಾನದ ಪರಂಪರೆಯನ್ನು ಶುರು ಮಾಡಿದವ ವಿಶ್ವಾಮಿತ್ರ. ಅದು ಸಂಧ್ಯಾವಂದನೆಯ. ವಿಶ್ವಾಮಿತ್ರಸ್ತು ಸಂಧ್ಯಾರ್ಥೇ ಅಂತಾರೆ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು. ಹಾಗಾಗಿ ಸಂಧ್ಯಾವಂದನೆಯಲ್ಲಿ ಮಾಡ್ತಕ್ಕಂಥ ಗಾಯತ್ರಿಗೆ ವಿಶ್ವಾಮಿತ್ರ ಋಷಿ. ಬೇರೆ ಗಾಯತ್ರಿಗೆ ಅಲ್ಲ, ನೀವು ಬ್ರಹ್ಮ ಗಾಯತ್ರಿ. ಅದು
ನೀವು ಹೋಮ ಮಾಡುವಾಗ ಇದೆಲ್ಲ ಹೋಮ ಮಾಡೋದಲ್ಲ, ಗಾಯತ್ರಿ ಹೋಮ ಅಂತಿದೆ, ಅಲ್ಲಿ ಬರೇ ಓಂ ಭೂರ್ಭುವಸ್ಸು ಹೇಳಲಿಕ್ಕಿಲ್ಲ. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯೋಂ ಸ್ವಾಹ. ಇದು ಬ್ರಹ್ಮಗಾಯತ್ರಿ. ಅದಕ್ಕೆ ವಿಶ್ವಾಮಿತ್ರ ಋಷಿ ಅಲ್ಲ, ಅದಕ್ಕೆ ವಸಿಷ್ಠ ಋಷಿ. ಹೋಮ ಮಾಡುವಾಗ ನೀವು ವಸಿಷ್ಠ ಋಷಿ. ವಿಶ್ವಾಮಿತ್ರ ಋಷಿ ದೇವತೆ ಯಾರು? ಹಿಂದೆ ಅಗ್ನಿರ್ ದೇವತೆಗೆ ಸ್ಪಷ್ಟ ಮಾಡಿದ್ರು. ಅಗ್ನಿ ಅಂದರೆ ನಮ್ಮ ಇಂದ್ರಿಯ ನಿಯಾಮಕನಾಗಿರತಕ್ಕ ಭಗವಂತ. ಯಾಕೆಂದರೆ ಧಿಯೋ ಯೋನ ನಮ್ಮ ಇಂದ್ರಿಯ ವೃತ್ತಿಗಳನ್ನು ಪ್ರೇರಣೆ ಮಾಡ್ತಕ್ಕಂಥ ಇಲ್ಲಿ ಹೇಳಿದ್ರು. ಅದಕ್ಕೋಸ್ಕರ ಅದು ಅಗ್ನಿ ಅಂದರು, ಅಗ್ನಿಯಲ್ಲಿರುವ ಭಗವಂತ. ಸವಿತಾ ಅಂದರೆ ಬೆಳಗಾತ ಸೂರ್ಯನಲ್ಲಿರುವ, ಸಂಜೆ ಅಗ್ನಿಯಲ್ಲಿರುವ. ಅದರಿಂದ ಸವಿತಾ ದೇವತಾ. ಸವಿತಾ ಅಂದರೆ ಪ್ರಸೂತೆ ಇತಿ ಸವಿತಾ, ಜಗತ್ತನ್ನು ಸೃಷ್ಟಿ ಮಾಡುವ ಭಗವಂತ. ಗಾಯತ್ರಿ ಮಂತ್ರದಲ್ಲಿ ದೇವತೆ ಸ್ತ್ರೀಲಿಂಗ ಎಲ್ಲೂ ಇಲ್ಲ, ಅದು ಛಂದಸ್ಸಿನ ದೇವತೆ. ಸವಿತಾ ದೇವತಾ, ಸೂರ್ಯನಲ್ಲಿ ಇರತಕ್ಕ ಭಗವಂತ, ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕ ಸೌರಶಕ್ತಿಯಲ್ಲಿದ್ದು ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಭಗವಂತನೇ ಗಾಯತ್ರಿ ಮಂತ್ರದ ದೇವತೆ. ಇಷ್ಟು ವಿಷಯ ಆದಮೇಲೆ ಆ ಮಂತ್ರ ಭಗವಂತನ ಸ್ವರೂಪ, ಅವನಿಂದ ಏನೇನು ಸೃಷ್ಟಿಯಾಯಿತು, ಈ ಗಾಯತ್ರಿಯ ಗೋತ್ರ ಯಾವುದು, ಅದೆಲ್ಲ ಬರುತ್ತೆ. ಗಾಯತ್ರಿಯ ಗೋತ್ರ, ಗಾಯತ್ರಿಯ ಬಣ್ಣ, ಗಾಯತ್ರಿಗೆ ತಲೆ ಎಷ್ಟು, ಹೊಟ್ಟೆ ಎಷ್ಟು, ಕಾಲು ಎಷ್ಟು ಎಲ್ಲ ಬರುತ್ತೆ. ಅದೆಲ್ಲ ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿವಂದನೆಗಳು ಮತ್ತು ಅಭಿನಂದನೆಗಳು.